ಮಾತರಿಗಳ ನಮಸ್ಕಾರ. ಅಜ್ಞಾನದ ಕತ್ತಲಿ ಕರ್ತದಿ ಗೇನದ ಬೊಲ್ಗೊರ್ಪುನುಂಚಿನ ಗಣನಾಥನೆ ತಂದು ಸದಾ ನಿಚ್ಚಲ ಕಾಪುನುಂಚಿನ ಕಟಿಲಪ್ಪಿನ ಸುಗಿತಂದು ನಮ್ಮ ಮುಂದೆ ಬೈದಿನ ಸತ್ಯಲಿಗೆ ಪಡ್ಡೆಬುರೊಂದು ಕನ್ನಡ ಸೇವಾ ಸಂಘದ 22ನೇ ವರ್ಷದ ಈ ವಾರ್ಷಿಕೋತ್ಸವದ ಸಂಭ್ರಮಡು ಪುನಂಚಿನ ಮಾತ ತುಳು ಕನ್ನಡಿಗರಿಗೆ ಭಕ್ತಿಪೂರ್ವಕವಾದ ಮನಪೂರ್ವಕವಾದ ಸ್ವಾಗತ ಮತ್ತೊಂದಲ್ಲೇ ದೇವಿ ಮಾತ್ಮೆ ಯಕ್ಷಗಾನ ಬಯಲಾಟ ಪರಿಪೂರ್ಲು ನಡತೊಂದಿತ್ತು ಐತ ಮಧ್ಯೊಂದು ಸಭಾ ಕಾರ್ಯಕ್ರಮ ಅಂತಂದಲ್ಲೇ ಅಂಚಾದಿ ಯಕ್ಷಗಾನ ಪ್ರಿಯರಿ ಈಗ ಮಾಪ್ ಮಲ್ಪಡ್ಬಂದು ಒಂದು ಎಲ್ಲಿಯ ಸಭಾ ಕಾರ್ಯಕ್ರಮ ಅಂತಂದಲ್ಲ ರಡ್ಡು ಜನ ಸಾಧಕರಿಗೆ ಇನ್ನು ಈ ವೇದಿಕೆಯಲ್ಲಿ ಸಮಾಜ ರತ್ನ ಅಂಚನೆ ಕನ್ನಡ ಜ್ಯೋತಿ ಪ್ರಶಸ್ತಿನ್ಲ ಕೊರೆಯಲ್ಲ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ ನಮ್ಮ ಕನ್ನಡ ಸೇವಾ ಸಂಘದ ಅಧ್ಯಕ್ಷರಾದ ಪುನಂಚಿನ ಸಂದೇಶ್ ಆರ್ ಶೆಟ್ರು. ಈ ಕಾರ್ಯಕ್ರಮಡು ತುಡ ಅರ್ಲಾದ್ ಚಾಲನೆ ಕೊರ್ಪುನಾರಿ ಬಂಡರ ಸಂಘದ ಗುರುಕಾರ್ಲಾದ ಪುನಂಚಿನ ಶ್ರೀ ಪ್ರವೀಣ್ ಬೋಸ್ ಶೆಟ್ರು. ನಮಗ್ ಮಾತರಿಗಳ ಆಶ್ವಾಸನ ಕೊರ್ರೆವ್ಲೇರಿ ವೇದಮೂರ್ತಿ ಎಸ್ ಎ ನೋಡಪ್ಪ ಅಂಚನೆ ಮಲ್ಲಬಿನ್ನಿರಾದಿ ಮಹಾರಾಷ್ಟ್ರ ಘನ ಸರ್ಕಾರದ ಚಾಂದೋಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪುನಂಚಿನ ಶ್ರೀ ದಿಲೀಪ್ ಮಾಮ್ಲಾಂಡೆ ಅಂಚನೆ ನಮ್ಮ ಮಾತಿರ್ನ ಮುಖ್ಯದಾರಿ ನಮ್ಮ ಒಡನಾಟು ಪುನಂಚಿನ ಬಂಡರ ಸಂಘ ಎಸ್ ಎಂ ಶೆಟ್ಟಿದ ಶಿಕ್ಷಣ ಸಂಸ್ಥೆದ ಗುರುಕಾರ್ಲಾದ ಪುನಂಚಿನ ಶ್ರೀ ರತ್ನಾಕರ್ ಶೆಟ್ಟಿ ಮುಣ್ಕೂರು ಅಂಚನೆ ನಮ್ಮ ಪವೈ ಪರಿಸರದ ನಮ್ಮ ಮಾತಿರ್ನ ಈ ಆಟದ ಇನಿ ಸೇವಾಕರ್ತವಾದ ಪುನಂಚಿನ ಶ್ರೀ ರಾಜೇಂದ್ರ ಶೆಟ್ಟಿ CMD ಸನ್ರಾಜ್ ಅಂಚನೆ ಶ್ರೀ ಅಶೋಕ್ ಮಾಟೇಕರ್ ಶಿವಸೇನಾ ಪ್ರಮುಖ ಶಾಂದೇವಲಿ ವಿಭಾಗ ಶ್ರೀ ಶರತ್ ಪವರ್ ಮಾಜಿ ನಗರ ಸೇವಕ್ ಶ್ರೀ ಸೂರಜ್ ಶೆಟ್ಟಿ ಕಾರ್ಯಾಧ್ಯಕ್ಷರು ಅಂಧೇರಿ ಬಾಂದ್ರ ಪ್ರಾದೇಶಿಕ ಸಮಿತಿ ಬಂಟರ ಸಂಘ ಮುಂಬೈ ಶ್ರೀಮತಿ ಮನೋರಮಾ NB ಶೆಟ್ಟಿ ಮಾಜಿ ಜೊತೆ ಕಾರ್ಯದರ್ಶಿ ಮಹಿಳಾ ವಿಭಾಗ ಬಂಟರ ಸಂಘ ಮುಂಬೈ ಮೊಗಲೆ ಮಾತೆರೆಂಡ್ಲ ಕನ್ನಡ ಸೇವಾ ಸಂಘದ ಅಧ್ಯಕ್ಷರಾದ ಪುನಂಚಿನ ಸಂದೇಶ್ ಆರ್ ಶೆಟ್ರು ಗೌರವಾಧ್ಯಕ್ಷರಾದ ಪುನಂಚಿನ ಮಹೇಶ್ ಎಸ್ ಶೆಟ್ರು ಅಂಚನೆ ಒತ್ತು ಗುರುಕುರಲಾದ ಪುಂಚಿನ ನಾಗರಾಜ್ ಗುರುಪುರ ಕಾರ್ಯದರ್ಶಿಯಾದ ಪುಂಚಿನ ಅನಿತಾ ಎಸ್ ಶೆಟ್ಟಿ ಕೋಶಾಧಿಕಾರಿ ಜಗನ್ನಾಥ್ ಎ ಶೆಟ್ಟಿ ಪ್ರಮೀಳಾ ಶೆಟ್ಟಿ ಜೊತೆ ಕಾರ್ಯದರ್ಶಿ ಜಯಾ ಕೆ ಶೆಟ್ಟಿ ಜೊತೆ ಕೋಶಾಧಿಕಾರಿ ಶ್ರೀಮತಿ ಸುಗುಣ ಕೆ ಶೆಟ್ಟಿ ಪಂಜೋಲ್ನ ಕೂಟದ ಗುರುಕಾರ್ದಿ ಅಮಿತ್ ಜೆ ಶೆಟ್ಟಿ ಜವನೇರ ಕೂಟದ ಗುರುಕಾರೆ ಅಂಚನೆ ಸಲಹಾ ಸಮಿತಿದ ಕಾರ್ಯಾಧ್ಯಕ್ಷರಾದ ಪುಂಚಿನ ನ್ಯಾಯವಾದಿ RG ಶೆಟ್ಟಿ ಅಂಚನೆ ಸಾಂಸ್ಕೃತಿಕ ಸಮಿತಿದ ಕಾರ್ಯಾಧ್ಯಕ್ಷೆ ಪ್ರಶಾಂತಿ ಡಿ ಶೆಟ್ಟಿ ಮುಗಲ್ ಮಾತೆರ್ಲ ಈ ಬಿನ್ನೇರಿನ ಮತ್ತೆರ್ಮಿಗೆ ಲೇತಂಬರೋದು ಕೇನಂದಿಲ್ಲ. ಸ್ವರ್ಗೀಯ ಪರಶುರಾಮ್ ಕೇಶವ್ ಮಾಟಿಕೇರ್ ಮಂಚಿಡಿ ಕನ್ನಡ ಸೇವಾ ಸಂಘ ಪವೈದ 22ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮಡು ನಮ್ಮ ಮಾತ ಒಟ್ಟು ಸೇರಂದ ಎಲ್ಲಾದರಿರು ಎಂತಾದರಿರು ನೀ ಎಂದೆಂದಿಗೂ ಕನ್ನಡಿಗನಾಗಿರು ಪಂಪನ ಪಾತ್ರದ ಲೆಕ್ಕ 22ಮ ವರ್ಷ ಪಿರ ಪವೈ ಪರಿಸರದ ತುಳು ಕನ್ನಡಿಗೇರಿ ಒಂಜಿ ಚಾವಡಿದ ಅಡಿಕ್ ಬರುಡು ಮಾತೆರ್ಲ ಒಟ್ಟು ಸೇರುಡು ಪನ್ಪುನಂಚಿನ ಸೇರುಡು ಪನ್ಪುನ ಒಂಜಿ ಉದ್ದೇಶಡು ಶೇಖರ ರಾಜ್ಯಕಾರಿ ಕನ್ನಡ ಸೇವಾ ಸಂಘಟನೆ ಸ್ಥಾಪನೆ ಮಲ್ತೇರಿ ಇನಿಕೆ 22ನೇ ವರ್ಷದ ಸಂಭ್ರಮಡುಲ್ಲ ಈ ಕಾರ್ಯಕ್ರಮ ಇದನ್ನ ಮಾತ ಭಿನ್ನ ಗಣ್ಯರೇನು ಕುಡೋರೆಯನ್ನು ಸ್ವಾಗತ ಮಲ್ತಂದು ನೇರವಾದ ಸಭಾ ಕಾರ್ಯಕ್ರಮದಲ್ಲ ದಯಪಂಡ ನನಾತು ಯಕ್ಷಗಾನ ಬಾಕಿ ಉಂಡು ನಮ್ಮ ಮಾತೆಲ್ಲ ದೇಹಿಮಾತ್ಮಿತವರೆಗುಲ್ಲ ಯಾನೆ ಕಾರ್ಯಕ್ರಮಕ್ಕೆ ತುಡಾರರ್ಲಾದ ಚಾಲನೆ ಕೊರಡು ಪಂದಿ ಯಾನೆ ಬಂಟರ ಸಂಘದ ಗುರುಕರ್ಲಾದ ಪುನಂಚಿನ ಪ್ರವೀಣ್ ಬೋಸ್ ಶೆಟ್ಟಡ ಭಿನ್ನಪ ಮಲ್ತಂದುಲ್ಲೆ ಅಂಚನೆ ದೇವೇರ್ನ ಪದ ಸುಗಿಪೋಡು ಬಂದು ಪ್ರಶಾಂತಿ ಡಿ ಶೆಟ್ಟಿಡ ವಿನಂತಿ ಮಲ್ತಂದುಲ್ಲೆ ಸೇರ್ತಿನ ಭಿನ್ನ ಗಣ್ಯರು ಮಾತೆಲ್ಲ ಒಟ್ಟು ಸೇರ್ತು ಕಾರ್ಯಕ್ರಮಕ್ಕೆ ಚಾಲನೆ ಕೊರಡು ಬಲೆ.
ದೇಹಿ ದೇಹಿ ಶಾರದೆ ಜ್ಞಾನಂ ದೇಹಿ ಶಾರದೆ ಪ್ರೇಮರೂಪಿಣಿ ಶಾರದೆ ಭಕ್ತಿಂ ದೇಹಿ ಶಾರದೆ ಯೋಗರೂಪಿಣಿ ಶಾರದೆ ಯೋಗಂ ದೇಹಿ ಶಾರದೆ ದೇಹಿ ದೇಹಿ ಶಾರದೆ ಜ್ಞಾನಂ ದೇಹಿ ಶಾರದೆ ಹಂಸವಾಹಿನಿ ಹಂಸ ನಾದಿನಿ ಹಂಸ ಪೂಜಿತೆ ಶಾರದೆ ಹಂಸವಾಹಿನಿ ಹಂಸ ನಾದಿನಿ ಹಂಸ ಪೂಜಿತೆ ಶಾರದೆ ಶಾರದೆ ಜಯ ಶಾರದೆ ಜಯ ಶಾರದೆ ಜಯ ಶಾರದೆ ದೇಹಿ ದೇಹಿ ಶಾರದೆ ಜ್ಞಾನಂ ದೇಹಿ ಶಾರದೆ ದೇಹಿ ದೇಹಿ ಶಾರದೆ ಜ್ಞಾನಂ ದೇಹಿ ಶಾರದೆ ಬುದ್ಧಿರೂಪಿಣಿ ಶಾರದೆ ಮೋಕ್ಷಂ ದೇಹಿ ಶಾರದೆ ದೇಹಿ ದೇಹಿ ಶಾರದೆ ಜ್ಞಾನಂ ದೇಹಿ ಶಾರದೆ. ಕಾರ್ಯಕ್ರಮಕ್ಕೆ ದೊಡ್ಡರಲ್ಲಾದ ಚಾಲನೆ ಗುರಿಂಚಿನ ಬಂಡರ ಸಂಘದ ಅಧ್ಯಕ್ಷರಾದ ಪುರಂಚಿನ ಪ್ರವೀಣ್ ಭೂಷೆಟ್ರಿಗೆ ಅಂಚಿನ ಮಾದ ಭಿನ್ನ ಗಣ್ಯರಿಗೆ ವಂದನೆ ಮಲ್ತಂದು ದೇವರ ಪದಸುಗಿತ್ತಿನಂಚಿನ ಪ್ರಶಾಂತಿ ಡಿ ಶೆಟ್ಟಿ ನಾನರಗರಡಿ ಪಾಂಗಾಳ ಇರೆಗ್ಲನ್ ಸೊಲ್ಮೆ ಸಂದವನ್ನಲ್ಲೇ ಬೈದಿನ ಮಾತ ಗಣ್ಯ ಬಿಂಡರೇನೆ ಸ್ವಾಗತ ಮಲ್ಪರಿಲ್ಲೇರಿ ನಮ್ಮ ಕನ್ನಡ ಸೇವಾ ಸಂಘದ ಗೌರವಾಧ್ಯಕ್ಷರಾದ ಪುರಂಚಿನ ಮಹೇಶ್ ಶೆಟ್ಟಿಯವರು ಪ್ರಾಸ್ತಾವಿಕ ಮಾತಿನೊಂದಿಗೆ ಬಂದಿರುವಂತಹ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಬೇಕು ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ಮಾತ್ರೆಗಳ ನಮಸ್ಕಾರ. ವೇದಿಕೆಡಿತ್ತಿನ ಎಂಕಲ್ನ ಬಂಟರ ಸಂಘದ ಅಧ್ಯಕ್ಷರಾಯನ ಪ್ರವೀಣ್ ಭೋಜ ಶೆಟ್ರು ಅರೆ ನಾನು ಒಡಿಲ್ಜಿಂದದ್ದು ಸ್ವಾಗತ ಮಾಡ್ತಂದಿಲ್ಲ ಎಂಕಲ್ನ ಪವೈ ಕನ್ನಡ ಸಂಘದ 22ನೇ ವರ್ಷದ ವಾರ್ಷಿಕೋತ್ಸವಕ್ಕೂ ಎಂಕಲ್ನ ಭಾರಿ ಮೋಕೆದಾರರು ನಿಖಲೆ ಮಾತ ಗೊತ್ತುಪ್ಪು ಆರನ ಭಾಷಣ ಪಂಡ ಮಾತು ಮಸ್ತ್ ಜನ ಕೇಂದ್ರ ಬರ್ಪೇರಿಗೆ ಭಾಷಣ ಇನ್ನಿಲ್ಲ ಆರು ಬಾರಿ ಅಡ್ಡೆ ಎನ್ನದು ಬೈದರಿಗೆ ಪಂಡ ಕನ್ನಡೋಡು ಬಂದ್ಪೇರಿಗೆ ಪಂಡ ಕನ್ನಡ ಬರ್ಪುಜಾರಿಗೂ ಅಂಡ ಅವ್ರು ಬಂತೀರಿ ಕನ್ನಡೋಡು ಪಾತ್ರ ಬಕ್ಕೊಂಜಿ ಬಿನ್ನೀರು ಎಂಗಲ್ನ ರತ್ನಾಕರ್ ಮುನ್ಕೂರ್ ನಿಕ್ಲೆ ಗೊತ್ತುಪ್ಪು SM ಸೆಟ್ರದ ಚೇರ್ಮನ್ ಆರ್ಲ ಭಾರಿ ಅಡ್ಡೆ ಕೆಲಸ ಮಾಡ್ತೊಂದುಳ್ಳೇರು ಇನಿ ಬಂಟ್ರ ಸಂಘ ಇಡೀ ಬಂಡ್ ಸಂಘ ತೂಪಿನ ಪಂಡ SM ಸೆಟ್ರು ಆ SM ಶೆಟ್ಟಿ ಸ್ಕೂಲುನು ಆರ್ತು ಒಂದುಳ್ಳೇರು ಅಂಚಂಡ SM ಶೆಟ್ಟಿ ಸ್ಕೂಲ್ ಬಂಡ್ ಸಂಘದ ಏತ್ ಡಿಪೆಂಡ್ ಉಂಡು ಅರ್ನ ಮಿತ್ತಿಂದು ನಮ್ಮ ಮಾತಾ ಗೊತ್ತ ಎನ್ನೋಲಿ ಅಂಚೆನೆ ಇನಿ ಆಟದ ಮಾತ ಅರಿಲ್ಲ ನಾನು ಸ್ವಾಗತ ಮಾಡ್ತೊಂದುಳ್ಳೆ ರತ್ನಾಕರ್ ನಾನು ರಾಜೇಂದ್ರ ಅಣ್ಣಿ ಪವೈಡ್ ಉಂತರ ಒಪ್ಪುನಾರು ಭಾರಿ ಮಲ್ಲ ಬಿಸ್ನೆಸ್ ಮ್ಯಾನ್ ಬುಡುಪೂಜೆರ ಆಂಡ ಇಸದಿ ಆಟ ಮಲ್ಲ ಇವ ಅರ್ನಲ್ ಎಕ್ಕೋದ ಇನಿ ಆಟ ಅರ್ನಲ್ ಅರ್ನ ಮೆಗ್ಗೇನಲ್ಲ ಅರಿಲ್ಲ ಯಾಲು ಸ್ವಾಗತ ಮಾಡ್ತೊಂದುಳ್ಳೆ ನನ್ನ ಭಾರಿ ಮಲ್ಲ ಅಪ್ತ ಮಿತ್ರೆ ಯಾನ್ ಎಂಚಿನಲ್ಲ ಪಂಡ ಐಕ್ ಸೈ ಬಂದು ನಡಪುನಾರು ಯಾರು ರಾಜೇಂದ್ರ ಅಣ್ಣ ಇರೆಲ್ಲ ಸ್ವಲ್ಪ ಸಂತ ಮುಂದೆ ಬರ್ತದಿಲ್ಲ ಬಕ್ಕೊಂಜಿ ಎನ್ನ ಬಕ್ಕೊಂಜಿ ಅಪ್ತ ಮಿತ್ರೆ ಸೂರಜ್ ಶೆಟ್ಟಿ ನಿಕ್ಲೆ ಗೊತ್ತುಪ್ಪು ಅಂಜೇರಿ ಬ್ಯಾಂಡ್ರದ ಚೇರ್ಮನ್ ಭಾರಿ ಡ್ಯಾಶಿಂಗ್ ಪರ್ಸನಾಲಿಟಿ ಅಂಚನೆ ಉಂಡು ಆರು ಎನ್ನನೆ ಒಂಜಿ ಬಂಡ್ ಬಲ ಕೈದಲ್ಕ ಪಂಡ ಬಂದ್ ಅಂಜೇರಿ ಬ್ಯಾಂಡ್ ಒಂಜಿ ಎಡ್ಡೆ ಕೆಲಸ ಹಾಕೊಂಡು ಪಂಡ ಅರ್ನ ಈ ಸರ್ತಿ ಅಕ್ಲೆಗ್ ಬೆಸ್ಟ್ ರೀಜನ್ ಬಂದು ಪ್ರೈಸ್ಲ ತಿಕ್ಕದುಂಡು ಭಾರಿ ಎಡ್ಡೆ ಕೆಲಸ ಮಾಡ್ತೊಂದುಳ್ಳೇರು ಮೆಡಿಕಲ್ ದಾವಾಡು ಮೆಂಬರ್ಶಿಪ್ ದಾವಾಡು ಏರ್ಲ ಪಾಪದಕ್ಲೆಗ್ ಸಹಾಯ ಮರ್ಪಣ ಅವು ಕೆಲಸ ಆವಾಡು ಭಾರಿ ಅಡ್ಡಾಡಿ ಮಾಡ್ತೊಂದುಳ್ಳೇರು ಎನ್ನ ಅಪ್ತ ಮಿತ್ರೆ
ಸೂರಜಣ್ಣ ಇರೆನ್ಲಯಾನು ಸ್ವಾಗತ ಮಾಡ್ತೊಂದುಲ್ಲೆ ಬೊಕ್ಕ ಮನೋರಮಕ್ಕ ಅರ್ನಲ ನಿಕ್ಲೆ ಗುರ್ತಪ್ಪು CA NB ಸೆಟ್ರನ್ನ ಬುಳಿದಿ ಬಿಸೆಸ್ ಆರ್ಲ ಎಂಗಲ್ನ ಮಹಿಳಾ ವಿಭಾಗದ ಬಾರಿ ಕೆಲಸ ಮಾಡ್ತೊಂದುಲ್ಲೇರು ಪ್ರತಿಯೊಂದು ಫಂಕ್ಷನ್ಗಳ ಧನ ಸಹಾಯ ಮಾಡ್ತೊಂದುಲ್ಲೇರು ಅರೆನ್ಲಯಾನು ಸ್ವಾಗತ ಮಾಡ್ತೊಂದುಲ್ಲ ಬಾಕಿ ಮಾತಾ ಹಿಂಗಲ್ಲ ಪದಾಧಿಕಾರಿಗಳು ಆರ್ಜಿ ಮಾತಿರಲ್ಲ ಇತ್ತೆ ಯಾನ ಸಾರಿ ಎಂಕು ಪಂಡ ಪಂದಿಚರಿ ಇತ್ತೆ ಮುಲ್ಪನೆ ಪಣ್ಣಿ ಪ್ರಾಸ್ತಾವಿಕ ಭಾಷಣ ಇದಕ್ಕೆ ಮರ್ಪರ ಬಂದೆ ಐಕೊಂತೆ ಒಂದು ಸಂದೇಶ್ ಅವಳ ಗೊತ್ತು ಪುನಿಗಳಿಗೆ ಪವೈ ಕನ್ನಡ ಸಂಘದ ಒಂದು ಮುಂಜೆ ವರ್ಷ ಆರು ಪ್ರೆಸಿಡೆಂಟ್ ಬಾರಿ ಅಡ್ಡೆ ಕೆಲಸ ಮಾಡ್ತೊಂದುಲ್ಲೇರು ಪ್ರತಿಯೊಂದು ಪವೈ ಕನ್ನಡ ಸಂಘದ ಓವ್ಲ ಪ್ರೋಗ್ರಾಮ್ ಉಪ್ಪಾಡು ಫಂಕ್ಷನ್ ಉಪ್ಪಾಡು ಕಾಂಡಿಡ್ದು ಭಯ ಮುಟ್ಟ ಕೆಲಸ ಮಾಡ್ತೊಂದು ಉಪ್ಪೇರು ಪ್ರತಿಯೊಂದು ಜನತ ಇಲ್ಲಾಗ ಫೋನ್ ಮಾಡ್ತದ್ದು ಲೆಪ್ಪುನ ಓವೇ ಕೆಲಸ ಉಪ್ಪಾಡು ಆರು ಸ್ವತಃ ಅದು ಮರ್ಪೇರು ಅರೆಲ್ಲ ಯಾನ್ ಸ್ವಾಗತ ಮಾಡ್ತೊಂದುಲ್ಲ ಆರ್ಲ ಎನ್ನ ಹಪ್ತೆ ಅಂಚನೆ ಇತ್ತೆ ಮುಲ್ಪ ಎಂಗಲ್ಲ ಪವೈ ಕನ್ನಡ ಸಂಘ ನಡಪುನ್ ಪಂಡ ಪೊಂಜೋಲ್ ಹಿಡ್ದು ಕಂಡಾವಟೆ ಪೊಂಜೋಲ್ ಉಳ್ಳೇರು ಆಂಡ ಈ ತೇಟೆ ಕೆಲಸ ಮಾಡ್ಪೇರು ಐಟು ಅಂಜಿ ಐನ್ ಪೊಂಜೋಲ್ ಉಳ್ಳೇರು ಐನು ಬಾರಿ ಸ್ಟ್ರಾಂಗ್ ಅವಂಜಿ ಪಂಡ ಪಂಚ ಒಂದು ಪೇರಿದ ಅಂಚ ಪಂಡ 5 ಜನ ಸ್ಟ್ರಾಂಗ್ ಎಕ್ದಮ್ ಐಟು ಒಂಜಿ ಇನಿ ಮಿಸ್ ಉಂಡು ಇನ್ನು ಯಾರು ಊರು ಹೋಗ್ತೀರು ಅಂಚ ಅಕಲು ಪ್ರತಿಯೊಂದು ಫಂಕ್ಷನ್ ಈತು ಶೋ ಕೊಡು ಮರ್ಪೇರು ಇನಿ ಪವೈ ಕನ್ನಡ ಸಂಘದ ಪುದರು ಉಂಡು ಪಂಡ ಆ ಮಾತ ಪೊಂಜೋ ನಕಲೆಗೋಸ್ಕರ ಯಾನ್ ಅಕ್ಲೆಲ್ಲ ಸ್ವಾಗತ ಮಾಡ್ತೊಂದುಲ್ಲೆ ನಿಕುಲ್ ಮಾತಿರ್ಲ ಬೇಗ ಬೈದಾರ ಆಟ ದ್ವಾರ ನಿಕ್ಲೇನು ಮಾತಿರ್ಲ ಸ್ವಾಗತ ಮಾಡ್ತದ್ದು ಯಾನು ಸ್ವಾಗತ ಭಾಷಣ ಫಿನಿಶ್ ಮರ್ಪೆ ಬಕ್ಕ ಎನ್ನೆಲ್ಲ ಒಂದು ಪಾತ್ರೆ ಒಂದು 2 ಪಾತ್ರೆ ಉಂಡು ಅವೇನು ಯಾನ್ ಮುಗಿಪವೆ ಒಂದು ಎಂಕಲ್ಲ 22 ವರ್ಷ ದಿಂಚಿದ ಪವೈ ಕನ್ನಡ ಸಂಘ ಮಾತಾ ಪರಿಸರೋಡು ಇತ್ತಿನ ಬಂಗದಕ್ಲೆಗೆ ಸಹಾಯ ಮಾಡ್ತದ್ದು ಎಡ್ಡೆ ಮರ್ತೊಂದುಲ್ಲ ಕೆಲಸ ಮುಲ್ಪನಿ ಎಂಕಲ್ನ ಆಫೀಸ್ಲ ಉಂಡು ಏರ್ಲ ಎಂಕಲ್ ಅಲ್ಪ ಸಹಾಯಕ್ಕೆ ಬತ್ತೇಡ ಇಜ್ಜಿ ಪಂಡ್ಪುಜ ಸಂದೇಶ್ ಉಳ್ಳೆ ಆರ್ಜಿ ಸೆಟ್ರು ಉಳ್ಳೇರು ಬಕ್ಕ ಎಂಕಲ್ನ ಆಫೀಸ್ ಬೇರೆ ನಕಲು ಉಳ್ಳೇರು ಸುನೀತಾ ಅನಿತಾ ಕಲ್ಲರು ಮಾತಿರಲ್ಲ ಎಡ್ಡೆ ಕೆಲಸ ಮಾಡ್ತದ್ದು ಅಕಲ್ನ ಬಂಗ ನಿವಾರಣೆ ಆಪಿ ಲೆಕ್ಕ ಮರ್ಪುವ ಬಕ್ಕ ಇನಿ ದೇವಿ ಮಹಾತ್ಮೆ ದೀತಾನಮ್ಮ ದೇವಿ ಮಹಾತ್ಮೆ ಆಟ ಮರ್ತಂಡ ಬಂಡ ಮಸ್ತ್ ಪುಣ್ಯ ತಿಕ್ಕೊಂಡ್ಗೆ ಅವು ಲೆಕ್ಕ ಹೊಡುತ್ತೆ 2ನೇ ವರ್ಷ ರಾಜೇಂದ್ರನ ಸಹಾಯ ಹೊಡು ಎಂಕುಲು ಮರ್ತೊಂದುಲ್ಲ ಅವು ಮಾತ ಸಹಾಯ ನಮ್ಮ ಪವೈದಕ್ಲೆಗ್ ತಿಕ್ಕಾಡು ಮಾತನ್ನ ಇಲ್ಲಡ್ಲ ಜಿಂಜದ ಕಾಸು ಬರ್ತದು ಸುಖ ಶಾಂತಿ ಉಡುಪಾಡು ಬಂದು ಆ ದೇವಿಡ ನಟ್ಟೊಣ್ವೆ ಬೇತೆ ಇನ್ನು 2 ಜನಕ್ಕೆ ಸನ್ಮಾನ ಒಂದುಂಡು ಒಂಜಿ ಗ್ರೇಟ್ ಡಾಕ್ಟರ್ ಶ್ರೀಧರ್ ಶೆಟ್ಟಿ ಅರೆಗೆ ಕನ್ನಡ ಜ್ಯೋತಿ ಬಂದು ಆರು ಎಂಕಲ್ SM ಶೆಟ್ಟಿ ಸ್ಕೂಲ್ ಪ್ರಿನ್ಸಿಪಲ್ ಆಯ್ ಬಕ್ಕ ಆ ಡಿಗ್ರಿದ ಒಂಜಿ ರೂಪುರೇಷನೆ ಚೇಂಜ್ ಆತುಂಡು ಈತು ಸ್ಟ್ರಿಕ್ಟ್ ಪಂಡ ನೀ ಎಂಕಲ್ನ ಆಜುಬಾಜು ಮಾತಾಡೋ ಪುದರ್ ಉಂಡು SM ಶೆಟ್ಟಿ ಡಿಗ್ರಿ ಕಾಲೇಜ್ ಪಂಡ ಬಾರಿ ಎಡ್ಡೆ ಐಟ್ ಶ್ರೀಧರನ್ನೇ ಬಂಡ ಪ್ರಿನ್ಸಿಪಲ್ ಅದು ಇತ್ತಿನಾರು ಇಂಚೋಗಾರ ರಿಟೈರ್ ಆಯರು ಅರ್ನ ಆರು ಈತು ಸ್ಟ್ರಿಕ್ಟ್ ಇತ್ತೇರು ಪಂಡ ಜೋಕುಲ್ಲ ಪೋಡೊಂದಿತ್ತೇರು ಅರೆಗೆ ಸಿಸ್ಟಮ್ಯಾಟಿಕ್ ಮಾತನಾಡತೊಂದುಂಡು ಇತ್ತೆಲ್ಲ ಅವೇನು ನಮ್ಮ ಸಂದೇಶ್ ಸರ್ ನಡಪೊಂದುಲ್ಲೇರು ಅರ್ನೇನೆ ಶಿಷ್ಯೆ ಅಂಚ ಅರೆನ ಇನಿ ಕನ್ನಡ ಜ್ಯೋತಿ ಪಂದು ಸನ್ಮಾನ ಮಾಡ್ತೊಂದುಲ್ಲೇರು ಅರೆಗ್ಲ ಧನ್ಯವಾದ ಬಕ್ಕೊಂಜಿ ಅನಂತ್ ಶೆಟ್ಟಿ ಅರ್ನ ವಿಷಯ ನಿಕ್ಲೆಗೂ ಗೊತ್ತುಪ್ಪು ಅಂತ ಗೊತ್ತಾಂತಿಲ್ಲ ಒಪ್ಪು ಅಂಡ ಅರ್ನ ಸೈಲೆನ್ಸ್ ಕೆಲಸ ಪಂಡ ಏರಿಗ್ಲ ಗೊತ್ತಾಂತಲೇ ಕೆಲಸ ಮರ್ಪುನಾರು ಎಂಗನೇ ಮಸ್ತ್ ಕೆಲಸ ಮಾಡ್ತೀರು ಪಂಡ ಇಂಚ ಆಸ್ಪತ್ರೆ ಎರೆಗ್ಲ ಸೀಕಿದ ಕುಲ್ ಇತ್ತೇರಡ ಅಕ್ಲೆಗ್ ದಾದಲ ಪಂಡ ಇದ 10 ಲಕ್ಷ 20 ಲಕ್ಷದ ಬಿಲ್ ಅಂಡ ಅಕುಲ್ ಜಿಂಜಾರ ಸಾಧ್ಯ ಇಜ್ಜಿ ಅಕ್ಲೇನು ಫ್ರೀ ಟು ಮೆಡಿಕಲ್ ಮಾಡ್ತು ಕೊರ್ಪಿನಾರು ಆರು ಆನಂದ್ ಅಣ್ಣಿ ಅರಿಗೆ ರಡ್ಡು ಬುದರ್ ಒಂಜಿ ಪ್ರಶಾಂತ್ ಒಂಜಿ ಆನಂದ್ ಅಂಚ ಗ್ರೇಟ್ ಜನಾರ್ ಇತ ಎಂಗುಲು ನಡುಟೆ ಒಂಜಿ ಇತ್ತೆ ಫ್ರೆಶ್ ಪಂಡ ಒಂಜಿ 10 ದಿನಲ ಆತಜಿ ಒಂಜಿ ಪೊಣ್ಣಾಗ ಕಿಡ್ನಿ ಫೇಲ್ ಆತುಂಡು ಅಂಚ ಮಸ್ತ್ ಪ್ರಾಬ್ಲಮ್ ಉಂಡು ಅಲ್ನ ಬಾಡಿಡು ಅರೆಗೆ ಒಂಜೇ ದಿನೊಟ್ಟು ಪಂಡ ಒಂಜಿ ದುಮ್ಮನಾನಿ ಬೈಯಾಗ ಎಂಕ್ಲೆ ಗೊತ್ತಾಂಡು ಎಂಕುಲು ಮಾತ ಅರೆಗೆ ಕಡಪುಡಿಯ ಮಾತ ಲೆಟರ್ ಮನದಾನಿ ಕಾಂಡೆ ನಮ್ಮ ಗೌರ್ಮೆಂಟ್ ಸ್ಕೀಮ್ ಇಡ್ಬೋದು ಅರೆಗೆ ಇಜ್ಜಿಂದ 10-20 ಲಕ್ಷದ ಖರ್ಚು ಬಂದಿತ್ತೇರು ಅಂಡ್ ಅವು ಫ್ರೀಟ್ ಆದಿತ್ತೆ ಟ್ರೀಟ್ಮೆಂಟ್ ಗೊತ್ತೊಂದುಲ್ಲೋಲು ಅಲ್ಲಿನ ಕಿಡ್ನಿಲ ಟ್ರಾನ್ಸ್ಫರ್ ಆವೊಂದುಂಡು ಅವು ಕಾಸುಡು ಬಕ್ಕ ಬೇತೆ ಆಪರೇಷನ್ಲ ಆವೊಂದುಂಡು ಅಂಚ ಆರು ಬಾರಿ ಅಡ್ಡೆ ಕೆಲಸ ಮಾಡ್ತೊಂದಿದ್ದಾರೆ ಅರೆಗೆ ಸಮಾಜ ರತ್ನ ಬಂದು ಕೊರೊಂದುಲ್ಲ ಎಂಕ್ ಸಮಾಜ ರತ್ನ ದುಂಬು ಎಂಕ್ ಮುಲ್ಪಲ ತಿಕ್ಕಂಡು 5 ಬಕ್ಕ ಮುಳ್ಳು ಯಾನ ಆಕ್ಟಿವ್ ಆದ ಶುರು ಆಯ್ನಿ ಪವೈ ಕನ್ನಡ ಸಂಗಡು ಮಕ್ಳಿಗೆ ಮಾತೆಗ್ಲ ಅಭಿನಂದನೆ ಸಲ್ಲ ಒಂದು ಎನ್ನ 2 ಪಾತ್ರೆ ಮುಗುವೆ ದೇವರು ನಮ್ಮನ್ನು ಮಾತ್ರ ಎಡ್ಡ ಮಾಡ್ಪಂದು ನಮಸ್ಕಾರ. ಬಾರಿ ಪೊರ್ಲುಡು ಬೈದಿನಿಚ್ಚಿನ ಮಾತ ಬಿನ್ನೇರೇನೆ ಗಣ್ಯರೇನೆ ಸ್ವಾಗತ ಮಲ್ತಿನಿಚ್ಚಿನ ಮಹೇಶ್ ಶೆಟ್ಟರಿಗೆ ವಂದನೆ ಸಲ್ಲಿಸೊಂದು ಬೈದಿನ ಬಿನ್ನೇರೇನು ಮಾನದಿಗೆ ಮಲ್ಪುನ ನಮ್ಮ ಧರ್ಮ ಇನ್ನಿತ ಈ ಕಾರ್ಯಕ್ರಮದ ಉದ್ಘಾಟನೆ ಮಲ್ತಿನಿಚ್ಚಿನಾರು ನಮ್ಮಾರು ಶ್ರೀ ಪ್ರವೀಣ್ ಬೋಸ್ ಶೆಟ್ಟಿನ ಗೌರವ ಮಲ್ಪಡು ಪೊಂದಿಯಾನು ಮಹೇಶ್ ಶೆಟ್ಟಡ ಅಂಚನೆ ಸಂದೇಶ್ ಆರ್ ಶೆಟ್ಟಿಡ ಅಂಚನೆ ಆರ್ಜಿ ಶೆಟ್ಟಿಡ ಭಿನ್ನಪ್ಪ ಮಲ್ತಂದಲ್ಲೇ ಪ್ರವೀಣ್ ಬೋಸ್ ಶೆಟ್ಟರ ಬಗ್ಗೆ ಪನೊಡೊಂದಿಜ್ಜಿ
ഒരു ಯಶಸ್ವಿ ಲೆಕ್ಕ ಪರಿಶೋಧಕೆಯಾದ ഒരു ಉದ್ಯಮಿಯಾದ ಸಮಾಜ ಸೇವಕಿಯಾದ ಧಾರ್ಮಿಕ ಚಿಂತಕೆಯಾದ ಕಲಾವಿದರಿಗೆ ಮಲ್ಲ ಮಟ್ಟದ ಸಹಕಾರ ಕೊರಪನ್ನು ಏರಿಕೆಂಡ ಅವು ಪ್ರವೀಣ್ ಬೋಶೆಟ್ರು ಪ್ರಸ್ತುತ ಬಂಟರ ಸಂಘದ ಅಧ್ಯಕ್ಷರಾದ ಸೇವೆ ಸಲ್ಲಿಸುವಂದಿಲ್ಲಿರು. ಒಂದನೇಲು ನಮ್ಮೊಟ್ಟಿಗೂ गुडोरी बिन्ने हमारे बीच में श्री अशोक माटेकर जी उपस्थित है. मैं आपसे विनती करता हूँ मंच में आने के लिए. यानी अंचने सांस्कृतिक विभाग कार्याध्यक्ष प्रशांति डी शेट्टी ವೇದಿಕೆ ಬರಬಹುದು ನಂದಲ್ಲೇ ವೇದಿಕೆಯ ಆಸನ ಅವಡು. ನಮ್ಮ ಈ ಕಾರ್ಯಕ್ರಮದ ಮಲ್ಲ ಬಿನ್ನೇರಿ ನಮ್ಮ ರಂಚನ ರತ್ನಾಕರ್ ಶೆಟ್ಟಿ ಮಣ್ಕರುಲೇರಿ ಬಂಡರ ಸಂಘಡು ಬೇತೆ ಬೇತೆ ಹುದ್ದೆಲೆಡಿ ಸೇವೆ ಮಲ್ತದ್ದು. ಪ್ರಸ್ತುತ ಬಂಡರ ಸಂಘದ SM ಶೆಟ್ಟಿದ ಶಿಕ್ಷಣ ಸಂಸ್ಥೆದ ಕಾರ್ಯಾಧ್ಯಕ್ಷರಾದ ಮಲ್ಲ ಮಟ್ಟದ ಸೇವೆ ಮಲ್ಪನಾರು. ಒರಿ ಕಲಾವಿದೆಯಾದ ಕಲಾಪೋಷಕೆಯಾದ ಒರಿ ಕೊಡುಗೈದಾನಿಯಾದ ಪುದರ್ ಬಡಿನಾರು ಶ್ರೀ ರತ್ನಾಕರ್ ಶೆಟ್ಟಿ ಮೆರೆಗಲ ವಿಶ್ವ ಸ್ವಾಗತ ಮಲ್ತದ್ದು. ಮಹೇಶ್ ಶೆಟ್ರು ಸಂದೇಶ್ ಶೆಟ್ಟಿ ಅಂಚನೆ ಜಗನ್ನಾಥ್ ಎ ಶೆಟ್ಟಿ ಒಟ್ಟು ಸೇರಿದು ಸೇವೆತೆರೆಯನ್ನು ಗೌರವ ಮಲ್ಪಡೋದಕ್ಕೆ ಏನಂದಿಲ್ಲ. ನಮ್ಮೊಟ್ಟಿಗೂ ಗುಡಿರಿ ಬಿನ್ನೆ ನಮ್ಮ ನೆಂಚಿನ ಇನ್ನಿತ ಈ ಯಕ್ಷಗಾನದ ಸೇವಾಕರ್ತು ಒರಿ ಉದ್ಯಮಿ ಸಮಾಜ ಸೇವಕ ಪುಂಚಿನ ಶ್ರೀ ರಾಜೇಂದ್ರ ಶೆಟ್ಟಿ ಉಲ್ಲೇರಿ ಇರೇಗಲ ಸರ್ ಈ ಶುಭ ಸಂದರ್ಭಡು ಏನು ಸ್ವಾಗತ ಮಲ್ತಂದಲ್ಲೇ ಅರೇನು ಬಕ್ಕ ಗೌರವ ಮಲ್ಪ ಬಕ್ಕ ಮಲ್ಪರೇನು ಬಕ್ಕ ಮಲ್ಪ ಮೆರಗಿತ್ತೆ ಮಲ್ಪ ಬಿನ್ನೆದೆ ಬಿನ್ನೆ ರಾಜೇಂದ್ರನ ಬಗ್ಗೆ ಪನಡೊಂದಿಜ್ಜಿ ನಮಗ್ ಮಾತಾಡಲ ಚಿರಪರಿಚಿತ ವ್ಯಕ್ತಿ ಕನ್ನಡ ಸೇವಾ ಸಂಘದ ಪ್ರತಿಯೊಂದು ಕಾರ್ಯಕ್ರಮಗಳ ಮಲ್ಲ ಮಟ್ಟದ ಸಹಕಾರ ಕೊರಂಬೈತಿನಾರು ಸರ್ ಇರೇಗಲ ಶುಭ ಸಂದರ್ಭ ಸ್ವಾಗತ ಮಲ್ತಂದು ಶ್ರೀಯುತರೇನ ಮಹೇಶ್ ಶೆಟ್ಟಿ ಸಂದೇಶ್ ಆರ್ ಶೆಟ್ಟಿ ಅಂಚನೆ ಜಯ ಕೆ ಪೂಜಾರಿ ಒಟ್ಟು ಸೇರೋಡೊಂದಕ್ಕೆ ಏನಂದ್ರೆ हमारे बीच में श्री अशोक माटेकर जी उपस्थित है. आपका भी मैं इस शुभ अवसर में तहे दिल से स्वागत करता हूँ. मेरे स्वागत मलपुड़ बंद गौरव मलपुड़ महेश शेट्टा संदेश शेट्टा अंजना अमित जे शेट्टी मैं महेश एस शेट्टी संदेश आर शेट्टी और अमित जे शेट्टी जी से विनती करता हूँ श्री अशोक माटेकर जी भी सम्मान करें. ನಮ್ಮೊಟ್ಟಿಗೂ ಬಂಟರ ಸಂಘದ ಅಂದೇರಿ ಬಂದರ ಪ್ರಾದೇಶಿಕ ಸಮಿತಿಯ ಕಾರ್ಯಾಧ್ಯಕ್ಷರಾದ ಉಪನಂಚಿನ ನಮ್ಮರಾದ ಉಪನಂಚಿನ ಸೂರಜ್ ಶೆಟ್ರುಲೇರು ಇರೆಗ್ಯುಲರ್ ವಿಶ್ವ ಸಂದರ್ಭದ ಸ್ವಾಗತ ಮಲ್ತಂದು ಶ್ರೀತನ್ ಗೌರವ ಮಲ್ಪಡ್ ಬಂದೇನು ಮಹೇಶ್ ಎಸ್ ಶೆಟ್ಟಿ ಸಂದೇಶ್ ಆರ್ ಶೆಟ್ಟಿ ಅಂಚೆ ಜಯ ಪೂಜಾರ್ಲಡ ವಿನಂತಿ ಮಲ್ತಂದಲ್ಲೇ ಶ್ರೀತೇರಿನ ಗೌರವ ಮಲ್ಪಡು. ಸೂರಜ್ ಶೆಟ್ರು ನಮಗೆ ಮಾತ್ರ ಚಿರಪರಿಚಿತ ವ್ಯಕ್ತಿ ಒರಿ ಸಮಾಜ ಸೇವೆಕೆಯಾದ ಕಲಾಪೋಷಕೆಯಾದ ಕೊಡುಗೆ ದಾನಿಯಾದ ಪ್ರತಿಯೊಂದು ಕಾರ್ಯಕ್ರಮಗಳ ಮಲ್ಲ ಮಟ್ಟದ ಸಹಕಾರ ಗೊರ್ಪನಾರು ಸೂರಜ್ ಶೆಟ್ರು ಇರೆಗ್ಯುಲರ್ ವಿಶ್ವ ಸಂದರ್ಭದ ಸ್ವಾಗತ ಮಲ್ತಂದು ಶ್ರೀತೇಡ ಗೌರವ ಮಲ್ಪಡ್ಕೆ ಏನದ ನಮ್ಮೊಟ್ಟಿಗೂ ಕುಡಿದಿ ಬಿನ್ನಿದಿ ನಮ್ಮ ನೆಚ್ಚಿನ ಶ್ರೀಮತಿ ಮನೋರಮಾ NB ಶೆಟ್ಟಿ ಉಲ್ಲೇರಿ ಪ್ರತಿಯೊಂದು ಕಾರ್ಯಕ್ರಮಗಳ ಮಲ್ಲ ಮಟ್ಟದ ಸಹಕಾರ ಕೊರಂಬೈತೀರಿ. ಬಂಟರ ಸಂಘದ ಮಹಿಳಾ ವಿಭಾಗದ ಜೊತೆ ಕಾರ್ಯದರ್ಶಿಯಾದ ಸೇವೆ ಮಲ್ದಿನಾರಿ ಶ್ರೀತೆ ಗೌರವ ಮಲ್ಪೋಡ್ ಪಂದಿಯಾನು ಮಹೇಶ್ ಶೆಟ್ಟಿ ಸಂದೇಶ್ ಆರ್ ಶೆಟ್ಟಿ ಅನಿತಾ ಎಸ್ ಶೆಟ್ಟಿ ಸುಗುಣ ಶೆಟ್ಟಿ ಪ್ರಶಾಂತಿ ಡಿ ಶೆಟ್ಟಿ
ಉಗಳು ಮಾತ್ರ ಒಟ್ಟು ಸೇರಿದು ಶಾಲು ಪುರ್ಪ ನೆಂಪುದ ಕಾಣಿಕೆ ದೊಟ್ಟುಗು ಶ್ರೀಮತಿ ಮನೋರಮಾ ಎನ್ ಬಿ ಶೆಟ್ಟಿ ಗೌರವ ಮಲ್ಪಡ್ಕೆನಂದಿಲ್ಲ ಐದೊಟ್ಟು ನಿಗಳ ಮಾತ್ರ ತಾಟಿದ ಅಭಿನಂದನೆ ಪಡು. ಅಂಚನೆ ವೇದಿಕೆ ಉಪನಿಂಚಿನ ಕನ್ನಡ ಸೇವಾ ಸಂಘದ ಅಧ್ಯಕ್ಷರಿಗೆ ಗೌರವಾಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಮಹಿಳಾ ವಿಭಾಗ ಮಾತಿರೆಗಳ ಸ್ವಾಗತ ಮಲ್ತಂದು ನೇರವಾದಿ ಕಾರ್ಯದರ್ಶಿನ ವರದಿ ಹಂಚಿಕೊಂಡಲೆ ಶ್ರೀಮತಿ ಅನಿತಾ ಎಸ್ ಶೆಟ್ಟಿ ಕಾರ್ಯದರ್ಶಿ ಮೀರಿ ವರದಿ ಕೊರಡೊಂದು ಕೇನಂದ್ರೆ ಹಲೋ, ನಮಸ್ಕಾರ. ಕನ್ನಡ ಸೇವಾ ಸಂಘ ಪೊವೈ ಕಳೆದ 2 ವರ್ಷಗಳಲ್ಲಿ ಸಾಂಸ್ಕೃತಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ಸಮಾಜಪರ ಸೇವಾ ಕ್ಷೇತ್ರದಲ್ಲಿ ಶ್ರೇಷ್ಠ ಸಾಧನೆಗಳನ್ನು ಮಾಡಿದೆ. ಅಧ್ಯಕ್ಷರಾದ ಸಂದೇಶ್ ಆರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಆಡಳಿತ ಸಮಿತಿ ಸಂಘದ ಅಭಿವೃದ್ಧಿಗಾಗಿ ಸತತ ಶ್ರಮಿಸುತ್ತಿದೆ. ಉಪಾಧ್ಯಕ್ಷರು ನಾಗರಾಜ್ ಗುರುಪುರ, ಗೌರವಾಧ್ಯಕ್ಷರು ಮಹೇಶ್ ಎ ಶೆಟ್ಟಿ, ಗೌರವ ಕೋಶಾಧಿಕಾರಿ ಜಗನ್ನಾಥ್ ಎ ಶೆಟ್ಟಿ, ಜೊತೆ ಕಾರ್ಯದರ್ಶಿ ಪ್ರಮೀಳಾ ಡಿ ಶೆಟ್ಟಿ, ಜೊತೆ ಕೋಶಾಧಿಕಾರಿ ಜಯ ಕೆ ಪೂಜಾರಿ, ಸಲಹಾ ಸಮಿತಿಯ ಕಾರ್ಯಾಧ್ಯಕ್ಷ ನ್ಯಾಯವಾದಿ ಆರ್ ಜಿ ಶೆಟ್ಟಿ ಇವರೆಲ್ಲರ ಸಹಕಾರ ಶ್ಲಾಘನೀಯವಾಗಿದೆ. ಸಾಂಸ್ಕೃತಿಕ ವಿಭಾಗ ಕಾರ್ಯಾಧ್ಯಕ್ಷೆ ಪ್ರಶಾಂತಿ ಡಿ ಶೆಟ್ಟಿ ಹಾಗೂ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಸುಗುಣ ಕೆ ಶೆಟ್ಟಿ ಅವರ ನೇತೃತ್ವದಲ್ಲಿ ಆಟಿಡೊಂಜಿ ಕೂಟ, ದೀಪಾವಳಿ ಸಂಭ್ರಮ, ಅರಶಿನ ಕುಂಕುಮ, ದಾಸರ ಭಜನಾ ಸ್ಪರ್ಧೆ ಮುಂತಾದ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದವು. ಮಹಿಳಾ ಸದಸ್ಯರು ವಿವಿಧ ಸಂಸ್ಥೆಗಳಲ್ಲಿ ಭಜನಾ ಸೇವೆ ನೀಡಿರುವರು. ಅಲ್ಲದೆ ವಾತ್ಸಲ್ಯ ಆಶ್ರಮಕ್ಕೆ ಧನ ಸಹಾಯ ನೀಡಿರುವುದು ಶ್ಲಾಘನೀಯ. ಶಿಕ್ಷಣ ವಿಭಾಗ ಕಾರ್ಯಾಧ್ಯಕ್ಷೆ ಯಶೋಧ ಎಸ್ ಪೂಜಾರಿ ಅವರ ಮಾರ್ಗದರ್ಶನದಲ್ಲಿ ಮಕ್ಕಳ ದಿನಾಚರಣೆ, ಶಾಲಾ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮ ಇತ್ಯಾದಿ ಯಶಸ್ವಿಯಾಗಿ ನಡೆದವು. ಈ ಎಲ್ಲ ಕಾರ್ಯಕ್ರಮಗಳಿಗೆ ಗೌರವಾಧ್ಯಕ್ಷ ಮಹೇಶ್ ಎ ಶೆಟ್ಟಿ ಅವರ ಪ್ರೋತ್ಸಾಹ ಹಾಗೂ ಪ್ರಾಯೋಜಕತ್ವ ದೊರೆತಿದೆ. ಅವರು ತಮ್ಮ ಹುಟ್ಟುಹಬ್ಬವನ್ನು ಮಕ್ಕಳೊಂದಿಗೆ ಆಚರಿಸುವುದು ಪ್ರೇರಣಾದಾಯಕ ಉದಾಹರಣೆಯಾಗಿದೆ. ತುಳು ಸಾಂಸ್ಕೃತಿಕ ಸಮಿತಿಯ ಕಾರ್ಯಾಧ್ಯಕ್ಷ ಜಗನ್ನಾಥ್ ಶೆಟ್ಟಿ ಎನ್ನೋಳೆ ಅವರ ನೇತೃತ್ವದಲ್ಲಿ ಗಂಗೆ ತುಂಗೆ ಕಾವೇರಿ ಯಕ್ಷ ಪ್ರದರ್ಶನವು ಅದ್ಧೂರಿಯಾಗಿ ಆಯೋಜಿಸಲಾಯಿತು. ಈ ಕಾರ್ಯಕ್ರಮದ ಆದಾಯವನ್ನು ಶೈಕ್ಷಣಿಕ ಸಹಾಯಾರ್ಥ ಬಳಸಲಾಗಿದೆ. ವೈದ್ಯಕೀಯ ವಿಭಾಗ ಕಾರ್ಯಾಧ್ಯಕ್ಷ ಸಂತೋಷ್ ಆರ್ ಶೆಟ್ಟಿ ಅವರ ಮುಂದಾಳತ್ವದಲ್ಲಿ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜಿಸಿ ಸಮಾಜ ಸೇವೆಯಲ್ಲಿಯೂ ಸಂಘ ಮುಂಚೂಣಿಯಲ್ಲಿದೆ. ಸಮಾಜ ಕಲ್ಯಾಣ ಸಮಿತಿ ಉಮೇಶ್ ಆಚಾರ್ಯ ಮತ್ತು ಆನಂದ್ ಪೂಜಾರಿ ಅವರ ನೇತೃತ್ವದಲ್ಲಿ ಸದಸ್ಯರಿಗಾಗಿ ಶಿರ್ಡಿ ದರ್ಶನ ಕಳೆದ ವರ್ಷ ಹಾಗೂ ಈ ವರ್ಷ ವಜ್ರೇಶ್ವರಿ ಮಾತೆಯ ದರ್ಶನ ಮತ್ತು ಹೊಸ ರಿಸಾರ್ಟ್ ಪ್ರವಾಸ ಆಯೋಜಿಸಲಾಯಿತು. ಯುವ ವಿಭಾಗದ ಕಾರ್ಯಾಧ್ಯಕ್ಷ ಅಮಿತ್ ಜೆ ಶೆಟ್ಟಿ ಅವರ ಮುಂದಾಳತ್ವದಲ್ಲಿ ಕವಿಗೋಷ್ಠಿ ಯಶಸ್ವಿಯಾಗಿ ನಡೆದಿತ್ತು. ಕ್ರೀಡಾ ಸಮಿತಿಯ ಕಾರ್ಯಾಧ್ಯಕ್ಷ ಪ್ರವೀಣ್ ಎನ್ ಶೆಟ್ಟಿ ಅವರು ಆಂತರಿಕ ಕ್ರೀಡಾ ಸ್ಪರ್ಧೆಗಳನ್ನು ಅಕ್ಟೋಬರ್ 26ರಂದು ಸಂಘದ ಕಚೇರಿಯಲ್ಲಿ ಆಯೋಜಿಸುತ್ತಿದ್ದಾರೆ. ಸದಸ್ಯತ್ವ ಸಮಿತಿ ಕಾರ್ಯಾಧ್ಯಕ್ಷೆ ಜ್ಯೋತಿ ಆರ್ ಶೆಟ್ಟಿ ಅವರು ಈ ವರ್ಷ ಅತ್ಯಧಿಕ ಸದಸ್ಯರನ್ನು ನೋಂದಣಿ ಮಾಡಿರುವರು. ಭಜನಾ ಸಮಿತಿಯ ಕಾರ್ಯಾಧ್ಯಕ್ಷೆ ಇಂದಿರಾ ಮಹಾಬಲ್ ಪೂಜಾರಿ ಅವರ ಮಾರ್ಗದರ್ಶನದಲ್ಲಿ ಪ್ರತಿ ತಿಂಗಳು ಸಂಘದ ಕಚೇರಿಯಲ್ಲಿ ಭಜನಾ ಸೇವೆ ಅದ್ಧೂರಿಯಾಗಿ ನಡೆಯುತ್ತಿದೆ. ಈ ಎಲ್ಲ ವಿಭಾಗಗಳ ಸಕ್ರಿಯ ಸಹಕಾರದಿಂದ ಕನ್ನಡ ಸೇವಾ ಸಂಘ ಪೊವೈ ಮತ್ತಷ್ಟು ಚೇತನಗೊಂಡಿದೆ ಮತ್ತು ಜನಮನದಲ್ಲಿ ವಿಶಿಷ್ಟ ಸ್ಥಾನ ಗಳಿಸಿದೆ. ಸಂಘದ ದಾನಿಗಳು, ಮಾಜಿ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಹಾಗೂ ಮಹಿಳಾ ವಿಭಾಗದವರು ನೀಡಿದ ತ್ಯಾಗ ಮತ್ತು ಶ್ರಮದಿಂದ ಇಂದು ಸಂಘವು ತನ್ನ 28ನೇ ವಾರ್ಷಿಕೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಿದೆ. ಈ ಎಲ್ಲ ಮಾಜಿ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಮಹಿಳಾ ವಿಭಾಗದವರು, ಸದಸ್ಯರು ಮತ್ತು ದಾನಿಗಳಿಗೆ ಹೃತ್ಪೂರ್ವಕವಾದ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸುತ್ತಾ ನನ್ನ ವಾರ್ಷಿಕ ವರದಿಯನ್ನು ಮುಗಿಸುತ್ತಿದ್ದೇನೆ. ಪೊವೈ ಕನ್ನಡ ಸೇವಾ ಸಂಘ ನಮ್ಮ ಹೆಮ್ಮೆಯ ಸಂಸ್ಥೆ. ಜೈ ಕನ್ನಡ. ಸಂಕ್ಷಿಪ್ತವಾಗಿ ವರದಿಯನ್ನು ಸಲ್ಲಿಸಿದಂಥ ಕಾರ್ಯದರ್ಶಿಗಳಿಗೆ ವಂದನೆಗಳು. ಮಹಿಳಾ ವಿಭಾಗ ವರದಿ ಇದೆ ಇಲ್ಲಲ್ಲ? ನಾನು ನೇರವಾಗಿ ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಆಶ್ವಾಸನೆ ಮಾಡಲು ವೇದಮೂರ್ತಿ ಶ್ರೀ ಎಸ್ ಎನ್ ಉಡುಪರವರಿದ್ದಾರೆ. ತಮಗೆ ಈ ಶುಭ ಸಂದರ್ಭದಲ್ಲಿ ನಾನು ಸ್ವಾಗತಿಸುತ್ತಾ ಶ್ರೀಯುತರನ್ನು ಗೌರವಿಸಬೇಕಾಗಿ ನಾನು ಸಂಸ್ಥೆಯ ಗೌರವಾಧ್ಯಕ್ಷರಾಗಿರುವಂತಹ ಮಹೇಶ್ ಶೆಟ್ಟಿ, ಅಧ್ಯಕ್ಷರಾದಂತಹ ಸಂದೇಶ್ ಆರ್ ಶೆಟ್ಟಿ ಗೌರವಿಸಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡುತ್ತಿದ್ದೇನೆ.
ಪ್ರಧಾನ ಅರ್ಚಕರು ಉಮಾಮಹೇಶ್ವರಿ ದೇವಸ್ಥಾನ ಜೆರಿಮೇರಿ ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಆಶ್ವಾಸನ ಮಾಡಲಿದ್ದಾರೆ ವೇದಮೂರ್ತಿ ಎಸ್.ಎನ್. ಉಡುಪರು. ವಂದನೆಗಳು. ಏನು ಕಾರ್ಯಕ್ರಮ ತುಂಬಿಕೊಂಡೊಂದಲ್ಲೇ ಕನ್ನಡ ಸೇವಾ ಸಂಘ ಪ್ರತಿ ವರ್ಷಲ ಪ್ರಶಸ್ತಿ ಪ್ರದಾನ ಮಲ್ಪುಂಡು. ಈ ವರ್ಷಲ ಏರಿನಂದು ಆಯ್ಕೆ ಮಲ್ಪನಗ ಸಮಾಜ ರತ್ನ ಗುಂಜಾತ್ ಪುದರ್ ಬತ್ತಿತ್ತಂಡಿ ಐಟಿ ನಮ್ಮ ಈ ವರ್ಷ ಆಯ್ಕೆ ಮಲ್ದಿನಿ ಪ್ರಶಾಂತ್ ಶೆಟ್ಟಿ ದಯಮಲ್ತದ ವೇದಿಕೆ ಬರಡು ಮೇರ್ನ ಸನ್ಮಾನ ಪತ್ರನ ಮದಿಪೆರುಗುಲ್ಲಿರು ಪಣಿಯೂರು ಪ್ರಭಾಕರ್ ಶೆಟ್ಟಿ. ಫ್ಯಾಮಿಲಿ ಇಲ್ಲಿರಂದ್ರೆ ವೇದಿಕೆ ಬರೋಣ ಹೆಚ್ಚಿರಿ. ಸನ್ಮಾನ ಪತ್ರ ಹೋದರೆ ಪ್ರಭಾಕರ್ ಶೆಟ್ಟಿ ಪಣಿಯೂರು. ಮಾನ್ಯ ಪದಾಧಿಕಾರಿಗಳಿಗೆ ಹಾಗೂ ಸದಸ್ಯರಿಗೆ ತಿಳಿಸುವುದೇನೆಂದರೆ, ನಮ್ಮ ಸಂಘದ ವಾರ್ಷಿಕೋತ್ಸವ 12-10-2025 ರವಿವಾರ ಕಾಂಟ್ರಿಬ್ಯೂಷನ್ ಹಾಗೂ ಅಗತ್ಯದ ಇನ್ನಿತರ ವಿಚಾರಗಳ ಬಗ್ಗೆ ಕನ್ನಡ ಸೇವಾ ಸಂಘ ಪೊವಾಯ್ 28ನೇ ವಾರ್ಷಿಕೋತ್ಸವದ ಸಮಾರಂಭ 12-10-2022 ಆದಿತ್ಯವಾರ ಗೌರವಾಧ್ಯಕ್ಷರ ಮಹೇಶ್ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ಶ್ರೀ ಸಂದೇಶ್ ಶೆಟ್ಟಿ ಅವರ ಘನ ಅಧ್ಯಕ್ಷತೆಯಲ್ಲಿ ಮುಂಬೈ ಮಹಾನಗರದ ಹೆಸರಾಂತ ಸಮಾಜ ಸೇವಕ ಶ್ರೀ ಪ್ರಶಾಂತ್ ಶೆಟ್ಟಿ ಆನಂದ್ ಶೆಟ್ಟಿ ಅವರಿಗೆ ಸಮಾಜ ರತ್ನ ಪ್ರಶಸ್ತಿಯನ್ನು ಪ್ರದಾನಿಸಿ ಅರ್ಪಿಸಿದ ಪ್ರಶಸ್ತಿ ಪತ್ರ. ಶ್ರೀಯುತ ಸಮಾಜ ರತ್ನ ಪ್ರಶಾಂತ್ ಶೆಟ್ರೆ, ತಾವು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕುಕ್ಕುದಕಟ್ಟೆ ಗ್ರಾಮದಲ್ಲಿ ಹುಟ್ಟಿದವರು. ಮುಂದೆ ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲಿ ಪಡೆದು ಮುಂದೆ ಮುಂಬೈ ನಗರಕ್ಕೆ ಆಗಮಿಸಿ SIS ಕಾಲೇಜಿನಲ್ಲಿ ಪದವಿ ಶಿಕ್ಷಣವನ್ನು ಪಡೆದು ಸಾಧನೆಯಲ್ಲಿ ಏನನ್ನೂ ಸಾಧಿಸಬಹುದು ಎಂಬ ಮಾತಿನಂತೆ ಉನ್ನತ ಮಟ್ಟಕ್ಕೆ ಬೆಳೆದಿರಿ. ಸದ್ಯ ತಾವು ಪ್ಯಾರಾಮೌಂಟ್ ಹೆಲ್ತ್ ಸರ್ವಿಸಸ್ ಎಂಬ ಕಂಪನಿಯಲ್ಲಿ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸುವುದರ ಅಲ್ಲದೆ ನಮಗೆಲ್ಲ ಸಂತೋಷದ ವಿಷಯ, ಈ ಕಂಪನಿಯು ಸರಕಾರಿ ವಿಮೆ ಪತ್ರಗಳನ್ನು ವಿತರಿಸುವುದು ಅಲ್ಲದೆ ಸಂರಕ್ಷಣೆ ಮಾಡುತ್ತದೆ. ಶ್ರೀಯುತ ಶೆಟ್ಟಿಯವರೇ, ತಾವು ತೆರೆಮರೆಯಲ್ಲಿ ಇದ್ದುಕೊಂಡು ಸಮಾಜಪರ ಸೇವೆಯನ್ನು ಮಾಡುವುದನ್ನು ನಾವು ಗುರುತಿಸಿದ್ದೇವೆ. ಯಾವುದೇ ಸಮಾಜದ ಸಂಸಾರ ವೈದ್ಯಕೀಯ ನೆರವಿಗೆ ಪರದಾಡುವ ಸಮಸ್ಯೆಯಲ್ಲಿ ಇದ್ದಾಗ ಅವರ ಕಷ್ಟಕ್ಕೆ ಕೂಡಲೇ ಸ್ಪಂದಿಸಿ ಅವರಿಗೆ ತಮ್ಮಿಂದ ನೆರವನ್ನು ನೀಡುವ ಮಹಾನ್ ಆಪತ್ ಬಾಂಧವ ತಾವಾಗಿದ್ದೀರಿ. ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿ ಕೂಡ ತಾವು ಕಷ್ಟದಲ್ಲಿದ್ದ ಸಮಾಜ ಬಾಂಧವರ ಕಣ್ಣೀರನ್ನು ಒರೆಸಿದ ಮಹಾಚೇತನ ನೀವು. ಪರಿಸರದಲ್ಲಿ ಯಾವುದೇ ಸಮಾಜದ ವ್ಯಕ್ತಿ ನೆರವು ಕೋರಿ ನಿಮ್ಮಲ್ಲಿ ಬಂದಲ್ಲಿ ಅವರಿಗೆ ತುರ್ತು ವ್ಯವಸ್ಥೆಯನ್ನು ಕೊಡುವಲ್ಲಿ ತಾವು ಬಹಳಷ್ಟು ಶ್ರಮ ವಹಿಸಿ ಮಹಾರಾಷ್ಟ್ರ ರಾಜ್ಯದ ಮಹಾತ್ಮ ಜ್ಯೋತಿ ಫುಲೆ ಆರೋಗ್ಯ ಯೋಜನೆ ಹಾಗೂ ಸರ್ಕಾರದ ಆರೋಗ್ಯ ಯೋಜನೆಯ ಮುಖೇನ ಸುಮಾರು 1 ಕೋಟಿಗೂ ಮಿಕ್ಕಿ ಆರ್ಥಿಕ ಸಹಾಯವನ್ನು ತಮ್ಮ ಕಂಪನಿಯಿಂದ ನೀಡಿದ ನಿಮ್ಮ ಮಾನವೀಯತೆಯನ್ನು ಸಮಾಜಪರ ಸಂಘಟನೆಗಳು ಗುರುತಿಸಬೇಕಾಗಿದೆ. ಸಮಾಜ ರತ್ನ ಶೆಟ್ಟಿಯವರೇ, ಮಾನವರ ಸಮಸ್ಯೆಗೆ ಸ್ಪಂದಿಸುವ ನೀವು ಪ್ರಾಣಿ ಪಕ್ಷಿಗಳ ಕಷ್ಟದಲ್ಲೂ ಭಾಗಿಯಾಗಿ ಸೇವೆ ಮಾಡುವುದು ಇತರರಿಗೆ ಮಾದರಿಯಾಗಿದೆ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸದಾ ನಿಮಗೆ ಬೆಂಬಲವಾಗಿ ನೀಡುವ ನಿಮ್ಮ ಧರ್ಮಪತ್ನಿ ನಿಖಿತಾ ಶೆಟ್ಟಿ ಹಾಗೂ ನಿವಾನ್ ಶೆಟ್ಟಿ. ಮತ್ತೊಂದು ವಿಶೇಷವೇನೆಂದರೆ, ವಿದೇಶದಲ್ಲಿ ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ಭಾರತ ದೇಶದ ಕೀರ್ತಿ ಪತಾಕೆಯನ್ನು ಪಸರಿಸಿದ ಚಿರಾಗ್ ಶೆಟ್ಟಿ ನಿಮ್ಮ ಸೋದರ ಅಳಿಯ ಎಂಬುದು ಅಭಿಮಾನದ ಸಂಗತಿ. ನಿಮ್ಮ ಸಮಾಜಪರ ಸೇವೆಯನ್ನು ಗುರುತಿಸಿ ನಮ್ಮ ಸಂಸ್ಥೆಯ 28ನೇ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ನಗರದ ಹೆಸರಾಂತ ಗಣ್ಯರ ಉಪಸ್ಥಿತಿಯಲ್ಲಿ ತಮಗೆ ಸಮಾಜ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಅಭಿಮಾನ ಪಡುತ್ತೇವೆ. ಶ್ರೀಯುತ ಸಮಾಜ ರತ್ನ ಪ್ರಶಸ್ತಿಯವರೇ, ನಿಮ್ಮ ಸಮಾಜ ಸೇವೆ ನಿರಂತರವಾಗಿ ಸಾಗಲಿ, ನೊಂದ ಬಡ ಕುಟುಂಬಗಳಿಗೆ ಆಸರೆಯಾಗಿ ಎಂಬ ಶುಭ ಹಾರೈಕೆ, ಶುಭಾಶಯಗಳು, ವಂದನೆಗಳು. ಅಭಿನಂದನೆಗಳು. ಸಮಾಜ ರತ್ನ ಪ್ರಶಾಂತ್ ಶೆಟ್ರಿಗೆ ನನಾದ ಸಮಾಜ ಸೇವೆ ಮಲ್ಪ ಯೋಗ ಭಾಗ್ಯ ಈ ನಮ್ಮೊಂದು ಮೊಯ್ದಿನ ಸತ್ಯಲಿರಿ ಮಲ್ಪಟ್ಟು ಬಂದು ಏನು ಸನ್ಮಾನ ಸ್ವೀಕಾರ ಮಾಡ್ತೀನಿ ನೆಚ್ಚಿನ ಪ್ರಶಸ್ತಿ ಪುರಸ್ಕೃತ ಶ್ರೀ ಪ್ರಶಾಂತ್ ಶೆಟ್ಟಿ ಹಿಡಿದು 2 ಪಾತ್ರ ಹೆಚ್ಚು ಸರ್. ಥ್ಯಾಂಕ್ ಯು. ಸಮಯದ ಪ್ರಜ್ಞೆ ಅರಿವುಂಡು ಯಾನು ಸೊಲ್ಮೆ ಸಂದ ಒಂದಲ್ಲೇ
ನಮ್ಮ ಈ ಕಾರ್ಯಕ್ರಮಡು ನಮ್ಮೊಟ್ಟಿಗೂ ಶರತ್ ಪೌರಜಿ ಇಲ್ಲಿರಿ ನಮ್ಮ ಈ ಕ್ಷೇತ್ರದ ಮಾಜಿ ನಗರ सेवकರು सर आपको भी शुभ अवसर में तहे दिल से मैं स्वागत करता हूँ यान महेश शेट्टी और संदेश शेट्टी और एडवोकेट आरजी शेट्टी जी से विनती करता हूँ शरद पवार जी को सम्मान करें। स्वर्गीय परशुराम केशव माटिकेयर मंच में शरद पवार जी को सम्मान हो रहे हैं। ವಂದನೆಗಳು। ಕನ್ನಡ ಸೇವಾ ಸಂಘದ 22ನೇ ವಾರ್ಷಿಕ ಸಂದರ್ಭಡು ಕನ್ನಡ ಜ್ಯೋತಿ ಪ್ರಶಸ್ತಿ ಕೊರೆಯುಲ್ಲ ಪ್ರತಿ ವರ್ಷ ಜನ ಈ ವರ್ಷಲ ಒಂಜಿ ಆತಿ ಪುದರ್ ಬತ್ತಿತ್ತಂಡು ಊರುಡ್ದುಲ ಕೆಲವು ಪುದರ್ ಬತ್ತಿತ್ತಂಡು ಐಟ್ ಆಯ್ಕೆ ಏನರಿ ನಮ್ಮವರೇ ನೆಂಚಿನ ಡಾಕ್ಟರ್ ಶ್ರೀಧರ್ ಶೆಟ್ರು ದಯಮಲ್ತದ ವೇದಿಕೆ ಬರಡು ಮೇರ್ನ ಸನ್ಮಾನ ಪತ್ರವನ್ನು ಓದರಿಗುಲ್ಲೇರು ಶ್ರೀಮತಿ ಯಶೋಧ ಎಸ್ ಪೂಜಾರಿ। ಎಲ್ಲರಿಗೂ ನಮಸ್ಕಾರ। ನಗರದ ಹೆಸರಾಂತ ಶಿಕ್ಷಣ ತಜ್ಞ ಡಾಕ್ಟರ್ ಶ್ರೀಧರ್ ಶೆಟ್ಟಿ ಎಂಕಾಂ PhD ಇವರಿಗೆ ಕನ್ನಡ ಜ್ಯೋತಿ ಪ್ರಶಸ್ತಿಯನ್ನು ಅರ್ಪಿಸಿ ನೀಡಿದ ಪ್ರಶಸ್ತಿ ಪತ್ರ। ಶ್ರೀಯುತ ಶೆಟ್ಟಿಯವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕು ಬಜಾಲ್ ದಿವಂಗತ ಸಂಜೀವ ಶೆಟ್ಟಿ ಹಾಗೂ ದಿವಂಗತ ವಾಣಿ ಶೆಟ್ಟಿ ದಂಪತಿಗಳಿಗೆ ಸುಪುತ್ರರಾಗಿ ಜನನಕ್ಕೆ ಬಂದಿದ್ದರು। ಡಾಕ್ಟರ್ ಶ್ರೀಧರ್ ಶೆಟ್ಟಿ ಅವರು ಕ್ರಮವಾಗಿ 1988 ಮತ್ತು 82 ಮತ್ತು 2000ರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಿಂದ ಎಂಕಾಂ ಮತ್ತು PhD ಪದವಿಯನ್ನು ಪಡೆದಿರುತ್ತಾರೆ। 1982ರಲ್ಲಿ ಉಡುಪಿ ಜಿಲ್ಲೆಯ ಶಿರ್ವಾ ಗ್ರಾಮದ ಮುಲ್ಕಿ ಸುಂದರರಾಮ ಶೆಟ್ಟಿ ಕಾಲೇಜಿನಲ್ಲಿ ವಾಣಿಜ್ಯ ಉಪನ್ಯಾಸಕರಾಗಿ ಸೇವೆಗೆ ಸೇರಿ 26 ವರ್ಷಗಳ ಕಾಲ ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾಗಿ HOD ಕಾರ್ಯನಿರ್ವಹಿಸಿದರು। 2008ರ ಅಕ್ಟೋಬರ್ ತಿಂಗಳಲ್ಲಿ ಮುಂಬೈ ಪವಯ್ಯ ಬಂಡ್ ಸಂಘದ SM ಶೆಟ್ಟಿ ಸೈನ್ಸ್ ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಸ್ಟಡೀಸ್ ಕಾಲೇಜಿನ ಪ್ರಾಂಶುಪಾಲರಾಗಿ ಅಧಿಕಾರ ವಹಿಸಿಕೊಂಡು ನಿರಂತರವಾಗಿ 15 ವರ್ಷಗಳಿಗಿಂತ ಹೆಚ್ಚು ಅವಧಿಯವರೆಗೆ ಯಶಸ್ವಿಯಾಗಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ। ಭಾರತದ ಉನ್ನತ ಶಿಕ್ಷಣ ಸಂಸ್ಥೆಗಳ ರಾಷ್ಟ್ರೀಯ ಮೌಲ್ಯ ಮಾಪನ ಮತ್ತು ಮಾನ್ಯತೆ ಪರಿಷತ್ NAAC ಪಿಯರ್ ತಂಡದ ಮಾನ್ಯ ಸದಸ್ಯರಾಗಿದ್ದು ಇದುವರೆಗೆ 12 NAAC ಪಿಯರ್ ತಂಡದ ಭೇಟಿಗಳನ್ನು ಪೂರ್ಣಗೊಳಿಸಿದ್ದಾರೆ। ಮಂಗಳೂರು ವಿಶ್ವವಿದ್ಯಾಲಯದ ವಾಣಿಜ್ಯ ವಿಭಾಗದ ಅಧ್ಯಯನ ಮಂಡಳಿ BOS ಮತ್ತು ಪರೀಕ್ಷಾ ಮಂಡಳಿ BOE ಸದಸ್ಯರಾಗಿ ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯದ ಪರೀಕ್ಷಾ ಮಂಡಳಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ। 10 MPL ವಿದ್ಯಾರ್ಥಿಗಳು ಮತ್ತು 4 PhD ವಿದ್ಯಾರ್ಥಿಗಳಿಗೆ ಯಶಸ್ವಿಯಾಗಿ ಮಾರ್ಗದರ್ಶನ ನೀಡಿದ್ದು ಪ್ರಸ್ತುತ 8 PhD ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ। ಶ್ರೀಯುತರು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಅನುಪಮ ಸೇವೆಯನ್ನು ಗುರುತಿಸಿ ಕನ್ನಡ ಸೇವಾ ಸಂಘ ಪೋವೈ ಪ್ರತಿ ವರ್ಷ ಕೂಡ ಮಾಡುವ ಕನ್ನಡ ಜ್ಯೋತಿ ಪ್ರಶಸ್ತಿಯನ್ನು ಮುಂಬೈ ನಗರದ ಪೋವೈ ಪ್ರತಿ ಗಣ್ಯರ ಉಪಸ್ಥಿತಿಯಲ್ಲಿ ನೀಡಿ ಗೌರವಿಸಲು ಅಭಿಮಾನ ಪಡುತ್ತೇವೆ। ಆದರ್ಶ ಪ್ರಾಂಶುಪಾಲರು ಆದ ತಾವು ಮುಂದಿನ ದಿನಗಳಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಇನ್ನಷ್ಟು ಕೊಡುಗೆಯನ್ನು ನೀಡುವಿರಿ। ನಿಮಗೆ ಶ್ರೀದೇವರ ಅನುಗ್ರಹ ಸದಾ ಇರಲಿ। ನಿಮಗೆ ಶುಭಾಶಯಗಳು, ವಂದನೆಗಳು। ವಂದನೆಗಳು ಯಶೋಧ ಎಸ್ ಪೂಜಾರಿ ಅವರಿಗೆ। ಕನ್ನಡ ಜ್ಯೋತಿ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಶ್ರೀಧರ್ ಶೆಟ್ಟಿ ಅವರಿಗೆ ಶುಭ ಸಂದರ್ಭ। ಸರ್, ಕನ್ನಡ ಜ್ಯೋತಿ ಪ್ರಶಸ್ತಿ ಪಡೆದಂತಹ ಡಾಕ್ಟರ್ ಶ್ರೀಧರ್ ಶೆಟ್ಟಿ ಅವರಿಂದ ಸನ್ಮಾನದ ಮಾತುಗಳನ್ನು ಕೇಳೋಣ। हमारे बीच में हमारा लाडले MLA दिलीप जी उपस्थिति आपका भी तहे दिल से मैं स्वागत करता हूँ। दिलीप मामा लांडे उपस्थिति आपका भी इस शुभ अवसर में तहे दिल से मैं स्वागत करता हूँ। मैं महेश शेट्टी जी से और संदेश शेट्टी से विनती करता हूँ और रमेश रे मंच में आके सम्मान करें।
ಈ ಸಂಜೆಯ ಶುಭ ಸಮಾರಂಭದಲ್ಲಿ ಸೇರಿದಂಥ ಎಲ್ಲ ಮಹನೀಯರಿಗೂ ವಂದಿಸುತ್ತಾ, ಇದು ಮಾತನಾಡುವ ಸಮಯ ಅಲ್ಲ, ಗಂಭೀರತೆ ನನಗೆ ಅರ್ಥ ಆಗಿದೆ. ಒಂದು 5-6 ನಿಮಿಷ ನಾನು ಈ ಸಂದರ್ಭದಲ್ಲಿ ತೆಗೆದುಕೊಳ್ಳುತ್ತೇನೆ. ಈ ಪವಾಯಿ ಕನ್ನಡ ಸೇವಾ ಸಂಘದ ಅಧ್ಯಕ್ಷರು, ಬಣ್ ಸಂಘದ ಅಧ್ಯಕ್ಷರಾದಂಥ ಶ್ರೀ ಪ್ರವೀಣ್ ಭೋಜಶೆಟ್ಟಿಯವರು, ಎಸ್.ಎಂ. ಶೆಟ್ಟಿ ಇನ್ಸ್ಟಿಟ್ಯೂಷನ್ನ ಚೇರ್ಮನ್ ಶ್ರೀ ರತ್ನಾಕರ್ ಶೆಟ್ಟಿ ಮುಣ್ಕೂರ್ ಇದ್ದಾರೆ. ಹಾಗೆ ಕೋಆರ್ಡಿನೇಟರ್ ವೈಸ್ ಪ್ರೆಸಿಡೆಂಟ್ ಬಣ್ ಸಂಘ ಮಹೇಶ್ ಶೆಟ್ಟಿ ಅವರಿದ್ದಾರೆ. ನಮ್ಮ ಲೋಕಲ್ ಎಮ್.ಎಲ್.ಎ ಸನ್ಮಾನ್ಯ ದಿಲೀಪ್ ಲಾಂಡೆ ಅವರಿದ್ದಾರೆ. ಹಾಗೂ ಎಲ್ಲ ಮಹನೀಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಮಹನೀಯರೇ, ಸಂಘ ಸಂಸ್ಥೆಗಳು ಅಂತೇಳಿ ಬರುವಾಗ ನಾವೊಂದು 2-3-4 ವಿಷಯಗಳನ್ನು ನಾವು ಎಷ್ಟೇ ಮೇಲಕ್ಕೆ ಹೋಗಲಿ, ಎಷ್ಟೇ ಕೆಳಗೆ ಬರಲಿ, ಯಾವತ್ತೂ ಮರೆಯಬಾರದು. ಒಂದು, ನಮ್ಮ ಹುಟ್ಟಿದ ಮನೆ, ಪರಿಸರ, ಊರು. 2ನೇದು ನಮ್ಮ ದೈವಸ್ಥಾನಗಳು, ದೇವಸ್ಥಾನಗಳು. 3ನೇಯದು ನಾವು ಕಲಿತಂಥ ಶಾಲೆಗಳು. ಯಾಕೆಂತ ಹೇಳಿದರೆ ಅದು 3ನೆಯ ಕಣ್ಣನ್ನು ತೆರೆಸಿದಂಥವುಗಳು, ಆ ಜ್ಞಾನ ದೇಗುಲಗಳು. ಅದು ಜ್ಞಾನವನ್ನು ನಮಗೆ ಒದಗಿಸುತ್ತದೆ. ಮತ್ತು 4ನೇದಾಗಿ ನಮ್ಮ ಸಂಘ ಸಂಸ್ಥೆಗಳು. ಒಂದು ಸಂಘ ಸಂಸ್ಥೆಗಳು ಕೆಲವು ಸಲ ಸರ್ಕಾರ ಮಾಡುವಷ್ಟೇ ಕೆಲಸಗಳನ್ನು ಅವುಗಳು ಕೂಡ ಮಾಡ್ತೇವೆ. ಸಂಘ ಸಂಸ್ಥೆಗಳು ಈಗ 28ನೇ ವರ್ಷ ಆಯಿತು. ಬಣ್ ಸಂಘ ಮುಂಬೈಗೆ ಬರುವ 2-3 ವರ್ಷಗಳಲ್ಲಿ 100 ವರ್ಷ ಆಗ್ತದೆ. ಎಷ್ಟರ ಮಟ್ಟಿಗೆ ಕೆಲಸಗಳನ್ನೆಲ್ಲ ಮಾಡಿರಬಹುದು. ಅದು ಸಂಸ್ಕೃತಿ ಇರ್ಬೋದು, ಸಂಸ್ಕಾರ ಇರ್ಬೋದು, ಕಲೆ ಇರ್ಬೋದು, ನಾಟಕ ಇರ್ಬೋದು, ನೃತ್ಯ ಇರ್ಬೋದು. ಮತ್ತು ಇತ್ತೀಚಿನ ದಿನಗಳಲ್ಲಿ ಅವು ಸಾಮಾಜಿಕ ಸಮಸ್ಯೆಗಳಿಗೆ ನೇರವಾಗಿ ಸ್ಪಂದಿಸ್ತವೆ. ನಮ್ಮ ಕನ್ನಡ ಸೇವಾ ಸಂಘ ಪವಾಯಿ ಅದು ಆರೋಗ್ಯ ಮತ್ತು ಶಿಕ್ಷಣ. ಇದು ನಿಜಕ್ಕೂ ಶ್ಲಾಘನೀಯ. ಒಂದು ಮಾತಿದೆ ಇಂಗ್ಲಿಷ್ನಲ್ಲಿ, ಅನ್ಲೆಸ್ ವಿ ಡೂ ರೈಟ್ ಥಿಂಗ್ಸ್ ವಿಲ್ ನಾಟ್ ಹ್ಯಾಪನ್. Therefore, we have to continue to do the right things. ಕನ್ನಡ ಪವಾಯಿ ಸಂಘ ಅದನ್ನು ಸರಿಯಾಗಿ ಮಾಡ್ತಾ ಇದೆ. ಇಲ್ಲಿ ಭಾಳಷ್ಟು ಅನೇಕ ಮಹನೀಯರಿದ್ದಾರೆ, ಭಾಳಷ್ಟು ಕೆಳಭಾಗದಲ್ಲಿ ಇದ್ದಾರೆ. ನಾನೊಂದು 16 ವರ್ಷ ಕಾಲ ಪ್ರಾಂಶುಪಾಲನಾಗಿ ಎಸ್.ಎಂ. ಶೆಟ್ಟಿ ಕಾಲೇಜನ್ನು ನಡೆಸಿದ್ದೇನೆ. ನನ್ನ ಒಂದು ಅನುಭವವನ್ನು ನಾನು ಇಲ್ಲಿ ನಿಮ್ಮ ಮುಂದೆ ಇಡಲು ಪ್ರಯತ್ನ ಪಡ್ತೇನೆ. ಏನಂತ ಹೇಳಿದರೆ, ಸಂಘ ಸಂಸ್ಥೆಯ ಮುಂಚೂಣಿಯಲ್ಲಿರುವವರು, ಅವರು ತೃಪ್ತಿಗಳು ಎಲ್ಲ ವಿಷಯದಲ್ಲಿ, ಬಿಸ್ನೆಸ್ ಇರಬಹುದು ಅಥವಾ ಅವರ ವ್ಯಾಪಾರ ಇರಬಹುದು, ಕುಟುಂಬ ಇನ್ನಿತರ ಇರಬಹುದು. ಆದರೆ ಮುಖ್ಯಸ್ಥನಿಗೆ ಒಂದು ಅತೃಪ್ತಿ ಇರಲೇಬೇಕು, ಆ ಸಂಘ ಸಂಸ್ಥೆಯ ಸಾಧನೆಯ ಬಗ್ಗೆ. ತೃಪ್ತಿ ಬಂದರೆ ಆ ಸಾಧನೆ ಅಲ್ಲೇ ನಿಂತು ಬಿಡ್ತದೆ. ತೃಪ್ತಿ ಇಲ್ಲದಿದ್ದರೆ ಅದು ಮುಂದಕ್ಕೆ ಹೋಗ್ತದೆ. ಅದು ನಾನು 16 ವರ್ಷಗಳ ಕಾಲ ಪ್ರಾಂಶುಪಾಲನಾಗಿದ್ದಾಗ ಈಗಿನ ಇನ್ಚಾರ್ಜ್ ಪ್ರಿನ್ಸಿಪಲ್ ಡಾಕ್ಟರ್ ಸಂದೇಶ್ ಶೆಟ್ಟಿ ನನ್ನ ಮುಂದೆ ಇದ್ದಾರೆ. ನಮಗೇನಾದರೂ ಮೈಲ್ ಸ್ಟೋನ್ ಅಚೀವ್ ಆಗಿ 1 ವಾರ ನಾವು ಸುಮ್ಮನೆ ಕೂತ್ಕೊಳ್ತಾ ಇತ್ತು. 1 ವಾರದ ನಂತರ ನೆಕ್ಸ್ಟ್ ಏನು ಅಂತೇಳಿ ನಾವು ಹೋಗ್ತಾ ಇತ್ತು. ಆದ್ದರಿಂದ 2008ನೇ ಇಸವಿಯಲ್ಲಿ ಭಾಳ ಕೆಳಮಟ್ಟದಿಂದ ಪ್ರಾರಂಭವಾದಂಥ ಕಾಲೇಜು 240 ಸ್ಟೂಡೆಂಟ್ಸ್ ಇದ್ದದ್ದು 2018ಗೆ ಬರುವಾಗ 2500 ಕ್ರಾಸ್ ಆಯಿತು. 10 ಪಟ್ಟು ಅದರ ಜಾಸ್ತಿ ಹೋಯಿತು. ಹಾಗೆಂತೇಳಿ ನಮ್ಮ ಕಾಲೇಜು ರೈಲ್ವೆ ಸ್ಟೇಷನ್ನ ಪಕ್ಕದಲ್ಲಿಯೂ ಇಲ್ಲ, ಬಸ್ ಸ್ಟೇಷನ್ ಪಕ್ಕದಲ್ಲಿಲ್ಲ. ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ಹುಡುಕಿಕೊಂಡು ಬರುವಂಥದ್ದು ಎಸ್.ಎಂ. ಶೆಟ್ಟಿ ಕಾಲೇಜಿಗೆ. 2040 ಆದರೆ ನನ್ನ ಕನಸು ಮಾತ್ರ 3500 ಇತ್ತು. ನಮ್ಮಲ್ಲಿ ಸ್ಥಳದ ಅವಕಾಶ ಇರಲಿಲ್ಲ. ಇನ್ನೂ 1000 ಸೇರಿಸ್ಬೋದಿತ್ತು. BMSM ಒಂದು ಪ್ರೋಗ್ರಾಮಿಗೆ 144 ಅಲ್ಲಿ ಅಡ್ಮಿಷನ್ ಆಗಬೇಕಿದ್ದು 935 ಅಪ್ಲಿಕೇಶನ್ ಬಂದ ವರ್ಷವೂ ಇರಬಹುದು. 70% ಮೇಲಿನವ್ರಿಗೆ ಕೆಲವರಿಗೆ ಸೀಟೇ ಇಲ್ಲ. ಆದ್ದರಿಂದ ಕಾಲೇಜ್ ಹೇಗೆ ಬೆಳೆಯಿತು ಅಂತ ಹೇಳಿದರೆ, ಎ ಗ್ರೇಡ್ ಬಂತು, 5 ವರ್ಷದ ನಂತರ A+ ಗ್ರೇಡ್ ಬಂತು. ಅದಕ್ಕೆ A+ ಗ್ರೇಡ್ ನಮ್ಮ ದೇಶದಲ್ಲಿ 50,000 ಕಾಲೇಜುಗಳಿವೆ. ಈ 50,000 ಕಾಲೇಜುಗಳಿಗೆ 3% ಮಾತ್ರ A+ ಬಂದದ್ದು. ಆದ್ದರಿಂದ ಅಲ್ಲಿ ಕಲಿಯುವಂಥ ಮಕ್ಕಳು ಅವರು ನಿಜಕ್ಕೂ ಭಾಗ್ಯಶಾಲಿಗಳು. ಯಾಕೆಂದರೆ A+ ಕಾಲೇಜಿನಲ್ಲಿ ಕಲಿಯುವವರು. ಪರ್ಮನೆಂಟ್ ಅಫಿಲಿಯೇಷನ್ ಕೂಡ ಸಿಕ್ಕಿತ್ತು ಯೂನಿವರ್ಸಿಟಿ ಆಫ್ ಮುಂಬೈಯಿಂದ. ಅದರ ಅರ್ಥ ಎಲ್ಲವೂ ನಿಮ್ಮಲ್ಲಿ ಇದೆ ಅಂತೇಳಿ ಅರ್ಥ.
ಅದರ ನಂತರ ಇತ್ತೀಚೆಗೆ ಬಂದ ಗ್ರೇಟ್ ಏನಂತ ಹೇಳಿದರೆ ಆಟೋನಮಸ್, ಸ್ವಾಯತ್ತತೆ, ನಮ್ಮದೇ ಆದಂಥ ಸಿಲೆಬಸ್, ನಮ್ಮದೇ ಆದಂಥ ಎಕ್ಸಾಮಿನೇಷನ್ಸ್, ನಾವೇ ಮಾಡುವಂಥದ್ದು ಅಂತೇಳಿ ಆ ಅರ್ಹತೆಯನ್ನು UGC ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ನಮಗೆ ಕೊಟ್ಟಿದೆ. ನಾನು ಯಾವ ರೀತಿ ಸಕ್ಸಸ್ ಆದಂತ ಹೇಳಿದರೆ, ಮ್ಯಾನೇಜ್ಮೆಂಟ್ 3 ವರ್ಷಕ್ಕೊಮ್ಮೆ ಬದಲಾಗ್ತಾರೆ. ಆಗ ಅವರ ಆಶೋತ್ತರಗಳನ್ನು, ಅವರ ಎಕ್ಸ್ಪೆಕ್ಟೇಷನ್ನು ವಿದಿನ್ 3 ಮಂತ್ಸ್ ನಾನು ಅರ್ಥ ಮಾಡಿಕೊಳ್ತಾ ಇದ್ದೆ. ಮತ್ತು ನನ್ನ ಅಧ್ಯಾಪಕರಿಗೆ ಮತ್ತು 2500 ಮಕ್ಕಳಿಗೆ ಅವರ ಸಲಹೆ ಸೂಚನೆಗಳಿಗೆ ಬಹಳ ನನ್ನ ದೊಡ್ಡ 2 ಕಿವಿಗಳನ್ನು ಕೊಡ್ತಾ ಇದ್ದೆ, ಕೂಲಂಕಷವಾಗಿ ಕೇಳ್ತಾ ಇದ್ದೆ. ಆದ್ದರಿಂದ ಕಾಲೇಜು ವರ್ಷದಿಂದ ವರ್ಷಕ್ಕೆ ಅದು ಬೆಳೀತಾ ಹೋಯಿತು. ಈಗ ಒಂದು ಮಾತಲ್ಲಿ ಹೇಳುವುದಾದರೆ, SM Shetty, Bansangas SM Shetty College of Science, Commerce and Management Studies in Powai is a very strong academic force to be reckoned with. ಇಷ್ಟು ಹೇಳಿ ಈ ಒಂದು ಸಂದರ್ಭದಲ್ಲಿ ಈ ಸಮಯದ ಗಂಭೀರತೆಯನ್ನು ಅರಿತುಕೊಂಡು ನಾನು 2 ಮಾತುಗಳಲ್ಲಿ ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್. ಅತ್ಯುತ್ತಮ ಅಮೃತದಂತಹ ಮಾತುಗಳನ್ನಾಡಿದಂತಹ ಪ್ರೊಫೆಸರ್ ಶ್ರೀಧರ್ ಶೆಟ್ಟಿ ಅವರಿಗೆ ವಂದನೆ ಸಲ್ಲಿಸುತ್ತಿದ್ದೇನೆ. ತಮ್ಮಲ್ಲಿ ನಾನು ಕ್ಷಮಿಸ ಕೇಳ್ತೇನೆ, ಯಾಕಂದರೆ ಅವರು ಮಾತಾಡಲಿಕ್ಕೆ ಕೊಟ್ಟರೆ 1 ಗಂಟೆ ಸಹ ನಿರರ್ಗಳವಾಗಿ ಮಾತಾಡ್ತಾರೆ. ಬಂದವರನ್ನೆಲ್ಲ ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುವಂತಹ ಸಾಮರ್ಥ್ಯ ಉಳ್ಳವರು ಯಾರಂತ ಹೇಳಿದರೆ ಅದು ಡಾಕ್ಟರ್ ಶ್ರೀಧರ್ ಶೆಟ್ಟಿ ಅವರು. ತಮಗೆ ಇನ್ನೊಮ್ಮೆ ನಾನು ವಂದನೆ ಸಲ್ಲಿಸುತ್ತಾ ಹಮಾರೆ बीच में हमारा MLA श्री दिलीप मामा लांडे जी उपस्थित है, मार्गदर्शन करने के लिए आपसे मैं विनती करता हूँ. सर नीचे जाके बैठे. यहाँ पे स्टेज पे स्टूडेंट्स को कहा कि आपको मराठी में बात करना है. आपल्या समाजाची प्रथा आणि परंपरा आहे की अध्यक्षाने सांगितलेलं सर्व ऐकायचं असतं. अपने समाज की प्रथा और परंपरा है कि अध्यक्ष जो बोलेगा वो सुनना है. व्यासपीठ पे उपस्थित सभी मान्यवर, इस प्रोग्राम के माध्यम से उपस्थित सभी भाइयों बहनों और माताओं, व्यासपीठ के साथों साथ आपके परिवार के चरण में नतमस्तक होते हुए आप सभी का आशीर्वाद लेता हूं, आप सभी का दर्शन लेता हूं. आप लोगों का विश्वास, आप लोगों का आशीर्वाद प्रभु रामचंद्र जी का धनुष्यबाण उठा के, धनुष्यबाण के माध्यम से आपका और आपके परिवार का आशीर्वाद मेरे और मेरे छोटे भाई के सर पे हमेशा रखा है. ऐसे आपका आशीर्वाद, ऐसा आपका सहयोग समाज की सेवा करने के लिए, समाज के लोगों को मान सम्मान देने के लिए हमेशा हमारे दोनों भाई के सर पे हमेशा रहने दो. आज कन्नड़ सेवा संघ पवई इस माध्यम से सर का भी दर्शन हुआ. एक ऐसा ही दूसरे को फोन लगा रहा था तो सर को फोन लग गया था और उस माध्यम से सर का आशीर्वाद मिला. मैं समाज के लोगों को कहना चाहता हूं, एजुकेशन, हेल्थ, इस माध्यम से अपना संघ जो सेवा कर रहे हैं, उस सेवा के माध्यम से आपका SM शेट्टी स्कूल, सर SM शेट्टी स्कूल इतना अच्छा बनाया है आप लोग ने कि वहां पे पढ़ने वाला हर बच्चा आगे चल के इस हिंदुस्तान की संस्कृति फ्यूचर में आपके दिल में लेके वो घूमते रहेगा. इसलिए कह रहा हूं कि मैं भी एक बेटे का बाप हूं. आपके स्कूल के माध्यम से
आपके कॉलेज के माध्यम से मेरे बेटे को जो एजुकेशन दिया सर ने, वो आज आपके समाज के, आप समाज के लोगों की सेवा करने के लिए, समाज के लोगों के चरण में नतमस्तक होते हुए सभी का आदर करता है। ऐसे हर बच्चे का बाप दिल में लेके घूमते रहता है कि मेरा बेटा अच्छा होना चाहिए। इसलिए आपका कन्नड़ा संघ का मैं आभार व्यक्त करता हूँ कि आप इस एजुकेशन के माध्यम से, हेल्थ के माध्यम से, और हमारे सर पे तो आप सभी का आशीर्वाद है ही। वोट हो, नोट हो, सब मिलते रहते हैं। इसलिए ऐसा ही भाई, इधर देखो ना सेठ, पर वो नोट की बात है इसलिए उधर देख रहे थे। ऐसे आपका आशीर्वाद, ऐसा आपका विश्वास हमेशा सर पर रहने दो। एक पालक मंत्री आए हैं, इसलिए आगे चलने का आपसे परवानगी मांग रहा हूं। आज यहाँ पे बुलाया, आप लोगों का आशीर्वाद मिला, आप लोगों का दर्शन मिला। ऐसे आपका आशीर्वाद, आपका दर्शन हमेशा मिलते रहने दो। इतना ही आपके सभी के चरण में तुमसे प्रार्थना करता हूँ। धन्यवाद। जय हिंद, जय महाराष्ट्र। ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯಾನೆ ನನರಡ್ಡಿ ಜನಕ್ಕೆ ನಮ್ಮ ಗೌರವ ಮಲ್ಪರಿ ಪೊಂದುಲ್ಲ ನಮ್ಮ ಸಂಘದ ಹಿರಿಯರಿ ರಡ್ಡು ಸದಸ್ಯರಿ ಶ್ರೀ ರಘುರಾಮ್ ಶೆಟ್ಟಿ ಬಕ್ಕ ಸಾಧು ಪೂಜಾರಿ ವೇದಿಕೆ ಬರ್ಬಂಗೆ ಏನಂದಲ್ಲೇ ರಘುರಾಮ್ ಶೆಟ್ರು ದಯಮಲ್ತಿ ವೇದಿಕೆ ಬರಡು ಮೇರ್ನ ಪರಿಚಯಿಸಿಕೊಂಡು ಶ್ರೀಯುತರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಶಿಮಂತೂರು ಪರಂಕಿಲ ಹೊಸಮನೆ ನಾರಾಯಣ ಶೆಟ್ಟಿ ಹಾಗೂ ನರ್ಸಿ ಶೆಟ್ಟಿ ದಂಪತಿಯ ಸುಪುತ್ರರು. ತನ್ನ ಪದವಿ ಪೂರ್ವ ಶಿಕ್ಷಣವನ್ನು ಮುಲ್ಕಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪೂರೈಸಿ ಮುಂದೆ ಜೀವನೋಪಾಯಕ್ಕಾಗಿ ಮುಂಬೈ ನಗರವನ್ನು ಸೇರಿ ಮಹೀಂದ್ರ ಅಂಡ್ ಮಹೀಂದ್ರ ಕಂಪನಿ ದುಡಿಯುತ್ತ ಈಗ ನಿವೃತ್ತ ಜೀವನ ನಡೆಸುತ್ತಿದ್ದಾರೆ. ಕನ್ನಡ ಸೇವಾ ಸಂಘ ಪವೈ ಪೋಷಕ ಸದಸ್ಯರಾದ ಇವರು ಸಂಘದ ಹಿರಿಯ ಸದಸ್ಯರು ಅಲ್ಲದೆ ಸಂಘದ ಸಕ್ರಿಯ ಕಾರ್ಯಕರ್ತ. ಸಂಘದ ಎಲ್ಲ ಚಟುವಟಿಕೆ ಭಾಗವಹಿಸುತ್ತಾ ಯಾವುದೇ ಪ್ರಚಾರ ಪಡೆಯದೆ ಸಮಾಜ ಪರ ಕೆಲಸ ಮಾಡುವ ಇವರು ದಾಂಪತ್ಯ ಜೀವನದಲ್ಲಿ ಪತ್ನಿ ಇಂದಿರಾ ಹಾಗೂ ಮಕ್ಕಳಾದ ಅಜಯ್ ಹಾಗೂ ಆಕಾಶ್ ಇವರೊಂದಿಗೆ ಸುಖಮಯ ಜೀವನ ನಡೆಸುತ್ತಿದ್ದಾರೆ. ಶ್ರೀಯುತರು ಸಂಘಕ್ಕೆ ನೀಡಿದ ಸೇವೆಯನ್ನು ಗುರುತಿಸಿ ಸಂಘದ 28ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ಗೌರವಪೂರ್ವಕವಾಗಿ ಸನ್ಮಾನಿಸಲು ಅಭಿಮಾನ ಪಡುತ್ತೇವೆ. ನಿಮ್ಮ ಮುಂದಿನ ಜೀವನ ಸುಖಮಯವಾಗಲೆಂದು ಶುಭಾರಿಸುತ್ತಾ ಶ್ರೀಯುತರನ ಧರ್ಮಪತ್ನಿ ತೇರೆಂದಂಡ ಇಲ್ಲದ ಕ್ಲಿಯರ್ ಪುಲ್ಯಾಲಿಯರಲ್ಲಿ ತೇರೆಂದಂಡ ಮರ್ಮಾಲು ಪುಲ್ಲಿತನ ದಯಮಲ್ತದ ವೇದಿಕೆ ಬರಡು ಶ್ರೀ ರಘುರಾಮ್ ಎನ್ ಶೆಟ್ಟಿಗೆ ಈ ವೇದಿಕೆಯಡಿ ಸಂಘದ ಪರವಾದ ಗೌರವ ಮಲ್ತಂದುಲ್ಲ. ಶಾಲು ಪುರ್ಪ ನೆಂಪದ ಕಾಣಿಕೆ ದೊಡ್ಡ ಗೌರವ. ಮರ್ಮಾಲ್ ಉಲ್ಲೇರನ ಬರಡು ವೇದಿಕೆಗೆ ಹುಲ್ಲಿ ಮರ್ಮಾಲ್ ಉಲ್ಲೇರೆ ವೈದ್ಯರ ಪಂಡಿಯರು ಉಲ್ಲೇರ ಒಟ್ಟು ಸೇರಲಿ ಈ ಸನ್ಮಾನದ ನನಾದ ಇಂಜಿನ ಸಮಾಜ ಸೇವಲ್ ಯೋಗ ಭಾಗ್ಯ ಈರ ನಮ್ಮದು ವೈದ್ಯನ ಸತ್ಯಲು ಗೌರಡ್ಪನಂದು ಈ ವೇದಿಕೆ ಸೇರ್ತಿನ ಮಾತೆರ್ಲ ಜೋರಾಯಿನ ತಾಟಿದ ಅಭಿನಂದನೆ ಗೌರಡು ಕನ್ನಡ ಸಂಘಗೋಸ್ಕರ ವಿಶೇಷವಾದ ಸೇವೆ ಮಲ್ದಿನಾರಿ ಒಂದೇನಲ್ಲ ಸರ್ ಯಾನ ದುಂಬುದ ಸನ್ಮಾನದಂಚಿ ಪೋಂದಲ್ಲೇ ಸಾಧು ಪೂಜಾರಿ ದಯಮಲ್ತಿ ವೇದಿಕೆ ಬರಡು ಅವ್ರನ್ನ ಧರ್ಮಪತ್ನಿ ಜೋಕುಲಿಯರ್ ಉಲ್ಲೇರಂದ ವೇದಿಕೆ ಬರಡು. ಸನ್ಮಾನಿತರನ್ನ ಪರಿಚಯಿಸಿಕೊಂಡು ಶ್ರೀ ಸಾಧು ಪೂಜಾರಿ ಅವರು ಮೂಲತಃ ಕಾರ್ಕಳ ತಾಲೂಕಿನ ಹೆರ್ಮುಂಡೆ ಗ್ರಾಮದ ಚಿಂಪ ಪೂಜಾರಿ ಮತ್ತು ಚಿಂದು ಪೂಜಾರಿ ಅವರ ಸುಪುತ್ರ. ಶ್ರೀಯುತರು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಪಡೆದು ಮುಂದೆ ಉದರ ಪೋಷಣೆಯಾಗಿ ತನ್ನ 18ನೇ ವಯಸ್ಸು ಮುಂಬೈಗೆ ಆಗಮಿಸಿ ಹೋಟೆಲ್ನಲ್ಲಿ 6 ವರ್ಷ ದುಡಿದು ಇದೀಗ ಕಳೆದ 35 ವರ್ಷಗಳಿಂದ ಪವೆಯಲ್ಲಿ ಅಂಗಡಿ ವ್ಯಾಪಾರ ಮಾಡ್ತಿದ್ದಾರೆ. ಇವರು ಕನ್ನಡ ಸೇವಾ ಸಂಘ ಪವೆಯಲ್ಲಿ ವಿವಿಧ ಹುದ್ದೆಯಲ್ಲಿ ದುಡಿದು ಸಂಘದ ಮಾಜಿ ಕೋಶಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಕನ್ನಡ ಸೇವಾ ಸಂಘ ಪವೈ ಪಾಸ್ಪುಲಿ ಕನ್ನಡ ಶಾಲೆಯನ್ನು ತೆರೆಯಬೇಕೆಂದು ನಗರ ಪಾಲಿಕೆಗೆ ಮನವಿ ಸಲ್ಲಿಸಿದಾಗ ಸಕ್ರಿಯವಾಗಿ ಅದರ ಹಿಂದೆ ದುಡಿದವರು ಎನ್ನಲು ಅಭಿಮಾನವಾಗುತ್ತದೆ. ಶ್ರೀಯುತರು ದಾಂಪತ್ಯ ಜೀವನದಲ್ಲಿ ಪತ್ನಿ ಉಷಾ ಹಾಗೂ 3 ಮಕ್ಕಳು ರೋಷನ್, ಋತಿಕ್, ಸೌಮ್ಯ. ಪಾಸ್ಪುಲಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತು ಇದೀಗ 3 ಒಳ್ಳೆಯ ಉದ್ಯೋಗದಲ್ಲಿದ್ದಾರೆ. ಪಾಸ್ಪುಲಿ ಕನ್ನಡ ಶಾಲೆ ಉದ್ಘಾಟನೆಗೊಂಡಾಗ ಇವರ ಮಗ ರೋಷನ್ ಮೊದಲನೇ ವಿದ್ಯಾರ್ಥಿಯಾಗಿ ಸೇರ್ಪಡೆಗೊಂಡಿದ್ದ. ಮೂಲತಃ ಮುನ್ಸಿಪಾಲಿಟಿದ ಕನ್ನಡ ಶಾಲೆ ಚಾಲನಾಗ ಮೆರ್ರಮಗೆ ಐಟಿ ಜಾಯಿನ್ ಆಗಿದ್ದೀರಿ. ಶ್ರೀಯುತರಿಗಳ ಈ ಶುಭ ಸಂದರ್ಭಡು ಇಂಗ್ಲು ಅಭಿಮಾನಡು ಅಭಿನಂದನೆ ಮಲ್ತಂದುಲ್ಲ.
ಶಾಲು ಪುರ್ಪ ನೆಂಪುದ ಕಾಣಿಕೆ ದೊಡ್ಡಗೂ ಸನ್ಮಾನ ನಡೆತೊಂದು ಜೋರಾದ ತಾಟಿದ ಅಭಿನಂದನೆ ಬೋಡು ಕನ್ನಡ ಸೇವಾ ಸಂಘದ ಅಭಿವೃದ್ಧಿಗೆ ಮಲ್ಲ ಮಟ್ಟದ ಸಹಕಾರ ಮಲ್ದಿನಗಳು ಮುಗ್ಲಿರುವಿರಲಿ ಹಿರಿಯರಿ ವಂದನೆಲು ನಮ್ಮ ಇನ್ನು ಈ ಕಾರ್ಯಕ್ರಮದ ವಿಶೇಷವಾದ 2 ಜನಕ್ಕೆ ಸನ್ಮಾನ ಮಲ್ಪರಿಲ್ಲ ಐಟು ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ದಯಮಲ್ತದೆ ವೇದಿಕೆ ಬರೋಡು ಸರ್ ಬಲೆ ಬಲೆ ಸರ್ ಯಕ್ಷಧ್ರುವ ಪಟೇಲ್ ಪಟ್ಲ ಸತೀಶ್ ಶೆಟ್ಟರ ಬಗ್ಗೆ ಏರಿಗಳಾದ ಪನೊಡೊಂದಾಲಜಿ ಮಾತೆರೆಗಳ ಚಿರಪರಿಚಿತ ವ್ಯಕ್ತಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸ್ಥಾಪನೆ ಮಲ್ತಿದ್ದು ಒಂಜ ಆತ್ ಕಲಾವಿದರಿಗೆ ಆಶ್ರಯದಾತೆಯಾದಿ ಒಂಜಿ ಭರವಸೆದ ಬೆಳಕು ಬಂದ್ಬಿಟ್ಟು ಅಂಚ ಉಳ್ಳೇರಿ ನಮ್ಮ ಪಟ್ಲ ಸತೀಶ್ ಶೆಟ್ಟರು ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಪಾವಂಜ ಮೇಳದ ಪ್ರಧಾನ ಭಾಗವತಗಾರದು ಸಂಚಾಲಕರಾದ ಸಮಾಜ ಸೇವೆ ಮಲ್ತಂದು ಯಕ್ಷಗಾನ ಕಲಾವಿದರಿನ ಕಲ್ಯಾಣಗೋಸ್ಕರ ಮಲ್ಲ ಮಟ್ಟದ ಬೇಲೆ ಮಲ್ತಂದುಲ್ಲೇರಿ ಪ್ರತಿ ವರ್ಷ ಬಾರಿ ಮಲ್ಲ ಕಾರ್ಯಕ್ರಮ ಮಲ್ತದ್ದು ಒಂಜಿ ಆತ್ ಕಲಾವಿದರಿಗೆ ಯಕ್ಷಗಾನದ ಕಲಾವಿದರಿಗೆ ಮಲ್ಲ ಮಟ್ಟದ ಸಹಕಾರ ಕೊರದು ಬರೋದು ಪುನರ್ ಏರಿಕೆಂಡೆ ಅವು ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ದೇವೇರಿಯರಿಗೆ ಆರೋಗ್ಯ ಆಯುಷ್ಯ ಸಂಪತ್ತು ಕೊರದು ಉತ್ತರೋತ್ತರ ಅಭಿವೃದ್ಧಿ ಮಲ್ಪಡು ನನಾತಿಂಚಿನ ಸೇಮಲ್ಪ ಯೋಗ ಭಾಗ್ಯ ಈರು ನಮ್ಮಂದು ಇದನ್ನ ಸತ್ಯಲು ಇದಕ್ಕೆ ಮಲ್ಪಡು ಬಂದು ಈ ಶುಭ ಸಂದರ್ಭಡು ಶಾಲು ನೆಂಪು ಕಾಣಿಕೆ ಒಟ್ಟಿಗೂ ಗೌರವ ಮಲ್ತಂದಿಲ್ಲ ಸನ್ಮಾನ ಸ್ವೀಕಾರ ಸತೀಶ್ ಅಣ್ಣ ರಡ್ಡು ಪಾತೆರ ಭಾಗವತಿಗೆ ಉತ್ತರ ಗುರುಪೇರಿಗೆ ಸರಿ ಸರ್ ನನ್ನ ದುಂಬುದ ಗೌರವಾರ್ಪಣೆ ನಮ್ಮ ಕನ್ನಡ ಸೇವಾ ಸಂಘದ ಮಾಜಿ ಅಧ್ಯಕ್ಷರು ಅಂಜನೆ ಇನ್ನಿತ ನಿರೂಪಕರಾದ ಪುನಃ ಬಾಬಾ ಪ್ರಸಾದ್ ಅರಸ ಕುತ್ಯಾರ್ ಮೇರೆಗೊಂಜಿ ಗೌರವಾರ್ಪಣೆ ಓಲು ಅಜಿಲೇರು ಚೌಟ ಬಂಗೇರು ಪಟ್ಟ ಏರಿಮನೆ ಏರಿಯರು ಅವಳು ರಾತ್ರಿ ತೂಟ ಬೀಜುಂಡು ಗಗ್ಗರನೆ ಜನ ಜಣಿಪುಂಡು ಇಂಚಿತ್ತಿನ ಪೊರ್ಲು ನಾಗ ನಡೆತ ದೈವ ನುಡಿತ ಪಂಚವರ್ಣದ ಪುಂಚದ ಮಣ್ಣು ತುಳುನಾಡು ಮೂಳೂರು ಬಿಕರಿಗುತ್ತು ಸರ್ವೋತ್ತಮ ಶೆಟ್ಟಿ ಬೊಕ್ಕ ಕುತ್ಯಾರು ಮೂಡು ಇರಂದಾಡಿ ಅರಸರ ಇಲ್ಲು ವಸಂತ ಶೆಟ್ಟಿ ಮೊಕಲ್ನ ಮೋಕೆದ ಕರ್ಲ ಪುಲ್ಲೆಯಾದ ಪುಟ್ಟದು ಬತ್ತಿನಾರೆ ನಮ್ಮ ಮಾತೆರ್ನ ಮೋಕೆದ ಪೆರ್ಮೆದ ಬಾಬಾ ಪ್ರಸಾದ್ ಅರಸೇರ್ ಪುಟ್ಟಿನ ಊರಡೆ ಬರವು ಸರವು ಕಲ್ತದೆ ಕರ್ಮ ಭೂಮಿ ಆಯ್ನ ಮುಂಬೈದ ಮಣ್ಣಿಗೆ ಪಜ್ಜದಿಯೇರು ಕಷ್ಟ ಸುಖದ ಕಡಲ ಸಿರೆಕ್ ತಿಗಲೆ ಕೊರ್ದು ಬೆಸರಿಗೆ ಬೇಕಂದೆ ಅಲ್ಕಂದೆ ಅಂಜಂದೆ ನಾಲ್ಕೂರುಡು ತನ್ನ ಚಾತುರ್ಪುಡು ಪುಗಾರ್ತೆ ಪಡೆಯರು ಬೊಂಬೈ ಬತ್ತಿ ಬೊಕ್ಕಲ ರಂಗ ಭೂಮಿದ ಅಂಗಲಾಪು ಬುಡಿಯರೆ ಐಜಿ ಸಾಮಾಜಿಕ ಬೇಲೆದ ಒಟ್ಟುಗು 25 ಹೆಚ್ಚಿಗೆ ನಾಟಕಗಳಿಗೆ ನಿರ್ದೇಶನ ಮಲ್ತದೆ 100 ಹೆಚ್ಚಿಗೆ ಹೊಸ ಕಥಾವಿರಿಗೆ ರಂಗ ಭೂಮಿಗೆ ಪೊಲಪು ಮಲ್ತು ಕೊರ್ತಿನಾರು ನಮ್ಮ ಅರಸೇರು ಒಂಜಾತ ನಾಟಕಗಳಿಗೆ ನಿರ್ದೇಶನ ಮಲ್ತದೆ ಪ್ರಶಸ್ತಿನ ತನ್ನ ಜೋಲಿಗೆ ಪಾಡೊಂದಿನಾರು ನಮ್ಮ ಬಾಬಾ ಪ್ರಸಾದ್ ಅರಸೇರು 6 ನಿರ್ದೇಶನ ಮಲ್ದಿನ ಸೋತು ಗೆದ್ದವಳು ಪಂಪಿನ ನಾಟಕ ಅತ್ಯುತ್ತಮ ನಿರ್ದೇಶನದ 2ನೇ ಪ್ರಶಸ್ತಿ ಅಂಜನೆ ತಂಡ ಪ್ರಶಸ್ತಿಯ ಪಡೆಯರು ಬಾಬಾ ಪ್ರಸಾದ್ ಅರಸೇರು ಬೊಕ್ಕ ವಿಜಯ್ ಶೆಟ್ಟಿ ಸ್ಥಾಪನೆ ಮಲ್ದಿನ ಬ್ರಾಹ್ಮರಿ ಸುದ್ದಿ ವಾಹಿನಿ ಇನಿ ಊರು ಪರವೂಡು ಮಾತುಗಡೆಟ್ಲ ಪುಗಾರ್ತೆನು ಪಡೆಯುವ ಪಂಪಿನ ಅಭಿಮಾನದ ಸಂಗತಿ ಸಮಾಜ ಸೇವೆಗೆ ತನ್ನನ್ನು ತಾನೇ ತೊಡಗೈಸನ ಈರು ಕನ್ನಡ ಸೇವಾ ಸಂಘದ ಪೊವೈ ಮುಲ್ತ ಮಾಜಿ ಒತ್ತುಗುರ್ಕಾರಿಯಾದ ಮುಂಬೈ ಅಂಚಿನ ಊರುಡು ತನ್ನ ಪಾಲುಗೆ ತಿಕ್ಕಿನಂಚಿನ ಹಲವಾರು ವಿಷಯಲೆಡು ಅಂಚನೆ ಹಲವಾರು ಕಾರ್ಯಲೆಡು ಬಾರಿ ಪೊರ್ಲುಡು ತಿಕ್ಕಿನಂಚಿನ ಗುರುಕಾರ್ಮಿನ ಪೊರ್ಲುಡೆ ನಿರ್ವಹಣೆ ಮಲ್ತೊಂದು ಐಕ ತಕ್ಕದಾಯನಂಚಿನ ಒಂಜಿ ಬೆಲೆನ ಸಂದಾಯನಾರ ಈರು ಮಲ್ದಿನ ಎಡ್ಡೆಡ್ಡ ಬೆಲೆಗೆ ಹಲವಾರು ಸಂಘ ಸಂಸ್ಥೆಗಳು ಗೌರವ ಮಲ್ದಿರು ಕಲಾ ಜಗತ್ತು ಮುಂಬೈ ಇರಗ ತೌಳವ ಸಿರಿ ಪ್ರಶಸ್ತಿ ಕೊರ್ದು ಗೌರವಿಸಾದ್ರು ಪಂಡ್ರೆ ಎಂಗಳಿಗೆ ಮಸ್ತ್ ಪೆರ್ಮೆ ಆಪುಂಡು ಇಂಚಪ್ಪ ಬುಡುಗಡೆ ಆಯ್ನ ಧರ್ಮ ಚಾವಡಿ ಪಂಪಿನ ತುಳು ಚಿತ್ರಡು ಪ್ರಮುಖ ಪಾತ್ರ ವಹಿಸೊಂದು ಬಾರಿ ಪೊರ್ಲುಡು ನಟನೆ ಮಲ್ದಿನಾರು ಜನಪ್ರಿಯರಾಯನಂಚಿನ ನಮ್ಮ ಅರಸೇರು ಇಂಚಿನ ನಮ್ಮ ಅರಸೇರಿನ ಇರ್ನ ರಂಗಭೂಮಿ ಸಾಮಾಜಿಕ ಕಲಾ ಸಂಘಟನೆ ಇಂಚಿನ ಮಾತಾ ಬೇಲಿಲೆಗ್ ಇನ್ನು ಎಂಕಲ್ನ ಸಂಸ್ಥೆದ
ಎಡ್ಮನೆ ಪುಟ್ಟು ಪರ್ಬದ ಪೊರ್ತುಡು ಸೇರ್ದಿನ ಕಲಾಭಿಮಾನಿಗಳು ಅಂಚನೆ ಚಾವಾಡಿದ ಗುರುಕಾರರ ಮಾತ ಭಿನ್ನೇರ್ನ ಎದುಡು ಭಿನ್ನಾದಿಗಡ ಮನೆಟ್ಟು ಕುಲ್ಲಾದ ತಮ್ಮನ ಬಲ್ಮಣ ಮಲ್ಪರ ಸಂತೋಷ ಒಂದುಂಡು. ಧನ್ಯವಾದಗಳು. ಒಂದನೇಲು ಅನ್ಎಕ್ಸ್ಪೆಕ್ಟೆಡ್ ಒಂಜಿ ಸನ್ಮಾನ ಮಲ್ತೆರೆಗೆ ಧರ್ಮ ಚಾವಡಿ ಸಿನ್ಮಡು ಎಡ್ಡೆ ಪಾತ್ರ ಮಲ್ತೆ ಬರ್ಪುನ ಒಂಜಿ ಅಭಿಮಾನುಡು ಯಾನು ಕನ್ನಡ ಸೇವಾ ಸಂಘಟಕಲಿಗೆ ಚಿರಋಣಿ ಆದುಲ್ಲೆ ಒಂದೇ ರೆಕಮೆಂಡ್ ಮಲ್ತಿರಂಚಿನ ರಮೇಶ್ ಐಕ್ಲಿಗಳ ಪ್ರಶಾಂತಿ ಡಿ ಶೆಟ್ಟಿಗಳ ಈ ಸೊಲ್ಮೆ ಸಂದ ಒಂದಲ್ಲೇ ಈ ವೇದಿಕೆಡಿ ಇನ್ಯಾನ್ ಉಂತುದೆ ಅಂದಾಂಡ ನೆಕ್ ಮೂಲ ಕಾರಣಕರ್ತ ಇರ್ಕೆಂಡ್ ಐಟೊಂಜಿ ಪ್ರವೀಣ್ ಭೂಷಟ್ರು ಎನ್ನ ಪ್ರತಿಯೊಂಜಿ ನಾಟಕ ಯಾನ್ ಮುಂಬೈದ ಸುರೂತ ಪ್ರದರ್ಶನದಾನಿ ಯಾನ್ ಪ್ರವೀಣ್ ಭೂಷಟ್ ತಿಕ್ಕಿಯ ಆ ನೀರ್ದು ಇನಿ ಮುಟ್ಟಲ ಎನ್ನ ಪ್ರತಿಯೊಂಜಿ ಕಾರ್ಯಕ್ರಮಗಳ ಮಲ್ಲ ಮಟ್ಟದ ಸಹಕಾರ ಮಲ್ತಂಬೈದಿರು ಬಂಡ ಪ್ರವೀಣ್ ಭೂಷಟ್ರು ಸರ್ ಒಂದು ಎಂಕು ಮಲ್ದಿನ ಸನ್ಮಾನ ಆತ್ ಇರೇಗು ಮಲ್ದಿನ ಸನ್ಮಾನ ಯಾನ್ ಇರೇಗು ಒಂದಿನ ಅರ್ಪಣೆ ಮಲ್ತಂದುಲ್ಲೆ ಯಾನೆ ಪಾತಿರ್ದ ದುಂಪೊಂದುಲ್ಲೆ ಕಾರ್ಯಕ್ರಮ ಪೊರ್ತು ಮೀರು ಬಂದುಂಡು ಅಂಚದೆ ಕನ್ನಡ ಸೇವಾ ಸಂಘ ಈ ಸಾರಿ ಒಂಜಿ ಟಾರ್ಗೆಟ್ ದಿದ ಅಧ್ಯಕ್ಷರೇ ಏರಿ ಮಾತಾಡಿ ಹೆಚ್ಚ ಸದಸ್ಯ ನೋಂದಣಿ ಮಲ್ಪೆ ಅಕಲಿಗೆ ವಾರ್ಷಿಕೋತ್ಸವದಾನಿ ಗೌರವ ಮಲ್ಪೆ ಬಂದು ಅಂಚ ಮಾತಾಡಲಿ ಹೆಚ್ಚ ಸದಸ್ಯ ನೋಂದಣಿ ಮಲ್ದಿನಾರೆ ಶ್ರೀಮತಿ ಜ್ಯೋತಿ ಆರ್ ಜಿ ಶೆಟ್ಟಿ ನೂದೇಡಿ ಹೆಚ್ಚ ಸದಸ್ಯ ನೋಂದಣಿ ಮಲ್ದೇರಿ ಸರಿ ಕನ್ನಡ ಸೇವಾ ಸಂಘ ದಯಮಲ್ತಿ ವೇದಿಕೆ ಬತ್ತು ಗೌರವ ಸ್ವೀಕಾರ ಮಲ್ಪೋಡು ಆರಿಜೇರ ಅರ್ನ ಧರ್ಮಪತ್ನಿ ಜನ ಮಗಲುಲ್ಲಂದಾಂಡ ರಿತಿಕಾ ವಿನೀತ್ ಶೆಟ್ಟಿ ಹುಲಿಯರ ಈಜರಿಂದ ಹರೀಶ್ ನೋಡು ಸಮಯ ಮೀದು ಬಂದರು ಬಲೆ ಸರ್ ಒಂಜಿ ಗೌರವ ಮಲ್ಪೋಡು ಬಂದಕ್ಕೆ ಏನಂದ್ರೆ ಶಾಲ್ ಒಂದನೇಲು ಥ್ಯಾಂಕ್ ಯು ಸರ್ ನನಾತೆ ಸದಸ್ಯ ನೋಂದಣಿ ಇರ ಗುರುಕಾರ್ತಿ ಮಲ್ಪೋಟ್ ಬಂದಕ್ಕೆ याने कार्यक्रम दुंपोंदुल्ले हमारे बीच में श्री शरद पवार जी उपस्थित है। मैं शुभ संदेश देने के लिए आपसे मैं विनती करता हूँ। कन्नड़ सेवा संघ के 28th एनुअल कार्यक्रम में सभी मंच पे उपस्थित सम्माननीय लोग और मंच के सामने उपस्थित है वो भी सभी सम्माननीय जनता। मैं 2007 से कन्नड़ सेवा संघ के साथ जुड़ा हूं और जैसे कन्नड़ सेवा संघ समाज का काम कर रही है उसी तरह से आज डॉक्टर शेट्टी साहब ने कुछ कहा एसएम शेट्टी स्कूल के बारे में। मैं भी उनके पास बहुत बार गया, मैंने बहुत बच्चों के एडमिशन भी किए। आज वो लोग एजुकेशन लेके लंदन में हॉस्पिटल में, वहाँ के गवर्नमेंट हॉस्पिटल में नौकरी कर रहे हैं। ये बहुत बड़ी बात है कि एक हमारे मुंबई का एसएम शेट्टी कॉलेज में पढ़ा हुआ बच्चा लंदन के अपने एरिया का है, चांदीवली का, और वो लंदन में गवर्नमेंट के हॉस्पिटल में काम कर रहा है, अच्छे पोस्ट पे है। ये बहुत बड़ी हमारे लिए बात है और मुझे आपको बताने की आवश्यकता नहीं है कि मैं आपके साथ कितना जुड़ा हूं और आपका आशीर्वाद मुझे 2007 से मिल रहा है। 2007 भी नहीं, मुझे लगता है पहला चुनाव 2002 में हुआ था, जब भी मैंने इंडिपेंडेंट 2019 वोट लिए थे। सच्चाई के रास्ते पे मैं चल रहा हूं। श्री कृष्ण भगवान, जय श्री राम, ये सब सच्चाई के रास्ते पे चल रहे थे। वैसे ही मैं भी आप लोगों के साथ सच्चाई के रास्ते पे चल रहा हूं। आपका आशीर्वाद 2002 से है और आगे भी आपका आशीर्वाद
शरद पवार के साथ रहेगा, ये मुझे विश्वास है। यही कह के मैं आपके इस एनुअल डे की शुभकामनाएं देता हूं और धन्यवाद कहता हूं। जय हिंद, जय महाराष्ट्र, जय कन्नड़ सेवा संघ। ಧನ್ಯವಾದ ಸರ್. ಯಾನೆ ಕಾರ್ಯಕ್ರಮದ ನಮ್ಮ ಈ ಪ್ರತಿ ವರ್ಷ ಲಗನೆ ಈ ವರ್ಷಲ ಮುಂಬೈಡಿ ಕನ್ನಡ ಮಾಧ್ಯಮಡಿ IAS ಮಾರ್ಕ್ ಪಡೆಯನಿಗೆ ಗೌರವ ಮಲ್ತಂದುಲ್ಲ ಅಂಚನೆ ಈ ವರ್ಷ ಗುರುನಾರಾಯಣ ರಾತ್ರಿ ಪ್ರೌಢಶಾಲೆಯಡಿ ಮುಂಬೈಡೆ ಫಸ್ಟ್ ರ್ಯಾಂಕ್ ಬೈದಿನ ಹೆಂಚಿನ ಸೋನು ಚಂದ್ರು ಚವರ್ ವೇದಿಕೆ ಬತ್ತಿದ ಗೌರವ ಸ್ವೀಕಾರ ಮಲ್ಪಡು. ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತು ಹೈಯೆಸ್ಟ್ ಅಂಕಗಳನ್ನು ಪಡೆದಂತಹ ಸೋನು ಚಂದ್ರು ಚವರ್ ವೇದಿಕೆ ಬಂದು ಗೌರವ ಸ್ವೀಕರಿಸಬೇಕು. ಇದರ ಪ್ರಾಯೋಜಕರು ಮಹೇಶ್ ಶೆಟ್ಟರು ದಯಮಲ್ತಿದೆ ಗೌರವ ಮಲ್ಪಡುಕ್ಕೆ ಅಲ್ಲಿ ಹೋಗಿ ಅಲ್ಲಿ ಅಂಚನೆ ಪಾಸ್ಪೋಲ್ ಶಾಲೆಡಿ ಫಸ್ಟ್ ಏತ್ ಸ್ಟ್ಯಾಂಡರ್ಡ್ ಮುಟ್ಟ ಏರಿಯರ್ ಫಸ್ಟ್ ಪಕ್ಕ ಸೆಕೆಂಡ್ ಬೈದಿರು ಅಕಲಿಗಳ ಈ ವೇದಿಕೆ ಗೌರವ ಮಲ್ಪ ಅಗಳು ಮಾತೆಲ್ಲ ಐನಾತ್ ಬೇಗ ವೇದಿಕೆ ಬರೋಡು. ಪಾಸ್ಪೋಲ್ ಕನ್ನಡ ಮಾಧ್ಯಮ ಶಾಲೆ ಕಲಿತಿರಂತಹ 1ನೇ ತರಗತಿಯಿಂದ 8ನೇ ತರಗತಿ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಲ್ಲಿ ಮೊದಲ ಮತ್ತು ದ್ವಿತೀಯ ಸ್ಥಾನ ಪಡೆದಂತ ಅಂಕಗಳನ್ನು ಪಡೆದಂತ ವಿದ್ಯಾರ್ಥಿಗಳು ವೇದಿಕೆ ಬರಬೇಕು. ಇವರ ಹೆಸರುಗಳನ್ನು ಯಶೋಧ ಪೂಜಾರಿ ಅವರು ಓದಿ ಹೇಳುತ್ತಿದ್ದಾರೆ. 1ನೇ ತರಗತಿ ಪ್ರತೀಕ್ಷಾ ಉದ್ಯಾನ್ ಶೆಟ್ಟಿ, ದ್ವಿತೀಯ ಮಯೂರಿ ರಾಜ್ಕುಮಾರ್. ಬೇಗ ಬನ್ನಿ 1ನೇ ತರಗತಿ ಮಕ್ಕಳು ಲೈನ್ ಆಗಿ ನಿಲ್ಲಿ. 2ನೇ ತರಗತಿ ಬೇಗ ಬನ್ನಿ. 2ನೇ ತರಗತಿ ವೀರೇಶ್ ಅನಿಲ್ ಕುಮಾರ್, ದ್ವಿತೀಯ ಹನುಮಂತ್ ಬಸವರಾಜ್. 3ನೇ ತರಗತಿ ಪ್ರಥಮ ನಂದಿನಿ ರಾಜ್ಕುಮಾರ್, ದ್ವಿತೀಯ ಲಕ್ಷ್ಮೀ ಬುಗ್ಗಪ್ಪ. ಈಗ 4ನೇ ತರಗತಿ ನಾಗಿನಿ ಬಸವರಾಜ್ ಪ್ರಥಮ, ರಾಧಿಕಾ ಬಸಲಿಂಗಪ್ಪ ದ್ವಿತೀಯ. ಈಗ 5ನೇ ತರಗತಿ ಲಕ್ಷ್ಮೀ ಮಲ್ಲಪ್ಪ ಸಂಕರಡ್ಗಿ. 5ನೇ ತರಗತಿಯಲ್ಲಿ ಒಂದೇ ಇದೆ. 6ನೇ ತರಗತಿ ಪ್ರಥಮ ರಾಜು ಬಸಲಿಂಗಪ್ಪ, ದ್ವಿತೀಯ ಯಶ್ರಾಜ್ ರಾಜು ಪಡ್ಗಟ್ಟಿ. 7ನೇ ತರಗತಿ ಲಕ್ಷ್ಮೀ ಶಾಂತಮಾಲ್ ಪ್ರಥಮ, ದ್ವಿತೀಯ ಅಮಯ್ ರಾಜು ಅಯ್ಯರ್. ಬೇಗ ಬನ್ನಿ. ಈಗ 8ನೇ ತರಗತಿ ಪ್ರಥಮ ಅಕ್ಷತಾ ಗಿರಿಮಲ್, ದ್ವಿತೀಯ ಗಣೇಶ್ ಭೀಮು. ಈಗ ಪಾಸ್ಪೋಲಿ ಶಾಲೆ ಮಕ್ಕಳದು ಮುಕ್ತಾಯವಾಯಿತು. ಕಂಗ್ರ್ಯಾಚುಲೇಷನ್ ಎಲ್ಲರಿಗೂ, ಧನ್ಯವಾದಗಳು. ಈ ಮಾತಾ ಜೋಕ್ಲಿಗೆ ಗೌರವಧನ ಕೊಡ್ತೀರಿ ಮಹೇಶ್ ಶೆಟ್ರು. ಜೋರಾಯಿನ ತಾಟಿದ ಅಭಿನಂದನೆ ಮಲ್ಪೋಡು ಮಹೇಶ್ ಶೆಟ್ರಿಗ್ಲ. ಪ್ರತಿ ವರ್ಷ ಪಾಸ್ಪೋಲ್ ಶಾಲೆದ ಜೋಕ್ಲಿಗೆ ಮಲ್ಲ ಮಟ್ಟದ ಸಹಕಾರ ಮಹೇಶ್ ಶೆಟ್ರು ಕೊರೊಂದಿಲ್ಲಿರಿ. ವಂದನೆಗಳು. ಕಾರ್ಯಕ್ರಮದ ಮುಂದೆ ಹೋಗ್ತಿದ್ವಿ. ನಾನು ಮಾತಿನ ಕಡೆ ಹೋಗ್ತಿದ್ದೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಆಶೀರ್ವಚನ ಮಾಡಲು ಬಂದಿರುವಂತಹ ನಮ್ಮವರಾಗಿರುವಂತಹ ವೇದಮೂರ್ತಿ SN ಉಡುಪುರವರು ಆಶೀರ್ವಚನ ಮಾಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಮೊದಲಾಗಿ ಕನ್ನಡ ಸೇವಾ ಸಂಘ ಪವಾಯಿ ಇದರ 28ನೇ ವಾರ್ಷಿಕ ಮಹೋತ್ಸವಕ್ಕೆ ಶುಭ ಹಾರೈಸುತ್ತಾ ವೇದಿಕೆಯಲ್ಲಿ ಇರುವಂತಹ ಪ್ರವೀಣ್ ಶೆಟ್ಟಿಯವರೇ ಹಾಗೂ ಮಹೇಶ್ ಶೆಟ್ಟಿಯವರೇ, ಹಾಗೆ ಇಲ್ಲಿ ನೆರೆದಿರುವಂಥ ಎಲ್ಲ ಆಸೀನರಾಗಿರುವಂಥ ಗಣ್ಯಾತಿ ಗಣ್ಯರೇ, ನೆರೆದಿರುವಂಥ ಎಲ್ಲ ಕನ್ನಡಾಭಿಮಾನಿಗಳೇ, ಈ ಪವಾಯಿ ಪರಿಸರದಲ್ಲಿ ಅದೆಷ್ಟೋ ಒಳ್ಳೆಯ ಜನರು ಸೇರಿಕೊಂಡು ಈ ಹುಟ್ಟು ಹಾಕಿದಂಥ ಈ ಒಂದು ಸಂಸ್ಥೆ
ಈ ಸಂಸ್ಥೆಯ ಒಂದು ವಿಶೇಷತೆ ಅಂದರೆ ಹಾಲಿ ಅಧ್ಯಕ್ಷರುಗಳು ಹಾಗೆ ಮಾಜಿ ಅಧ್ಯಕ್ಷರುಗಳು ನಿಕಟವಾದ ಸಂಪರ್ಕದಲ್ಲಿ ಸದಾ ಇರುವುದು ಇದು ಬಹಳ ಒಂದು ಸಂಘದಲ್ಲಿ ವಿಶೇಷವಾಗಿಂದ ಹೇಳ್ಬೋದು. ಯಾಕಂದರೆ ಅಧ್ಯಕ್ಷರ ಕಾಲಾವಧಿ ಮುಗಿದ ಮೇಲೆ ಅವರು ಆ ಸಂಪರ್ಕದಲ್ಲಿ ಇರುವುದಿಲ್ಲ. ಆದರೆ ಪೊವೈ ಸಂಘದಲ್ಲಿ ಹಾಗೆ ಅಲ್ಲ, ಬಹಳಷ್ಟು ಜನರು ಎಲ್ಲರೂ ಬಹಳ ಸಂಪರ್ಕದಲ್ಲಿ ಇದ್ದುಕೊಂಡು ಇದು ನಮ್ಮ ಮನೆ ಅಂತ ಹೇಳಿ ಆ ಸಂಘದಲ್ಲಿ ಒಳ್ಳೆಯ ಅವಿರತ ಸೇವೆಯನ್ನು ಮಾಡ್ತಾ ಇದ್ದಾರೆ ಇಂದಿಗೂ ಕೂಡ. ಬಹುಶಃ ಇದೊಂದು ಆದರ್ಶ ಸಂಸ್ಥೆ ಎಂದು ಹೇಳ್ಬೋದು. ಯಾಕಂದರೆ ಈ ಪರಿಸರದಲ್ಲಿ ಇರುವಂತಹ ಎಲ್ಲ ಕೆಲಸ ಕಾರ್ಯಗಳಿಗೆ ಮಹೇಶ್ ಶೆಟ್ಟಿಯವರು ಹಾಗೆ ಅವರೆಲ್ಲ ಸಹಪಾಠಿಗಳು ಯಾವುದಕ್ಕೂ ಕೊರತೆ ಬಾರದಾಗೆ ಇಲ್ಲಿಯ ಪರಿಸರದ ಮಕ್ಕಳಿಗೆ ಎಲ್ಲ ಮೊದಲಾಗಿ ವಿದ್ಯಾರ್ಜನೆ ಬೇಕಾದಂಥ ಶಾಲೆಯನ್ನು ಕಲ್ಪಿಸಿದ್ದಾರೆ. ಇದು ಮುಖ್ಯ. ಯಾಕೆಂದರೆ ವಿದ್ಯಾಂ ಸರ್ವತ್ರ ಪೂಜೆಯದಂತೆ ಮನುಷ್ಯನಿಗೆ ಒಂದು ವಿದ್ಯೆ ಸಿಕ್ಕಿದರೆ ಮತ್ತೆ ಎಲ್ಲ ಕೆಲಸಗಳಲ್ಲಿ ಅವನು ಜ್ಞಾನ ಸಂಪಾದನೆ ಮಾಡಿಕೊಂಡು ಅವನ ಜೀವನದಲ್ಲಿ ಸಾಗಬಹುದು. ಅಂತಹ ಸದಾಕಾಲ ಈ ಪ್ರೋತ್ಸಾಹ ವಿದ್ಯಾರ್ಜನೆ ಕೊಡ್ತಾ ಇದ್ದಾರೆ. ಬಹುಶಃ ಮಹೇಶ್ ಶೆಟ್ಟಿ ಅವರು ವಿದ್ಯಾರ್ಜನೆಗೆ ಕೊಡುವಷ್ಟು ಪ್ರೋತ್ಸಾಹ ಬೇರೆ ಯಾವುದಕ್ಕೂ ಅವರು ಹಿಂದೆ, ಆ ವಿದ್ಯಾರ್ಜನೆಗೆ ಮಾತ್ರ ಅವರು ಅತ್ಯಂತ ಮುಖ್ಯ. ಯಾರು ಕೇಳಿದ್ರು ಇಲ್ಲ ಅಂತ ಹೇಳುದಿಲ್ಲ, ತುಂಬಾ ಪ್ರೋತ್ಸಾಹ ಕೊಡ್ತಾರೆ. ಬಹುಶಃ ಈ ಸಂಸ್ಥೆಗೆ ಅವರು ಬೆನ್ನೆಲುಬು ಆಗಿದ್ದಾರೆ. ನಿರಂತರವಾಗಿ ಅವರ ಈ ಸೇವಾ ಕಾರ್ಯ ಇಲ್ಲಿ ಇರಲಿ ಹಾಗೂ ಎಲ್ಲ ಇಲ್ಲಿಯ ಪದಾಧಿಕಾರಿಗಳಿಗೆ ನನ್ನ ಶುಭ ಹಾರೈಸುತ್ತಾ ಮಹಾಮಾತೆ ನಮಗೆಲ್ಲರಿಗೂ ಆಯುರ ಆರೋಗ್ಯ ಭಾಗ್ಯವನ್ನು ಅನುಗ್ರಹಿಸಲಿ. ಹಾಗೂ ಇಂದು ಪ್ರಶಸ್ತಿ ಪ್ರದಾನ ಪಡೆದಂತ ಇಬ್ಬರು ಪ್ರಶಾಂತ್ ಶೆಟ್ಟಿಯವರಿಗೆ ಮತ್ತು ಶ್ರೀಧರ್ ಶೆಟ್ಟಿಯವರಿಗೆ ಅವರ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ಮಾಡಿ ಭಗವಂತನು ಅವರಿಗೆ ಆಯುರಾರೋಗ್ಯ ಭಾಗ್ಯವನ್ನು ಅನುಗ್ರಹಿಸಲಿ. ಹಾಗೂ ಉಳಿದವರಿಗೂ ಕೂಡ ಸನ್ಮಾನ ಪಡೆದಂತ ಎಲ್ಲರಿಗೂ ಭಗವಂತನು ಆರೋಗ್ಯ ಕೊಟ್ಟು ನಮಗೆಲ್ಲರನ್ನು ಭಗವಂತನು ಸದಾಕಾಲ ಅನುಗ್ರಹಿಸಲಿ ಎಂದು ಹೇಳುತ್ತಾ ಪೊವಾಯಿ ಕನ್ನಡ ಸೇವೆಯಿಂದ ಇನ್ನಷ್ಟು ಉತ್ತಮ ಕೆಲಸ ಕಾರ್ಯ, ಸಮಾಜ ಪರ ಕೆಲಸ ಕಾರ್ಯ ನಡೆಯುತ್ತಿರಲಿ ಎಂದು ಹೇಳುತ್ತಾ ಈ ಸಂದರ್ಭದಲ್ಲಿ ನಾವು ಆರ್.ಜಿ. ಶೆಟ್ಟಿಯವರನ್ನು ಕೂಡ ಸದಾಕಾಲ ನೆನಪಿಡುತ್ತೇನೆ. ಯಾಕಂದರೆ ಸದಾಕಾಲ ನನ್ನಲ್ಲಿ ನಿಕಟ ಸಂಪರ್ಕವನ್ನು ಇಟ್ಟುಕೊಳ್ತಿದ್ದಾರೆ ಅಂತ ಈ ಎಲ್ಲರಿಗೂ ದೇವರು ಭಗವಂತನು ಅನುಗ್ರಹಿಸಲಿ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಹಾರಾಷ್ಟ್ರ. ವಂದನೆಗಳು ಸರ್. ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ವಿಶೇಷವಾದ ಸಹಕಾರ ಮಾರ್ಗದರ್ಶನ ಕೊಡ್ತಾ ಬಂದವರು ಎಸ್ ಎನ್ ಉಡುಪರವರು. ತಮಗೆ ಮತ್ತೊಮ್ಮೆ ನಾನು ವಂದನೆ ಸಲ್ಲಿಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂತಹ ಪ್ರವೀಣ್ ಬಿ ಶೆಟ್ಟಿಯವರು ಉದ್ಘಾಟನೆ ಒಂದೆರಡು ಮಾತು. ಬಂದ ಕನ್ನಡಾಭಿಮಾನಿಗಳಿಗೆ ನನ್ನ ನಲ್ಮೆಯನ್ನು ಅರ್ಪಿಸುತ್ತಾ ಇವತ್ತಿನ ಈ ನಮ್ಮ ಭಾಷೆಯ ಅಭಿಮಾನದಿಂದ ಈ ಮರಾಠಿ ಮಣ್ಣಿನಲ್ಲಿ ಕನ್ನಡವನ್ನು ಉಳಿಸಬೇಕು ಮತ್ತು ಬೆಳೆಸಬೇಕು ಎಂಬ ಛಲದಿಂದ ಪೊವಾಯಿ ಪರಿಸರದ ಕನ್ನಡ ಅಭಿಮಾನಿಗಳು ಕನ್ನಡ ಸಂಸ್ಥೆ ಪೊವಾಯಿ ಎಂಬ ಸಂಸ್ಥೆಯನ್ನು ಕಟ್ಟಿ ಸುಮಾರು 28 ವರ್ಷದಿಂದ ಕನ್ನಡದ ಉಳಿವಿಗೆ ಬೇಕಾದ ಸಾಂಸ್ಕೃತಿಕ ಕಾರ್ಯಕ್ರಮ, ಯಕ್ಷ ವೈಭವ, ನೃತ್ಯ ವೈಭವಗಳನ್ನು ಇಟ್ಟು ಈ ಸಂಸ್ಥೆಯ ಬೆಳವಣಿಗೆಗೆ ತಮ್ಮ ಜೀವನದ ಅಮೂಲ್ಯ ಸಮಯವನ್ನು ಪಣವಿಟ್ಟು ಇವತ್ತು 28ನೇ ವಾರ್ಷಿಕೋತ್ಸವ ಆಚರಿಸುತ್ತಾರೆ ಎಂದು ಹೇಳುವುದಕ್ಕೆ ನನಗೆ ಅತ್ಯಂತ ಅಭಿಮಾನವಾಗುತ್ತದೆ. ಇಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ. ಬಾಬಾ ಪ್ರಸಾದ್ ಅವರು ಅವರ ಸನ್ಮಾನವನ್ನು ನನಗೆ ಅರ್ಪಿಸಿದರು. ಆದರೆ ಸುಮಾರು 28 ವರ್ಷ ಮೊದಲು ನನಗೆ ಭಾಷಣ ಮಾಡಿಸಿ ಕಲಿಸಿದವರೇ ಬಾಬಾ ಪ್ರಸಾದ್ ಅರಸ. ಸಭಾಕಂಪನ ಹೇಗೆ ಅಂತ ನನಗೆ ಆ ದಿನ ಗೊತ್ತಾಗಿದೆ. ಆದರೆ ಇವತ್ತು ಆ ಹೆದರಿಕೆ ಇಲ್ಲ. ಕನ್ನಡ ಸಂಘ ಆದ್ದರಿಂದ ಇವರು ಹೇಳಿದ್ರು ನಾವೆಲ್ಲ ತುಳು ಮಾತಾಡೋದು, ನಾನು ಕನ್ನಡ ಮಾತಾಡ್ತೇನೆ, ಕನ್ನಡ ಸಂಘ ಪೊವಾಯಿಯಲ್ಲಿ ಕನ್ನಡ ಮಾತಾಡದೆ ಉತ್ತಮ ಅಂತೇಳಿ ನಾನು ಕನ್ನಡದಲ್ಲಿ ಮಾತಾಡ್ತೇನೆ.
ಹಾಗೆ ಅದರ ಒಟ್ಟಿಗೆ ಪ್ರತಿ ವರ್ಷ ಸಮಾಜ ಸಾಧಕರನ್ನು ಗುರುತಿಸಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಮಾಜ ರತ್ನ ಪ್ರಶಸ್ತಿ ಪ್ರದಾನವನ್ನು ಪ್ರಶಾಂತ್ ಶೆಟ್ಟಿ ಖ್ಯಾತ ಸಮಾಜ ಸೇವಕ ಹಾಗೂ ಕನ್ನಡ ಜ್ಯೋತಿ ಪ್ರಶಸ್ತಿ ಪ್ರದಾನವನ್ನು ನನ್ನ ಅತ್ಯಂತ ಪ್ರೀತಿ ಪಾತ್ರರಾದ ಡಾಕ್ಟರ್ ಶ್ರೀಧರ್ ಶೆಟ್ಟಿ ಅವರಿಗೆ ಅರ್ಪಿಸುವ ಮೂಲಕ ಕನ್ನಡ ಪೊವಾಯ್ ಸಂಘ ಪೊವಾಯ್ದ ಕಿರೀಟಕ್ಕೆ ಇನ್ನೊಂದು ರತ್ನವನ್ನು ಏರಿಸಲಾಗುತ್ತದೆ ಎಂದು ನನಗೆ ಹೇಳಲು ಅಭಿಮಾನವಾಗುತ್ತದೆ. ಯಾಕೆಂದರೆ ಶ್ರೀಧರ್ ಶೆಟ್ಟಿ ನಮ್ಮ ಎಲ್ಲ ಪ್ರಾಧ್ಯಾಪಕ ವರ್ಗದವರಿಗೆ ಅದೊಂದು ಹೆಮ್ಮೆ ಅಂತ ಹೇಳ್ಬೋದು, ಆಸ್ತಿ ಅಂತ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾದ ಆಶೀರ್ವಚನ ಮಾಡಿದ ಮೇಧಮೂರ್ತಿ ಶ್ರೀ SN ಉಡುಪ, ಪ್ರಧಾನ ಅರ್ಚಕರು ಉಮಾಮಹೇಶ್ವರಿ ದೇವಸ್ಥಾನ ಜರಿಮೆರಿ, ಸಭಾಧ್ಯಕ್ಷರು ಸಂದೇಶ್ ಆರ್ ಮೂಡಿಬೆಳ್ಳೆ, ಅತ್ಯಂತ ಆ ಹುಡುಗ ಅತ್ಯಂತ ವಿನಮ್ರ ಭಾವುಕನಾಗಿ ನಿಮ್ಮ ಎದುರಿಗೆ ಅದು ಅಧ್ಯಕ್ಷನಾಗಿ ಕುಳಿತಿದ್ದಾರೆ. ಹಾಗೂ ಗೌರವ ಅಧ್ಯಕ್ಷರು ಮಹೇಶ್ ಶೆಟ್ಟಿ, ಮುಖ್ಯ ಅತಿಥಿಗಳಾದ ರತ್ನಾಕರ್ ಶೆಟ್ಟಿ ಬುಣ್ಕೂರು, ದಿಲೀಪ್ ಲಾಂಡೆ, ರಾಜೇಂದ್ರ ಶೆಟ್ರು, ಅಶೋಕ್ ಮಾಟೇಕರ್, ಶರದ್ ಪವಾರ್ ಹಾಗೂ ಸುರೇಶ್ ಶೆಟ್ಟಿ ಹಾಗೂ ನಮ್ಮ ಶ್ರೀಮತಿ ಮನೋರಮಾ NB ಶೆಟ್ಟಿ ಇವರಿಗೆ ಒಟ್ಟಿಗೆ ಈ ಸಂಸ್ಥೆಯ ಎಲ್ಲ ಕಾರ್ಯಕರ್ತರ ಆಡಳಿತ ಪರ್ವ ಸಂವಿಧಾನದ ನ್ಯಾಯವಾದಿ RG ಶೆಟ್ಟಿ ಅವರಿಗೆ ಒಂದು ವಿಷಯ ಹೇಳಬೇಕು. ಅವರು ಅಡ್ವೊಕೇಟ್ ಅಂದರೆ ನ್ಯಾಯವಾದಿ RG ಶೆಟ್ಟಿ ಅವರು ಆಫೀಸ್ ಮಾಡುವ ಸಮಯದಲ್ಲಿ ನನಗೆ ಗೊತ್ತುಂಟು ಅತ್ಯಂತ ಹಿಂದೆ ಬಿದ್ದು ಒಂದು ಆಫೀಸ್ ಆಗಬೇಕೆಂದು ಶ್ರಮಪಟ್ಟು ಅವರ ಒಟ್ಟಿಗೆ ಎಲ್ಲರೂ ಮಾಡಿದ್ದಾರೆ. ಆದರೆ ಅವರ ಶ್ರಮ ಹೆಚ್ಚಿಟ್ಟಂತೆ ಅವರು ನ್ಯಾಯವಾದಿ ಅಂತ ನನಗೆ ಸಹ ಹೆಮ್ಮೆ ಆಗ್ತದೆ. ಯಾಕೆಂದರೆ ಅವರಿಗೆ ಕಲಿಸಿದ್ದು ನನ್ನ ತಂದೆ. ಕನ್ನಡದಲ್ಲಿ ಒಂದು ಪ್ರಾಸ ಉಂಟು, ಬೆಂದಷ್ಟು ರೊಟ್ಟಿಗೆ ರುಚಿ ಜಾಸ್ತಿ, ನೊಂದಷ್ಟು ಬದುಕಿಗೆ ಅರ್ಥ ಜಾಸ್ತಿ ಎನ್ನುವ ಅರ್ಥದಲ್ಲಿ ನಾವು ತುಳು ಕನ್ನಡಿಗರು ಎಲ್ಲ ಇದ್ದು ಬದುಕುದು ದೊಡ್ಡದಲ್ಲ, ಏನಿಲ್ಲದಿದ್ದರೂ ಬದುಕಿ ನಮ್ಮ ಬದುಕನ್ನು ಸಾರ್ಥಕ ಮಾಡಿ ತೋರಿಸುತ್ತದೆ, ಅದೇ ನಮ್ಮ ದೊಡ್ಡತನ. ಅಂದರೆ ನಾವು ಒಟ್ಟಿಗೆ ಸೇರುವಾಗ ಅದು ನಮ್ಮ ಸೊಸೈಟಿಕಲ್ ಬಾಂಡಿಂಗ್ ಅಂತ ಹೇಳ್ತಾರೆ. ಹಾಗೆ ಎಲ್ಲರನ್ನು ಅದು ತೋರಿಸಿಕೊಡ್ತದೆ. ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಮಡಿಕೆ ಆಗುತ್ತದೆ, ಸೆಗಣಿಗೆ ಸಂಸ್ಕಾರ ಕೊಟ್ಟರೆ ವಿಭೂತಿ ಆಗುತ್ತದೆ, ಚಿನ್ನಕ್ಕೆ ಸಂಸಾರ ಕೊಟ್ಟರೆ ಒಡವೆ ಆಗುತ್ತದೆ, ಕಲ್ಲಿಗೂ ಶಿಲ್ಪಿಯ ಪೆಟ್ಟು ಬಿದ್ದಾಗ ದೇವರಾಗುತ್ತಾರೆ. ಅಂಥದ್ರಲ್ಲಿ ಮನುಷ್ಯನಿಗೆ ಸಂಸ್ಕಾರ ಕೊಟ್ಟರೆ ಅವರು ಮಹಾದೇವನಾಗುತ್ತಾನೆ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಇನ್ನೊಂದು ಫ್ರೇಸ್ ನನಗೆ ಖುಷಿಯಾದ ಒಂದು ಸೆಂಟೆನ್ಸ್, ತಾಯಿಗೆ ಮಾಡಿದ ಅದು ಸಹಾಯ ಅಲ್ಲ, ಅದು ನಮ್ಮ ಋಣ. ತಂದೆಗೆ ಮಾಡಿದ ಸಹಾಯ ಅದು ಸಹಾಯ ಅಲ್ಲ, ಅದು ಭಾಗ್ಯ. ಗುರುಗಳಿಗೆ ಮಾಡಿದ ಸಹಾಯ ಅದು ಸಹಾಯ ಅಲ್ಲ, ಅದು ನಮ್ಮ ಸೌಭಾಗ್ಯ. ಹೆಂಡತಿಗೆ ಮಾಡಿದ ಸಹಾಯ ಅದು ಸಹಾಯ ಅಲ್ಲ, ಅದು ನಮ್ಮ ಪ್ರೀತಿ. ಸಹೋದರನಿಗೆ ಮಾಡಿದ ಸಹಾಯ ಅದು ಸಹಾಯ ಅಲ್ಲ, ನಮ್ಮ ಕರ್ತವ್ಯ. ಸಹೋದರಿಗೆ ಮಾಡಿದ ಅದು ಸಹಾಯವಲ್ಲ, ಅದು ನಮ್ಮ ಜವಾಬ್ದಾರಿ. ಆದರೆ ಸಮಾಜಕ್ಕೆ ಮಾಡಿದ ಅದು ಸಹಾಯ, ಅದು ನಮ್ಮ ಪೂರ್ವ ಜನ್ಮದ ಫಲವೇ, ಅದು ಪುಣ್ಯ ಅಂತ ಹೇಳುತ್ತಾ ನಾವೆಲ್ಲರೂ ಬದುಕಿನಲ್ಲಿ 365 ದಿನವೂ ಜೀವನವೆಂಬ ಉಳಿಯ ಪೆಟ್ಟು ತಿಂದು ರೂಪುಗೊಂಡವರು. ಕನಕದಾಸರ ತತ್ವದಂತೆ ನಾನು ಎಂಬ ಅಹಂ ಹೋದರೆ ಹೋದೇನು, ನಾನು ಎಂಬ ಅಹಂ ಹೋದರೆ ಹೋದೇನು ಎಂದು ತಿಳಿದು ಬದುಕನ್ನು ರೂಪಿಸಿಕೊಂಡು ವ್ಯಕ್ತಿಗಿಂತ ಸಮಾಜ ಮತ್ತು ಸಂಸ್ಥೆಯೇ ಮುಖ್ಯ ಎಂದು ತಿಳಿದು ಬದುಕಿದರೆ ಅದು ನಮ್ಮ ಬದುಕು ಸುಖಮಯವಾಗುವುದಲ್ಲಿ ಯಾವ ಸಂದೇಹವೂ ಇಲ್ಲ. ನಮ್ಮ ಹಿರಿಯರು ಕಲಿಸಿದ ಸಂಸ್ಕಾರವನ್ನು ನಮ್ಮ ಬದುಕಿನ ಪೂರ ನಡೆವಡೆಯಲ್ಲಿ ಅಳವಡಿಸಿಕೊಂಡರೆ ನಮ್ಮ ಮೆದುಳು, ನಮ್ಮ ಹೃದಯಕ್ಕೆ ಅತಿ ಸುಂದರ ತರಂಗಗಳನ್ನು ಕಳಿಸಿ ನಮ್ಮ ಬದುಕಿಗೆ ರೆಕ್ಕೆಗೆ ಪುಕ್ಕ ಬಂದು ಮತ್ತಷ್ಟು ಬದುಕು ಸುಂದರವಾಗುತ್ತದೆ ಎಂದು ತಿಳಿದುಕೊಂಡವನು ನಾನು. ಹಾಗಾಗಿ ಈ ನಗರದ ವ್ಯಸ್ತ ಬದುಕಿನ ಮಧ್ಯೆಯೂ ಗ್ರಾಮಾಂತರ ಪ್ರದೇಶದ ಸುಂದರ ಬದುಕನ್ನು ಅನುಭವಿಸಲು ಸಾಧ್ಯ ಎಂದು ಬಲ್ಲವನು ನಾನು. ಮನುಷ್ಯ ಸಂತೋಷದಲ್ಲಿದ್ದರೆ ಅವನ ಮನೆ ಸಂತೋಷದಲ್ಲಿರುತ್ತದೆ. ಮನೆಗಳು ಸಂತೋಷದಲ್ಲಿದ್ದರೆ ನಮ್ಮ ಸಂಸ್ಥೆಗಳು ಸಂತೋಷದಲ್ಲಿರುತ್ತದೆ. ನಮ್ಮ ಸಂಸ್ಥೆಗಳು ಸಂತೋಷದಲ್ಲಿದ್ದರೆ ನಮ್ಮ ಸಮಾಜ ಸಂತೋಷದಲ್ಲಿರುತ್ತದೆ. ನಮ್ಮ ಸಮಾಜ ಸಂತೋಷದಲ್ಲಿದ್ದರೆ ಇಡೀ ರಾಜ್ಯವೇ ಸಂತೋಷದಲ್ಲಿರುತ್ತದೆ. ರಾಜ್ಯ ಸಂತೋಷದಲ್ಲಿದ್ದರೆ ಇಡೀ ದೇಶವೇ ಸಂತೋಷದಲ್ಲಿರುತ್ತದೆ. ಘರ್ಷಣೆ ಮತ್ತು ವೈಮನಸ್ಸು ಆಗುವ ಸಂಭವವೇ ಇಲ್ಲ ಅಂತ ಹೇಳುವ ಒಟ್ಟಿಗೆ ನಾವುಂಡ ನೋವೇ ನಮ್ಮ ಬದುಕಿನ ಗುರಿ ತಲುಪುವ ದಾರಿದೀಪ. ಈ ಪ್ರಪಂಚದಲ್ಲಿ ಹಣ ಆಸ್ತಿಗೆ ಬೆಲೆ ಇರುವ ಮನುಷ್ಯನ ನಿಯತಿಗೆ ಮತ್ತು ನಂಬಿಕೆಗೆ ಇಲ್ಲದಿದ್ದರೂ
ನಮ್ಮ ನೋವು ನಮಗೆ ಅರ್ಥವಾದರೆ ಅದು ನಾವು ಬದುಕಿದ್ದೇವೆ ಎಂದು ಅರ್ಥ. ಇನ್ನೊಬ್ಬರ ನೋವು ನಮಗೆ ಅರ್ಥವಾದರೆ ನಿಜವಾದ ಮನುಷ್ಯರಾಗಿ ಬದುಕಿದ್ದೇವೆ ಎಂದು ಅರ್ಥ ಹೇಳುತ್ತಾ, ಇವತ್ತು ಬಂದ ನಮ್ಮೆಲ್ಲರ ಕನ್ನಡಾಭಿಮಾನಿಗಳಿಗೆ ಮತ್ತೊಮ್ಮೆ ವಂದನೆಗಳನ್ನು ಕೊಡುತ್ತಾ, ಇವತ್ತಿನ ದೇವಿ ಮಹಾತ್ಮೆಯ ಆಟ ಇನ್ನು ಮಹಿಷಾಸುರನ ಅಬ್ಬರವನ್ನು ಸವಿಯಲುಂಟು ನಮಗೆ. ಅದರ ಒಟ್ಟಿಗೆ ಸತೀಶ್ ಭಟ್ರ ಭಾಗವತಿಯನ್ನು ಸವಿದು ನಾವೆಲ್ಲರೂ ಶ್ರೀ ದೇವಿಯ ಕೃಪಕ್ಕೆ ಪಾತ್ರರಾಗಿ ಕನ್ನಡಾಂಬೆಯ ಶಿರಕ್ಕೆ ಭಾಗಿಸುತ್ತಾ ನಾವೆಲ್ಲರೂ ಕೂಡಿ ಕನ್ನಡ ಡಿನ್ನಿಮವ ಬಾರಿಸುತ್ತಾ ಎಂದು ಹೇಳುತ್ತಾ, ಶ್ರೀ ಕನ್ನಡಂ ಗೆಲ್ಗೆ. ಜೈ ಹಿಂದ್. ಬಾರಿ ಪುರ್ಲುದ ಪಾತೆರ ಪಂಡಿನಂಚಿನ ಬಂಡರ ಸಂಘದ ಅಧ್ಯಕ್ಷರು ವಾಗ್ಮಿ ಪ್ರವೀಣ್ ಭೂಷಟ್ರಿಗೆ ಒಂದೇನೆ ಮತ್ತೊಂದಲ್ಲೇ ನಮ್ಮೊಟ್ಟಿಗೂ ಭಿನ್ನತೆಯಾದ ಶ್ರೀಮತಿ ಮನೋರಮಾ ಎಂ ಶೆಟ್ಟಿ ಉಳ್ಳೇರೆ ರಡ್ಡು ಪಾತೆರ. ನಮ್ಮ ಬಂಟೇರ್ನ ಗುರ್ಕಾರೆ ಪ್ರವೀಣ್ ಭೋಜಶೆಟ್ರು ಬೊಕ್ಕ ವಯಸ್ಸುಳ್ಳೇರು ಬುಲು ಮಹೇಶ್ ಅಣ್ಣೆ ಬೊಕ್ಕ ರತ್ನಾಕರ್ ಅಣ್ಣೆ ರಾಜೇಂದ್ರ ಅಣ್ಣೆ ನಮ್ಮ ಸಂದೇಶ ಅಣ್ಣೆ ಶೋಭಾ ಆರ್ನ ಟೀಮು ಮಾತೆರೆಗಲ ಎನ್ನ ಹೃತ್ಪೂರ್ವಕ ವಂದನೆಗಳು ಮುಲ್ಪ ಸೇರ್ದಿನ ಮಾತ ಬಾಂಧವ್ಯರೆಗಲ ಕನ್ನಡದ ಸಂಘದ ಮಿತ್ತು ಪ್ರೀತಿ ದೀದ್ ಬೈದಿನ ಮಾತೆರೆಗಲ ಎನ್ನ ಉಡಲ್ದಿಂಜಿನ ಸೊಲ್ಮೇನು ಸಂದಾವೆ ಅಂಚೆನೆ ನಮ್ಮ ಉಮಾ ಮಹೇಶ್ವರಿ ದೇವಸ್ಥಾನದ ದೇವಿನ ಬೆಡ್ ಬೈದೀರು ಪಸೊಂದು ಪ್ರಸಾದನೇ ಪಸೊಂದು ಬೈದೀರು ಅರೆಗಲ ನಮ್ಮ ವಂದನೆಲು ಮಾತೆರೆಗಲ ದೇವೇರಿ ಎಡ್ಡೆ ಮಲ್ಪಾಡು ಯೂತುದ ಉಲ್ಪದ ಯೂತುದ ಅಧ್ಯಕ್ಷಗಳ ನಾನು ವಂದನೆಯನ್ನು ಸಲ್ಲಾವೆ. ನಮ್ಮ ಮಾತ ಕನ್ನಡಾಂಬೆನ ಜೋಕುಲು ಅರ್ನ ಜಕ್ಕಿಲುಡೇ ನಮ್ಮ ಬುಲೆದು ಮಲ್ಲಾತಿ ನಕುಲು ನೆಟ್ಟು ಹೆಚ್ಚು ನಕುಲು ನಮ್ಮ ಮಾತ ಇನ್ನಿತ್ತು ಮಲ್ಲ ಜನ ಸ್ಟೇಜ್ ಇಡು ಉಲ್ಲೆರಡಲ್ಲ ನಮ್ಮ ಮಾತ ಕನ್ನಡಡು ಕಲ್ದಿನಕುಲು ಇತ್ತೆ ಕನ್ನಡದ ಸಂಘ ಶಾಲೆಗೆ ಜೋಕುಲೆ ತಿಕ್ಕುಜೇರು ಇಂಚಿನ ಪೊರ್ತುಡು ಮಹೇಶಣ್ಣೆ ಮಲ್ಲ ಸತ್ಕಾರ ಅಕ್ಲಿಗೆ ಪ್ರೋತ್ಸಾಹ ಕೊರ್ದು ಈತು ಜೋಕುಲ್ ನೆಟ್ಟ ಸನ್ಮಾನ ಮಾತ ಗೆತ್ತೊಂಡೇರು ಮಸ್ತ್ ಖುಷಿ ಆಪುಂಡು. ಬೊಕ್ಕ ಯಾನು ಒಂಜಿ ಪನ್ನೋಡು ಬಣ್ಣಾಗ ಒಂಜಿ ಎಂಕ್ಲಿಗೆ ದುಂಬು ಮದ್ಮೆ ಒಡ್ಡ ಒಂಜಿ ಯಕ್ಷಗಾನಗುಲ ಪೋರೆ ಎತ್ತಿಜಿ ಇನ್ನೀತೆ ಪಟ್ಲದಾರ್ನ ಭಾಗವತರಿಗೆ ಯಕ್ಷಗಾನಕ್ಕೆ ಏನರೆ ಮಸ್ತ್ ಸಂತೋಷ ಆವೊಂದುಂಡು. ಅವತ್ತಂದೆ ನಮ್ಮ ದುಂಬು ಗಂಡು ಕಲೆನೇ ಇಂದು ಇತ್ತಿನೇನು ಇನ್ನು ಈತೆ ಹೆಣ್ಣು ಕಲೆ ಮುಟ್ಟ ಬತ್ತನ ಬಣ್ಣಾಗ ಒಂದಿಂಕ್ಲಿಗೆ ಪೊಡ್ಜೋಲೆಗೆ ಮಸ್ತ್ ಅಭಿಮಾನ ಆವೊಂದುಂಡು. ಇಂಚಿನ ಸಂಘ ಸಂಸ್ಥೆ ಹತ್ರನೇ ನಮ್ಮ ಇನಿ ಆಚಾರ ವಿಚಾರ ಒಂದು ಮಾತ ಒರಿದನ್ನ ಅಂಡ ಇನ್ನು ಇಂಚಿನ ಕನ್ನಡ ಸಂಘದಲ್ಲೂ ಮಸ್ತ್ ಅಕುಲ್ನಾಟ್ರನೇ ಒರಿದು ನಿಂದು ಪನ್ನೋಡತ್ತ ಅಂದೆ ಪ್ರತಿ ಒಂಜಿ ಕನ್ನಡ ಸೇವಾ ಸಂಘದ ಪುದರೆ ನೆಕ್ ಸೇವೆಗಿಂದೇ ಪುಟದಿನಿ ಪವಾಯ್ದ ಕನ್ನಡ ಸಂಘ ಪಂಡ ಖಂಡಿತ ತಪ್ಪ ಒಂದು ನೆಟ್ಟು ಮಸ್ತ್ ಜನ ರಾತ್ರಿ ಪಗ್ಗೆಲು ದುಡಿದು ಜರಡ 22 ವರ್ಷೋಡು ಈತ ಮಲ್ಲ ಸಂಘ ಸಂಸ್ಥೆ ಅವರ ಸಾಧ್ಯಜ್ಜಿ ಎನ್ನ ಆತ್ಮೀಯರಾಯಿನ ಪ್ರಶಾಂತಿ ಆಲ್ನ ಟೀಮು ಆಲ್ ಮಲ್ಟಿ ಟ್ಯಾಲೆಂಟೆಡ್ ಪಂದ್ಯಂಕುಲು ಬನ್ ಸಂಗೋಡು ಮಹಿಳಾ ವಿಭಾಗೋಡು ಅಲ್ಲಿಗೆ ಪುದರ್ದೀತ ಆಲ್ ಎನ್ಕಲೆ ಎನ್ನಡ ಎಪ್ಪಲ ಬನ್ಪಿನಿ ಎನ್ನ ಒಂಜಿ ಬಡ ಸಂಘಗೂ ಇರೊಂಚೂರು ಅಧ್ಯಕ್ಷ ಬಲೆ ಯಾಮನ್ಪಿನಿ ಕನ್ನಡ ಸಂಘವನ್ನು ಏಪಲ್ಲ ಬಡ ಒಂದು ಪನ್ನೊಡ್ಚಿ ಓ ಮಸ್ತ್ ಅಭಿಮಾನದ ಸಂಘ ನಂಗೆ ಒಲ್ಪಲ ಒಂಜಿ ಕನ್ನಡದ ಕುಲು ತುಳು ತಕ್ಕುಲು ತಿಕ್ಕೇರಿಂದ ಅಂಡ ಲಾಸ್ಟ್ ನಮ್ಮ ಪೊದ್ದೇರಿಷ್ಟಿರು ಮುಟ್ಟಲ್ಲ ಆಪ ಅಂಚ ಉಪ್ಪುನಾಗ ನಾವು ಕನ್ನಡ ಸಂಘ ಏಪಲ್ಲ ಬಡತ್ ಬೊಕ್ಕ ನಮ್ಮ ಮಹೇಶಣ್ಣೆ ಪಂಡೀರು ಪೊಡ್ಜೋಲೆಡ್ದ ಹತ್ರ ಮಸ್ತ್ ಉಂದಾವೊಂದುಂಡು ಒಲ್ಪ ಸಂಸಾರಡು ಪೊಣ್ಣುಲೆಗ್ ಸಮಾಜಡು ಸಂಘ ಸಂಸ್ಥೆಡು ಈ ದೇಶಡು ಒಲ್ಪ ಪೊಡ್ಜೋಲೆಗ್ ಸನ್ಮಾನ ಉಂಡ ಆ ಸಂಘ ಸಂಸ್ಥೆ ಸಂಸ್ಥಾರ ಜಗತ್ತು ಪೂರ ಮಸ್ತ್ ಎಡ್ಡೆ ಮಿತ್ತು ಎತ್ತರೋಗು ಪೋಪುಂಡು ಪಂಡ್ರೆ ಮಸ್ತ್ ಸಂತೋಷ ಆಪುಂಡು. ನಾನು ಉಲಾಯ್ಡು ಎಂಕುಲು ಉಪ್ಪುನಾಗ ಮೊಕ್ಕಲು ಪುಡ್ಜೋಲ್ ಪಂಡೇರು ಎಂಕಲಿ ಕಾಂಡೆಲಕ್ಕದೆ ಕಣ್ಣನೇರ್ಕೇನು ಇನಿ ಒಡೆ ಪಿದಾಡ್ನು ಬಂದು ಯಾಮಂಡ ಇಜ್ಜಮ್ಮ ಒಂಜಿ ಕಾಲುಡು ನಮ್ಮ ಕಿಚ್ಚನಡೆ ಇತ್ತ ನಮ್ಮ ಪಿದಾಯ್ ಬತ್ತದೀನಿ ಈತ ಮಾತ ನಮಕ್ ಜ್ಞಾನ ಒಂದು ಮಾತ ತಿಕ್ಕುಂಡಾಂಡ ಒಂದು ಒಯ್ದು ತಿಕ್ಕಿನಿ ಇಂಚಿನ ಸಂಘ ಸಂಸ್ಥೆಲಿಡೇ ಪೋದು ನಂಗೆ ತಿಕ್ಕು ನಮ್ಮ ಒಂದೇನು ನಿಕ್ಕುಲು ಬುಡೊಡ್ಚಿ ಒಂದೇನು ನಮ್ಮ ಅಡ್ಜೋಲೆ ಸಮಾಧಾನ ಮಲ್ತದ ಕೊನಕ ಒಂದೇನು ಪಂಡ ಇನ್ನು ಹೆಂಗೆ ತೂದು ಮಸ್ತ್ ಖುಷಿ ಆಂಡು ಮಾತ ಅಣ್ಣನಕಲ್ನ ಮಸ್ತ್ ಸಪೋರ್ಟು ಮಾತೆರ್ನೆಲ್ಲ ಮಹಿಳೆಯರ್ನಕಲ್ನ ಡ್ಯಾನ್ಸ್ ಮಸ್ತ್ರೇಡ್ದು ಕಿನ್ಯ ಒಂಜಿ ಜೋಕುಲ್ನ ಡ್ಯಾನ್ಸ್ ಪೊಡ್ಜೋಲ್ನ ನಮ್ಮ ಅವು ಭಾರಿ ಖುಷಿ ಆಂಡು ಈ ಕಿನ್ಯ ಜೋಕುಲು ಏತು ಪೊರ್ಲುಡು ಖುಷಿ ಇಟ್ಟು ಒಂಜಿ ಕಾಣೆ ಎಂಕುಲು 3 ಗಂಟೆ ಬನ್ನ ರೆಡಿ ಆದ ಪಾಪ ಕುಲ್ದ ಅಕ್ಕುಲೊಂಜಿ ಏತು ಖುಷಿ ಇಟ್ಟು ಒಂಜಿ ಪ್ರೈಸ್ ಕೊರ್ನಾಗ ಮಹೇಶಣ್ಣನ ಪ್ರೈಸ್ ಉಡು ಒಂಜಿ ಪಸೊಂದು ಪೋನಾಗ ಈತು ಬಾರಿ ಬೇಜಾರ್ಲಾಪುಂಡು ಮಸ್ತ್ ಖುಷಿಲಾಪುಂಡು
ಇಂಚ ನಮ್ಮ ನನಾತಿ ಕನ್ನಡ ಸಂಘ ಮಿತ್ತು ಬರಡು ಎನ್ನ ನಿನ್ನ ಲೆತ್ತದು ಅತಿಥಿ ಮಲ್ತಿನ ನಿಕ್ಲಿಗೆ ಮಾತೆರೆಗಲ ಕನ್ನಡ ಸಂಘ ಎನ್ನ ಫ್ರೆಂಡ್ ಪ್ರಶಾಂತಿಗಲ ಯಾನ ಧನ್ಯವಾದ ಪನೊಂದು ಮಾತೆರಿಗಲ ದೇವೇರಿ ಎಡ್ಡೆ ಮಲ್ಪಡು ಪಂದು ಯಾನ್ ರೆಡ್ಡೆನ್ನ ಪಾತೆರನ್ನು ಮುಗಿಪುವೆ. ವಂದನೆಲು ಶ್ರೀಮತಿ ಮನೋರಮಾ ಎನ್ ಬಿ ಶೆಟ್ಟರಿಗೆ మరి పొర్లుದ ಪಾತೆರ ಪಂಡರು ಎತ್ತರ ನಾರಸ್ತು ಪೂಜಂತೆ ರಮಂತೆ ತತ್ರ ದೇವತಃ ಎಲ್ಲಿ ಹೆಣ್ಣನ್ನು ಆರಾಧಿಸುತ್ತೆಯೋ ಅಲ್ಲಿ ದೇವತೆಗಳು ನೆಲೆ ನಿಲ್ಲುತ್ತವೆ ಎಂಬಂತಹ ಮಾತಿದೆ. ನಾನು ಮಾತಿನ ಮುಂದೆ ಹೋಗ್ತಿದ್ದೆ. ನಮ್ಮ ಇನ್ನೋರ್ವ ಅತಿಥಿ ನಮ್ಮ ರಂಜನ ಸೂರಜ್ ಶೆಟ್ಟರು ಬಂಡರ ಸಂಘ ಅಂಧೇರಿ ಬಂದ ಪ್ರಾದೇಶಿಕ ಸಮಿತಿಯ ಗುರುಕಾರರು ಅವರ ಉದ್ಯಮಿ ಸಮಾಜ ಸೇವೆಗೆ ಸೂರಜ್ ಶೆಟ್ಟರು ಬಲೆ ಸರ್. ನಮಸ್ಕಾರ. ಕನ್ನಡದಲ್ಲಿ ಮಾತಾಡ್ಬೋದು, ಆದರೆ ಸಲೀಸಾಗಿ ಮಾತಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ತುಳುವಲ್ಲೇ ಮಾತಾಡ್ತೇನೆ, ಯಾಕಂದರೆ ರೆಗ್ಯುಲರ್ ಆಗಿ ನಾವು ತುಳುವಲ್ಲೇ ಮಾತಾಡ್ತೇವೆ. ಮುಖ್ಯವಾಗಿ ನಮ್ಮ ಬಣ್ಸಂಘ ಮುಂಬೈದ ಅಧ್ಯಕ್ಷರಾದ ಪ್ರವೀಣ್ ಭೋಜ್ ಶೆಟ್ರಿ, ಅಂಚನೆ ಮಹೇಶ್ ಶೆಟ್ರಿ, ರತ್ನಾಕರ್ ಶೆಟ್ರಿ, ಅಂಚನೆ ರಾಜೇಂದ್ರಣ್ಣೆ, ಬೊಕ್ಕ ನಮ್ಮ ಅಧ್ಯಕ್ಷರಾಯನ ಕನ್ನಡ ಸಂಘ ಸೇವಾ ಸಂಘದ ಸಂದೇಶ್ ಶೆಟ್ರಿ, ಅಂಚನೆ ಉಡುಪೇರಿ, ಅಂಜನೆ ಪೂರ ಆಗಲ ಕಮಿಟಿ ಬೊಕ್ಕ ಮನೋರಮಕ್ಕೆ ಮಾತೆರೆಗಳ ನಮಸ್ಕಾರ ಪಂಡೊಂದು ಎದುರುಡುತ್ತಿನ ಕಲಾಭಿಮಾನಿಗಳಿಗೆಲ್ಲ ಪೂರ ನಮಸ್ಕಾರ ಪಂಡೊಂದು ಈ ಕನ್ನಡ ಸೇವಾ ಸಂಘ ಪೊವೈದ ಬೊಕ್ಕ ಬಣ್ ಸಂಘದ ಅಂಧೇರಿ ಬಂದ ರೀಜಲ್ಲ ಒಂಜಿ ಅಕ್ಕಲ ತಂಗಿಲ ತಂದನ ಅಣ್ಣೆಲ್ಲ ತಮ್ಮೆಲ್ಲ ಇತ್ತಿನ ಅಂಚನ ನಮ್ಮ ಒಂಜಿ ಆ ಸಂಬಂಧೋಡುಲ್ಲ ನಮ್ಮ ಒಂಜಿ ಓ ಕಾರ್ಯಕ್ರಮ ಆಪುಣಂದಾಂಡಲ ಕನ್ನಡ ಸಂಘೋಡು ಏತ್ ಮಾತಾಡಲಿಲ್ಲ ಅವು ಪೂರ ನಮ್ಮ ಅಂಧೇರಿ ಬಾಂಧ್ರದ ರೀಜನ್ ಕೆಲಸ ಮಲ್ಪುರಿ ಅಂಚನೆ ಎಂಗೊಲ್ಲ ಆ ಕನ್ನಡ ಸಂಘಗೂ ಆತಿ ಪ್ರೀತಿ ಮಲ್ತೊಂದಲ್ಲ ನಿಗುಲು ಮಲ್ಪಲಂಚೆತ್ತನ ಕೆಲಸ ಆಯ್ಕೆ ಮುಖ್ಯವಾದ ಮಹೇಶನ್ನೇ ಆಧಾರ ಸ್ತಂಭಾದುಳ್ಳೇರಿ ಆರೊಂಜಿ ವಾವಂಜಿ ಕೆಲಸ ಮಲ್ಪೇರಂದಾನ ಮನಸ್ಸಾರೆ ಮಲ್ಪುಡು ಐಟ್ ದಾಲ ಒಂಜಿ ಎನ್ನಂದೆ ಪತ್ತಂದೆ ದಂಡ ಆತ್ ಪೊರ್ಲುಡು ಮನಸ್ಸ ಉದ್ಧಾರ ಮನಸ್ಸರ ಆರ್ಕೊರ್ಪಿ ನಿಗಲೆ ಆಧಾರ ಸ್ತಂಭ ಪಣ್ಣಂದಾಂಡ ಮಹೇಶನ್ನೇ ಅಂಚನೆ ಪೂರ ನಿಗಲ ಕಮಿಟಿ ಮಸ್ತ್ ಪೂರ್ಲುಡು ಕೆಲಸ ಮಲ್ತೊಂದುಂಡು ನಿಗಲ್ನ ಎಡೆಡ್ಡೆ ಕೆಲಸ ಮಲ್ತೊಂದುಂಡು ಈತ ಇಂಚ ಸನ್ಮಾನ ಮಲ್ತಿನಂಚೆತ್ತನ ಪ್ರಶಾಂತನ್ನೇ ಎಂಕಲ್ನ ಅಂಧೇರಿ ಬಾಂಧ್ರ ರೀಜನ್ದ ಆರು ಮೆಡಿಕಲ್ ಚೇರ್ಮನ್ ಆರು ಈತೆಡ್ಡೆ ಮನುಷ್ಯ ಬಂಡ ಆರೆಗೊಂಜಿ ಆರು ಪುದರ್ಗತ್ರ ಮಲ್ಪುಡು ಅತ್ತನ ನಾನು ಉರಿಯಾಗೆ ತೆರಿಪೋಡು ಬನ್ಪಿನಂಚೆತ್ತನ ಮನಸ್ಸು ಆರು ಮಲ್ಪುಡತ್ತು ಹೂ ಕೆಲಸ ಮಲ್ಪುಡು ಒಂಜಿ ಮನಸ್ಸಾರೆ ಮಲ್ಪುಡು ಎಂಕಲ್ಲೊಂಜಿ ಏತ ಒಂಜಿ ಅಂಧೇರಿ ಬಾಂಧ್ರೋಡು ಏತೂ ಕೆಲಸ ಮಲ್ತೇರು ఆయన పండుది ఈత పండుండాల అವು ಕಮ್ಮಿ ಆದವು ಅರೆಗೆ ಏತ್ ಒಂಜಿ ಅರೆಗೆ ಏತ್ ಸನ್ಮಾನ ಮಲ್ತಂಡಾಲ ಕಮ್ಮಿ ಆದವು ಆತತ್ತೆ ಎಡ್ಡೆ ಕೆಲಸ ಮಲ್ತೇರಿ ಅಂಚನೆ ನಮ್ಮ ಡಾಕ್ಟರ್ ಶ್ರೀಧರ್ ಶೆಟ್ರು ಉಲ್ಲೇರಿ ಆರೊಂಜಿ SM ಶೆಟ್ಟಡು ಅವನೊಂಜಿ ಮಸ್ತ್ ಮಲ್ಲ ಪುದಾರ ಕನ್ತಿನಾರ್ ಬಂದರ್ ಶ್ರೀಧರ್ ಶೆಟ್ರು ಅರಣಿ ಏಪಲ ಮದಪೆರ ಸಾಧ್ಯ ಇನ್ನು SM ಶೆಟ್ಟಿಗೆ ಭಾರಿ ಮಲ್ಲ ಪುದಾರ ಕಂತೇರಿ ಆರು ವಾವಾ ಸ್ಥಿತಿ ಬಂದರ ఆయన ಪಂಡಿತ ಸಾಧ್ಯ ఆయన ಪುಗರ್ತೇನೆ ಸಾಧ್ಯ ಏತ್ ಪ್ರಶಸ್ತಿ ಕೊರ್ನಾಲ ಅಲ್ಲಿಗೆ ಕಮ್ಮಿ ಶ್ರೀಧರ್ ಶೆಟ್ರ ಇದಕ್ಕೆ ಮಸ್ತ್ ಧನ್ಯವಾದ ಒಕ್ಕ ಇನಿಗೆ ಎಡೆಡ್ಡೆ ನಿಗಲು ಕಾರ್ಯಕ್ರಮ ಮಲ್ತೊಂದುಲ್ಲಾರೆ ಇಂಚಿನ ಈತ ಇಂಜಿ ದೇವಿ ಮಹಾತ್ಮ ಆಟ ಮಲ್ತೊಂದ್ರು ಆ ದೇವಿನ ಕೃಪೆನೇ ಉಂಡು ಬಣ್ಣದ ಪನೊಲ್ಲಿ ಇದು ಪಟ್ಲ ಅಂದ ಬಣ್ಣದ ಆರೊಂಜಿ ಪಟ್ಲ ಸತೀಶ್ ಶೆಟ್ರ್ ಪಣ್ಣೊಂಜಿ ಆರು ಬ್ರ್ಯಾಂಡ್ ನೇಮ್ ಆ ಬ್ರ್ಯಾಂಡ್ ನೇಮ್ ಹಿಡಿದತ್ರ ಓಲ್ ಆರೊಂಜಿ ಆಟ ಗುಬ್ಬಾಯಿರಿಂದನ್ನ ಆಟ ಮಲ್ಪಾಯಿರಿಂದನ್ನ ಆ ಭಾಗವತಿಗೆ ತುಯರ ಹತ್ರ ಏತೋ ಜನಕೊಲ್ಪತ್ತ ಬರ್ಪೇರಿ ಅಂಚನೆ ಇಂಚಿನ ಎಡೆಡ್ಡೆ ಕಾರ್ಯಕ್ರಮ ಮಲ್ಪುರೆ ನಿಗುಲು ಆ ಮೆಡಿಕಲ್ ವಿಭಾಗ ಆಡು ಬೇತೆ ಬೇತ ಮತ ವಿಭಾಗ ನಿಗುಲು ಎಡೆಡ್ಡೆ ಕೆಲಸ ಮಲ್ಪಡು ಇಂಚಿನ ಆ ಸಂಸ್ಕೃತಿ ಒರಿಪುನಂಚೆತ್ತನ ಕೆಲಸ ಮಲ್ತೊಂದುಲ್ಲಾರೆ ಇಂಚೇನಿಂದ ನಾವು ಹೊರ್ತೊಂದು ಉಪ್ಪುಲೆ ನಲ್ಲಾದ ಎಡ್ಡೆ ಕೆಲಸ ಆಡು ಎಂಗುಲು ಏಪಲ ಬೆರಿಸೆ ಆದ ಉಪ್ಪಲ ಎಂಕಲ್ ಏತು ಸಹಾಯ ಮಲ್ಪನಂಚೆತ್ತನ ಶಕ್ತಿ ಎಂಕಲಿಗೆ ದೇವರ ಕೊರಡಂದು ಬಂಡದು ನಿಕಲಿಗೆ ಪೂರ ಎಡ್ಡೆ ಆಡಂದು ಬಂಡದು ಆ ದೇವೇಡ ಪ್ರಾರ್ಥನೆ ಮಾಡ್ತೇನೆ ಪಾತನ ಮುಗಿ. ಥ್ಯಾಂಕ್ ಯು. ವಂದನೆಲು ಸೂರಜ್ ಶೆಟ್ಟರಿಗೆ ನಮ್ಮೊಟ್ಟಿಗೆ ಕುಡರಿ ಬಿನ್ನೆ ಶ್ರೀ ರಾಜೇಂದ್ರ ಶೆಟ್ರು ರಡ್ಡು ಪಾತ್ರ ಮಾತೆರೆಗಳ ನಮಸ್ಕಾರ. ಇನ್ನಿತ ಆಶೀರ್ವಾಚರ ಗುರುತಿನ ವೇದಮೂರ್ತಿ SSN ಉಡುಪ ఒక ಸಭಾದ ಎಂಕಲ ಅಧ್ಯಕ್ಷ అయిన ಸಂದೇಶ್ ಆರ್ ಶೆಟ್ಟಿ ಎಂಕಲ ಉದ್ಘಾಟನೆ ಮಲ್ದಿನ ಎಂಕಲ ಪ್ರೆಸಿಡೆಂಟ್ ಪ್ರವೀಣ್ ಭೋಜ ಶೆಟ್ರು ಅಂಜನೆನ್ನ ಮಾಮ ಇಂಥ ಚೀಫ್ ಗೆಸ್ಟ್ ರತ್ನಾಕರ್ ಶೆಟ್ಟಿ ಮುನ್ಕೂರು ಬೊಕ್ಕ ಸೂರಜನ್ನೆ ಶ್ರೀಮತಿ ಮನೋರಕ ಇಂಚನೆ ಮೂಲಿತಿನ ಪೂರ ಜನಕಲಿಗ್ಲ ಬೊಕ್ಕ ಇನ್ನಿಟ್ ಎಂಕಲ ಪೋಯಡ್ ಭಾರಿ ಜನ ಬೈದೇರು ನಿಗಲೆ ಪೂರೇನ ನಮಸ್ಕಾರ. ದಯಪಂಡ ಎಂಕಲ ಕನ್ನಡ ಸಂಘಗೂ ಎಂಕಲ ಗೌರವ ಅಧ್ಯಕ್ಷರು ಒರಿ ಭಾರಿ ಮಲ್ಲ ಒಂಜಿ ವ್ಯಕ್ತಿ ದಯಪಂಡ ಇನಿ ಎಂಕಲ ಸ್ಕೂಲ್ ನಡಪೊಡ್ಡ ಮೇರ್ನ ಒಂಜಿ ಹೆಲ್ಪ್ ಭಾರಿ ಮಲ್ಲ ಉಂಡು ಇನಿ ಎಂಕಲ್ ತುಯ್ಯ ಮಸ್ತ್ ಜೋಕ್ಲೇನ್ ನೆತ್ತಾತ ಖುಷಿತ ವಿಷಯ ದಯ ಇಜ್ಜಿ ಎಂಕಲ್ ಲೈಫ್ ಉಡು ದಯಪಂಡ ಮಹೇಶ್ ಅಣ್ಣನ
ಒಂದೊಂದು ಮಲ್ಲ ಒಂದು ಸೇವೆ ಮಹೇಶನ್ನ ಡೆಫಿನೆಟ್ಲಿ ಎಂಕ್ಲ ಹೆಲ್ಪ್ ಮಲ್ಪುವ ಇದು ದುಂಪೋಲೆ ಎಂಕಲ್ಲ ಸ್ಕೂಲನು ಕನ್ನಡ ಸಂಘ ಸ್ಕೂಲನು ಡೆಫಿನೆಟ್ಲಿ ಎಂಕ್ಲ ದುಂಬು ಮಸ್ತ್ ಪಾಪದ ಜೋಕ್ಲುಲ್ಲೇರು ರಿಯಲಿ ಏನೊಂದು ಮಲ್ಲ ಸಬ್ಜೆಕ್ಟ್ 100% ಏನು ಏದು ಸಹಾಯ ಪಂಡು ಏನ ಸ್ಕೂಲ್ ಡೆಫಿನೆಟ್ಲಿ ಮಲ್ಪೆ ರಿಯಾಲಿಟಿ ಮಲ್ಪೆ ಸೆಕೆಂಡ್ ಎಂಕಲಿ ಗುಂಜಿನಿ ರಿಯಲಿ ಪಂಡದಾದ ಪಂಡ ಎಂಕಲಿ ಒಂಜಿ ಆಟ ಗೊಪ್ಪನ ಭಾಗ್ಯ ಕೊಡ್ತೇವೆ ಎನ್ನ ಮೆಗ್ಗಿ ಒಲ್ಲೆ ಮುಲು ಎನ್ನ ಮಾಮೊಲ್ಲೇರು ದಯ ಪಂಡ ಎನ್ನ ಅಜ್ಜಿ ಇರ್ತೀರು ಅರೆ ಆಟ ಪಂಡ ಭಾರಿ ಎಡ್ಡೆ ಆಟ ಪೋಯಡ್ಡ ಎಂಕ್ ಒಂಜೊಂಜಿ ವಾರ ಸ್ಟೋರಿ ಬರೋದಿತ್ತೇರು ಎಂಕ್ ಒಂಜಿ ನೆನಪು ಬರ್ಪಡು ದುಂಬು ಊರೋಡ 30-35 ವರ್ಷ ದುಂಬು ಎಂಕುಲು ಬೇಗ ಜೊಪ್ಪು ನೆಡ್ಮಾಂಟಿಗೆ ಆಂಡ್ ಐತರ ಒಂಜಿ ಒರ್ಮರೆ ಗಂಟೆಗೆ ಒಂಜಿ ರೇಡಿಯೋಡ್ ಆಟ ಬರೋದಿತ್ತೇನೆ ಯಾಲ ಅಜ್ಜಿಲ ಆ 9 ಗಂಟೆ 10 ಗಂಟೆ ಆಟಕ್ಕೇಂದು ಜೊತ್ತೊಂದಿತ್ತ ಆಂಡ್ 6 ಅರ್ಧ ಜೊತ್ತೊಂದಿತ್ತ ಯಾಲ ಅರ್ಧ ಜೊತ್ತೊಂದಿತ್ತ ಆಂಡ್ 6 ಕಾಣ ಲೆಕ್ಕದ ಹೆಂಗೆ ಕರೆಕ್ಟ್ ಪೂರ ಆಟದ ಸ್ಟೋರಿ ಬರೋದಿತ್ತೇರು ಯಾನು ಆ ನಿನ್ನ ಹೋಮ್ವರ್ಕ್ ಮಲ್ಪನ ಒಂಜಿ ಗಂಟೆ ಕುದೊಂದು ರೇಲಿ ಯಾರು ನಾನು ಬಾರಿ ಇನ್ನೇನು ನೆನಪು ಮಲ್ತಂದಿಲ್ಲ ಥ್ಯಾಂಕ್ಸ್ ಎವ್ರಿಬಡಿ ಗುಡ್ ಈವ್ನಿಂಗ್ ಪಾತೇರಿ ಬಂದ ಬಾರಿ ಪೊರ್ಲುಡು ಪಾತೇರಿ ಅರ್ವದನ ಪಾತೇರಿಗಣ ತಮ್ಮೇಲೆ ಎಂಚ ಪಾತೇರಿಂತು ಯಾನೆ ಇನ್ ಕಾರ್ಯಕ್ರಮದ ಮಲ್ಲ ಬಿನ್ನೇರು ನಮ್ಮ ನೆಂಚಿನ ರತ್ನಾಕರ್ ಶೆಟ್ಟಿ ಮುಂಡ್ಕೂರು. ಕನ್ನಡ ಸೇವಾ ಸಂಘ ಪೊವೈ 22ನೇ ವಾರ್ಷಿಕೋತ್ಸವದ ಈ ಒಂದು ವೇದಿಕೆಡಿತ್ತಿನ ಶ್ರೀ ವೇದಮೂರ್ತಿ ಎಸ್ ಉಡುಪೆರೆ ಇನ್ನಿತ ಕನ್ನಡ ಸಂಘದ ಅಧ್ಯಕ್ಷರು ಎಡ್ಡೆ ಬೇಲೆ ಮಲ್ಪುವರಿಂದಿತ ಮಸ್ತ್ ಜನ ಪಂಡೇರು ಎಂಕಲ್ನ ಮೋಕೆದಾರ್ ಸಂದೇಶ್ ಆರ್ ಶೆಟ್ರು ಮೂಡುಬೆಳ್ಳೆ ಎಂಕಲ್ನ ಪ್ರವೀಣ್ ಭೋಜ್ ಶೆಟ್ರು ಎಂಕಲ್ನ ಮಾರ್ಗದರ್ಶಕರು ಎಂಕಲ್ನ ಗುರುಕುಲು ಎಂಕಲ್ನೊಟ್ಟಿಗೆ ಏಪಲ್ಲ ಒಪ್ಪನಾರು ಅಂಚನೆ ಎನ್ನ 60 ರಾಜೇಂದ್ರ ಶೆಟ್ರು ಇನಿ ಎನ್ನ ಮುಲ್ ನಲೈನ 60 ಗಟ್ಟಿದ 60 ಎನ್ನ ಸಮಾಜ ಸೇವೆ ಎಂಕ ಎನ್ನ ಪಿರಿಯಡ್ ಮಸ್ತ್ ಎಂಕ ಸಪೋರ್ಟ್ ಮಾಡ್ಪನಗ್ಲವ್ ಸುರೇಂದ್ರ ಅವು ಮನೋಜ್ ಅವು ಮನೀಶ್ ಅವು ಪವನ್ ಉಳ್ಳೇರು ಸಿ ಎ ಪವನ್ ಅಗಲೇನೆ ದಯಪನ್ ಪಿರಿಯಡ್ ಎಂಕ ಅಗಲ ಒಂದು ಸಪೋರ್ಟ್ ಅನ್ನ ಬೋಡ ಹಾಕೊಂಡು ಐಕತ್ರ ಅಂಚನೆ ಮತ್ತೆ ಬಾರಿ ಪುರ್ಲುಡು ಪಾತೇರಿಯರು ಮನೋರಮಕ್ಕ ಐದು ಬಕ್ಕ ನಮ್ಮ ಕಾರ್ಯಾಧ್ಯಕ್ಷರು ಒಂದು ಬೆಸ್ಟ್ ರೀಜನ್ ಒಂದು ಮಲ್ಪೋಡು ಬಂಡಾತ ಅವು ಸುಲಭದ ವಿಷಯ ಇತ್ತು ಅಂಚನ ಸೂರಜ್ ಶೆಟ್ರು ಕಾಂಡೆ ಬಯ್ಯ ಆಯ್ತ ಪಿರಾಡ್ ಬೇಲೆ ಮಲ್ತೊಂದುಲ್ಲೇರಿ ಎನ್ನ ಮಹೇಶ್ ಎಣ್ಣೆ ಗೌರವ ಅಧ್ಯಕ್ಷರು ಆರೆ ಮುಲ್ ಎದುರು ನವೀನ್ ಉಳ್ಳೇರು ಅಲ್ತಲ್ಲ ಗೌರವ ಅಧ್ಯಕ್ಷರು ಮುಲ್ತಲ್ ಕೊಡುಂಜಿಗೋಲ್ಲ ಗೌರವ ಅಧ್ಯಕ್ಷರು ಉಳ್ಳೇರಿ ಊರುಡುತ್ತೆ ಬಾರಿಮಲ್ಲ ಬೇಲೆ ಮಲ್ತೊಂದುಲ್ಲೇರಿ ನಮ್ಮ ಪಡುಬಿದ್ದಿಡು ಒಂಜಿ ಬಾರಿಮಲ್ಲ ದೇವಸ್ಥಾನ ಐತಲ ಬೊಂಬೈ ಸಮಿತಿದ ಅಧ್ಯಕ್ಷರಾದ ಐತ ಪಿರಾಡ್ಲ ಮಸ್ತ್ ಬೇಲೆ ಮಲ್ತೊಂದುಲ್ಲೇರಿ ಬೊಕ್ಕ ನಮ್ಮ ಪೊವೈ ಎಜುಕೇಶನ್ ಕಮಿಟಿಡ್ಲ ಉಳ್ಳೇರಿ ಮುಲ್ತ ಸಲಹಾಗಾರ ಸಮಿತಿದ ಕಾರ್ಯಾಧ್ಯಕ್ಷರು ನ್ಯಾಯವಾದಿ ಆರ್ ಜಿ ಶೆಟ್ರೆ ಅಂಚನೆ ನಾಗರಾಜ್ ಗುರುಪುರ ಅನಿತ್ ಶೆಟ್ರು ಪ್ರಮೀಳ ಶೆಟ್ರು ಎನ್ನ ಕಾಲೇಜ್ ಎನ್ನಡ್ದು 1 ವರ್ಷ ಸೀನಿಯರ್ ಜಗನ್ನಾಥ್ ಟ್ರೆಸರರ್ ಮುಲ್ತ ಪ್ರಶಾಂತಿ ದಿವಾಕರ್ ಶೆಟ್ರೆ ಜಯ ಪೂಜಾರಿ ಅಮಿತ್ ಜೆ ಶೆಟ್ಟಿ ಓಕೆ ನಮ್ಮ ಬಣ್ಣ ಸಂಘದ ಎನ್ನ ಕಲೀಗ್ಸ್ ಉಳ್ಳೇರು ರವೀಂದ್ರನಾಥ್ ಭಂಡಾರಿ ನವೀನಿ ಇನ್ನ ಹೆಂಗ್ ಲೈಟ್ ಇಡ್ ಕಲಿಯರ್ ತೋಜಿ ನಮ್ಮ ಇನ್ಚಾರ್ಜ್ ಪ್ರಿನ್ಸಿಪಲ್ ಉಳ್ಳೇರು ನಮ್ಮ ಇತ್ತೆ ಸನ್ಮಾನಕ್ಕೆ ತಂದಿನ ಡಾಕ್ಟರ್ ಉಳ್ಳೇರು ಬೊಕ್ಕ ಬಣ್ಣ ಸಂಘದ ಮಾಜಿ ಚೇರ್ಪರ್ಸನ್ ಆಶಕ್ಕ ಉಳ್ಳೇರು ಮೂಲು ಎಂಕುಲು ಮಾತಲ್ಲ ಬಣ್ಣ ಸಂಘ ಉಪ್ಪನ ಮುಂದು ಕನ್ನಡ ಸಂಘದ ವೇದಿಕೆ ಮೂಲು ಮಾತಾ ಜಾತಿಯೇತರ ಸಂಘ ಸಂಸ್ಥೆ ಒಂದು ಬೇತೆ ಅಂಚಾತ್ರ ಮೂಲು ನಂಗೊಂಜಿ ಹಿಂದೂ ಧರ್ಮದ ನೆನಪಾಪ ನಂಗೆ ಕೆಲಗೊಡ್ಡು ಖಾಲಿ ಪ್ರತಿ ಶುಕ್ರವಾರ ಒಂಜಿ ಗೊಡ್ಡು ನಮಾಜ್ ಮಲ್ಪರ್ ಒಪ್ಪೇರು ಇಜ್ಜಡ ಐತಾರ ಚರ್ಚ್ ಒಪ್ಪೇರು ನಮ್ಮಡ ಅಂಚಿನ ಪದ್ಧತಿ ಇಜ್ಜಿ ನಂಗೆ ಇಂಚಿನ ಒಂದಿನ ಯಕ್ಷಗಾನ ಅಂಚಿ ನಮಗೆ ಅಂಚಿನ ಒಂಜಿ ಸಂಸ್ಕೃತಿ ನಂಗೆ ಕಲ್ಪರೆ ಇನಿ ಚಿನ್ನರ ಬಿಂಬದ ಜೋಕ್ಲು ಮಸ್ತ್ ಇಂಗ್ಲಿಷ್ ಮೀಡಿಯಂ ಮಗಲು ಇನ್ನು ಚಿನ್ನರ ಬಿಂಬೋಡು ಭಾರಿ ಅಡ್ಡ ಜೋಕ್ಲಿಗೆ ಸಂಸ್ಕೃತಿ ಕೊಡ್ತೇರಿ ಐಟೆ ನಮ್ಮ ಮೂಲ ರೈಕುಲ್ಲ ಉಳ್ಳೇರು ನೆಟೆ ಮೂಲು ನಿಗೆಲ್ಲ ಪೂರ ಉಳ್ಳೇರು ಚಿನ್ನರ ಬಿಂಬದ ಮಸ್ತ್ ಜನಕಲು ಉಳ್ಳೇರು ನಾನು ಅಗಲೇಗೆ ಈ ಸಂದರ್ಭ ಒಂಜಿ ಅಭಿನಂದನೆ ಮಲ್ಪೋಡು ಬೊಕ್ಕ ಯಕ್ಷಗಾನದ ಬಗ್ಗೆ ಪಾತ್ರ ನೋಡಿತ್ತಿ ಇನಿ 6 ಪಾತಿರುಜಿ ಬಂಡೇರು ನಮ್ಮ ಪಟ್ಲ ಉಳ್ಳೇರು ಪಟ್ಲ ನಮ್ಮ ಒಂಜಿ 18-20 ವರ್ಷ ತುಂಬ ಒಂಜಿ ಎಲ್ಲಿಯ ಹುಡುಗಿ ನಮ್ಮ
ಅಜಕಾರ ಕಲಾಭಿಮಾನಿ ಬಳಗಡು ಒಂಜಿ ಭಾಗವತಿ ಆದ ಬೈದಿನಾರ್ ಅದಗನೆ ಪನುತ್ತಿರು ಒಂದು ಎಲ್ಲೆ ಉಡುಗೆ ಎಡ್ಡೆ ಪದ ಬನ್ಪಿರು ಬಣ್ಣದೆ ಇನಿ ಕಟೀಲ್ ವಾ ಒಂಜಿ ರೀಸೆಂಟ್ ಅರಿ ಕಟೀಲ್ ಅರಿಗೆ ಬುಡೋಡಾಂಡು ಆಂಡ ಕಟೀಲ್ದ ದೇವರನ್ನು ನಂಬುದು ಆ ದೇವರ ಪ್ರಸಾದ ಕೊನೋದು ಇನಿ ಆ ದೇವಿ ಮಾತ್ಮದ ಪ್ರತಿ ಟೈಮ್ ನಾವು ದೇವಿನ ಒಂಜಿ ಪೊಗರ್ದು ದೇವಿನ ಒಂಜಿ ವೈಭವನವರು ತೂತಿನಾರು ಇನಿ ಅವೇ ಸತೀಶ್ ಪಟ್ಲ ಇನ್ನು ಉಲ್ತದ್ದು ಒಡೆ ಪೋಯರ್ ಏನ್ ದಾಯಕ್ ಬನ್ಪಿಂಡ ಆ ದೇವಿನ ಸ್ಮರಣೆ ಮಲ್ತಂಡ ಆ ಈತ ಒಂಜಿ ಎಲ್ಲೆ ಹುಡುಗಿ ಇನಿ ಎತ್ತರೋಗಿ ಮಿತ್ತರಿ ಇನಿ ಪಟ್ಲ ಡೇ ಪನ್ಪಿನ ಇನ್ನು ಅಮೇರಿಕಾ ಸೆಲೆಬ್ರೇಟ್ ಮಲ್ತದುಳ್ಳೇರು ಇನಿ ಮರಣ ಯಾರನ್ನ ಫಂಕ್ಷನ್ಗೆ ಒಂಜಿ 14 ಕರೋಡ್ ಬತ್ತಂಡ್ರಿ ಇನಿ ಯಾರನ್ನ ಈ ಯಕ್ಷಗಾನ ಮಂಡಳಿ ಆಗಲೇ ದಾಳ ತಿಕ್ಕುಜಿ ಇನಿ ನಮ್ಮ ಊರು ಮಸ್ತ್ ಯಕ್ಷಗಾನ ಮಂಡಳಿ ಉಂಡು ಯಕ್ಷಗಾನ ಮಂಡಳಿ ಇತ್ತಂಡ ಅವಳು ಕಲಾವಿದರು ಒಂಜಿ ಎಡ್ಡೆ ಕಲಾವಿದರು ಪನ್ಪುಣ್ಣ ಐಕ್ ಮೇರು ಕಲಾವಿದರು ಅನ್ಪೇರು 40 ಜನ ಮೇರ್ನ ಅಜ್ಪ ಕಲಾವಿದರು 30 ಕಲಾವಿದರು ಮೇರು ಕಲಾವಿದರು ಇನ್ನು ಏನ ಬತ್ತನಲ್ಲ ಅವು ಅಗಲಿಗೆ ಕೊರ್ದು ನೈಟ್ ಯಕ್ಷಗಾನ ಆಗಲೇ ದಾಲ ಒರಿಜಿ ದೇಪಣ್ಣ ಮ್ಯಾನೇಜ್ಮೆಂಟ್ ಆಗಲ್ಲ ಮ್ಯಾನೇಜ್ಮೆಂಟ್ ಬೇತೇನೆ ಲೇನಾ ದೇನಪುರ ಆಗಲ್ಲನೆ ಅವಳು ಅಂಚಿನ ಇನ್ನಿತುಲೆ ಅಪ್ಪಣ್ಣ ದೇವಿನ ಒಂಜಿ ಏತು ಒಂಜಿ ಕೃಪೆ ಉಂಡು ಬಣ್ಣದ ಇನ್ನೆಂಗೆ ಕೊಂಚ ಭಾರಿ ಖುಷಿ ಆಪುಂಡು ಕೆಲವು ಜನಕ್ಕೆ ಭಾರಿ ಸನ್ಮಾನ ಮಲ್ತಾರೆ ಅಧ್ಯಕ್ಷರೇ ಹೆಂಗೊಂಜಿ ಎಡ್ಡೆ ಜನಕ್ಲೇನು ತೂದು ಮಲ್ತಾರೆ ಪ್ರಶಾಂತ್ ಶೆಟ್ಟಿ ಆನಂದ್ ಶೆಟ್ಟಿ ಎಂಗ್ಲು ಮುಟ್ಟೋಡು ತೂತಿನ ಆಗಲು ಎಡ್ಡೆ ಬೇಲೆ ಮಲ್ತೊಂದುಳ್ಳೇರಿ ಇನ್ನು ಡಾಕ್ಟರ್ ಶ್ರೀಧರ್ ಶೆಟ್ಟಿನ ಏತು ಪೂಗರ್ನದ ಭಾರಿ ಕಮ್ಮಿ ದೇಗ ಪಂಡ ಒಂಜಿ ಹೊಸತ್ತು ಕಾಲೇಜಿಗೆ ಒಂಜಿ ಏಡೆಡ್ ಕಾಲೇಜ್ ಇತ್ತಿನ ಜನ ಬರ್ಪಿನ ಪಂಡ ಅವು ಭಾರಿ ಮಲ್ಲ ವಿಷಯ ದಯಪಂಡ ಆರು ಒಂಜಿ ಗೌರ್ಮೆಂಟ್ ಏಡೆಡ್ ಕಾಲೇಜ್ ಇತ್ತಿನಾರು ಒಂಜಿ ಹೊಸ ಕಾಲೇಜಿಗೆ ಆರು ಬತ್ತದ ಮೂಲಕ ಕುಲ್ಲಿಯರು ವಿದಿನ್ ಶಾರ್ಟ್ ಪೀರಿಯಡ್ ಬೆಸ್ಟ್ ಕಾಲೇಜ್ ಅವಾರ್ಡ್ ನಮ್ಮ SM ಶೆಟ್ಟಿ ಕನ್ಪಾಯರು ಇನ್ನು ಆಟೋನಮಸ್ ಬತ್ತಂಡು ಇನ್ನು ಆರ್ನ ಅಂಡರ್ ಎಡ್ಮ ಜನ PhD ಮಲ್ತೊಂದುಳ್ಳೇರು ಫಸ್ಟ್ ಮೇರೆ ಡಾಕ್ಟರ್ CS ಸಂದೇಶ ಶೆಟ್ಟಿ ಆರ್ನ ಫಸ್ಟ್ PhD ಒಂದು ಬೇತೆಗ ಲೆಕ್ಕತ್ತ ಅರೆಗೆ 6 ವರ್ಷದಾಗ PhD ಮಲ್ಪರೆ ಬೇತೆಗೊಡ್ಡು 2-3 ವರ್ಷ ಮಲ್ಪರೆ ಇಂಗ್ಲೇ ಡಾಕ್ಟರ್ ಅನ್ಪಿನಿ ಅರೆ ಯಾರಿಗೆ PhD ದಿಕ್ಕಿನ ಮೇರೆ 5 ವರ್ಷ 6 ವರ್ಷ ಹೊಡೆದಿಂಚಿ ನಮ್ಮ ಅದಕ್ಕೆ ಹೆಂಗೆ ಪಂಡೇರು ನಮ್ಮ ಅಂಚಿನ PhD ಹತ್ತ ರತ್ನಗರ ನಾವು ಒಂದು ಬೊಂಬೈ ಯೂನಿವರ್ಸಿಟಿದ PhD ಅಂತ ಭಾರಿ ಖುಷಿ ಆಗುತ್ತಿತ್ತು ಕಾಲೇಜ್ ಬಗ್ಗೆ 2 ಪಾತ್ರ ಬಂದ ಅಧ್ಯಕ್ಷನ ಪರ್ಮಿಷನ್ ಬಗ್ಗೆ ಪ್ರವೀಣ್ ಭೋಜಿ ಶೆಟ್ರೆ ಕಾಲೇಜ್ ಬಗ್ಗೆ 2 ಪಾತ್ರ ನಮ್ಮ ಮೂಲ ದಯಪಂಡ ನಮ್ಮ ಲಿಂಗ್ವಿಸ್ಟಿಕ್ ಮೈನಾರಿಟಿ ನಮ್ಮ ಮೂಲ ಪೊವೈ ಕನ್ನಡ ಸಂಘದ ಮಸ್ತ್ ಜೋಕ್ಲ ಅವ್ರು ಸ್ಟಡಿ ಮಲ್ಪೀರು ಐಕೆ ಹೈಯೆಸ್ಟ್ ಕನ್ಸೆಷನ್ ಇದು ಮಹೇಶನ್ ಹತ್ರ ಹೈಯೆಸ್ಟ್ ಕನ್ಸೆಷನ್ ಬರ್ಕೊಂಡು ನಮ್ಮ ಅವ್ರು ಎರೇಗಿಲ್ಲ ಮಾರ್ಕ್ ಕಮ್ಮಿ ಆಡು ಹೆಚ್ಚಾಡು 100% ಸೀಟ್ ತಿಕ್ಕು ಎಂಕಲ ಒಂಜಿ ಖಾತ್ರಿ ಮುಲ್ತಗಲಿಗೆ ಏಪಲ್ ಬಾರಿ ಮುಟ್ಟುಡಿತಿನಗಲಿಗೆ ಯಾನು ಮಾತೆಲ್ಲ ಭಾಷಣಕ್ಕೆ ನೀನು ಏರ್ಲ ಇಂಟ್ರೆಸ್ಟ್ ಇದ್ದೀರಿ ಯಾನು ನಮ್ಮ ಯಕ್ಷಗಾನ ಚಾಲು ಮಲ್ಪರೆ ಉಂಡು ಐಕಾತ್ರ ಯಾನು ಒಂದು ಭಾಷಣ ಅಡಿಗೆ ಉಂತಾದು ದೇವರು ನಲ್ಲ ನಿಗಳ್ದ ಮಸ್ತ್ ಬೇಲೆ ಮಲ್ಪಾಡು ಇಂಚನೆ ಮೊಗಲ ಪ್ರತಿ ಕಾರ್ಯಕ್ರಮಕ್ಕೂ ದುಂಬುದ ಪುರಾ ಚೇರ್ಮನ್ ಆಗಲು ದುಂಬುದ ಪುರಾ ಚೇರ್ಮನ್ ಆಗಲ್ಲ ಬುಡೆದಲ್ಲೂ ಪೂರ ಬತ್ತದ ಒಂಜಿ ಬೇಲೆ ಮಲ್ಪನು ಬಂಡ ಅವು ಕನ್ನಡ ಪೊವೈ ಸಂಘಗಳು ಮಾತ್ರ ಸಾಧ್ಯ ಅಂತ ಉಡೋರ ಪನೊಂದು ಎಂಕಿನಿ ಒಂಜಿ ಬಿನ್ನೆರಾದಲಿತ್ತಿ ನನಗೆ ಮಾತ್ರ ಇಲ್ಲ ಧನ್ಯವಾದ ಪಣದು 2 ಪಾತ್ರ ಮುಗುಪ ಬಾಬಾ ಪ್ರಸಾದ್ ಪಿರಾಡಿತ್ತೇರಿ ಅರೆ ನೇಪೋಡು ಅರೆಗೆ ನನ್ನೆಲ್ಲ ಅರೆಗೆ ಸನ್ಮಾನ ಮಲ್ತೊಂದು ಪೋಡು ದೇವಣ್ಣ ಭಾರಿ ಶೋಗು ಪಾತಿರುವೇರು ಅಗಲು ಆರು ಒಂಜಿ ಸ್ಟೇಜ್ ರೂಪನ ಎಂಕಲೆ ಒಂದು ಪಾತ್ರ ಎಂಕಲೆ ಒಂಜಿ ಹೊರಪು ತಿಕ್ಕೊಂಡು ಬಗ್ಗೆ ಎಂಕಲೆ ಒಂಜಿ ಒಂದು ನಾಲೆಜ್ ಎಲ್ಲ ತಿಕ್ಕೊಂಡು ಆರ್ನೊಟ್ಟು ಕೂತೊಂದು ಇರಗೆ ದೇವರನ್ನೆಲ್ಲ ಎಡ್ಡೆ ಮಲ್ಪಾಡು ಪಣದು 2 ಪಾತ್ರ ಮುಗು ಒಂದೇನಲ್ಲ ಸರ್ ಸಂಘೇ ಶಕ್ತಿ ಕಲಿಯುಗೆ ಪಂಡ್ಲಕ ಸಂಘಟನೆ ಮುಖೇನ ಮಾತ್ರ ಯಶಸ್ವಿ ಮೂಲು ಅಧ್ಯಕ್ಷರಂಡಲ ಅಕಲು ಮೂಲ ಬತ್ತದ ಪ್ರತಿಯೊಂದು ಕಾರ್ಯಕ್ರಮಗಳ ನಮಕ್ ಮಲ್ಲ ಮಟ್ಟದ ಸಹಕಾರ ಕೊರಪೆ ಐಕ್ ಉದಾಹರಣೆದ ಆರ್ಜಿಸ್ಟರ್ ಮಟ್ಟಗುಲ್ಲೇರೆ ಯಾನ್ ಕಾರ್ಯಕ್ರಮ ದುಮ್ಕೊರೊಂದುಲೆ ಒಂಜಿ ಸೇರ್ದಿಲೆ ಮಾತ ಪದಾಧಿಕರಣ ಪರವಾದ ಕನ್ನಡ ಸೇವಾ ಸಂಘದ ಪರವಾದ ಬಂಡರ್ ಸಂಘದ ಉಪಾಧ್ಯಕ್ಷರಾದ ಸೇವೆ ಮಲ್ತೊಂದು ಪುನಚಿನ ಮಹೇಶ್ ಶೆಟ್ರಿಗೆ ಒಂಜಿ ಎಲ್ಲೇ ಗೌರವ ಮಲ್ಪರೆ ಒಂಜೇ ನಿಮಿಷ ಪಾತಿರದಾಲೇಚೆ ಬಲ್ಲಿ ಸರ್ ಬಂಡರ್ ಸಂಘದ ಅಂಧೇರಿ ಬಾಂಧ್ರದ ಪ್ರಾದೇಶಿಕ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಬಂಡರ್ ಸಂಘದ ಜೊತೆ ಕಾರ್ಯದರ್ಶಿಯಾಗಿ ಜೊತೆ ಕೋಶಾಧಿಕಾರಿಯಾಗಿ ಬಂಡರ್ ಸಂಘದ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ವಿಭಾಗದ ಕಾರ್ಯಾಧ್ಯಕ್ಷರಾಗಿ ಕ್ರೀಡಾ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಬಂಡರ್ ಸಂಘದಲ್ಲಿ ಬೇರೆ ಬೇರೆ ಹುದ್ದೆಯಲ್ಲಿ ಸೇವೆ ಮಾಡಿ ಪ್ರಸ್ತುತ ಬಂಡರ್ ಸಂಘದ ಉಪಾಧ್ಯಕ್ಷರಾಗಿ ಸೇವೆ ಮಾಡಿರುವಂತಹ ನಮ್ಮವರಾಗಿರುವ ಸಮಾಜ ರತ್ನ ಮಹೇಶ್ ಶೆಟ್ಟಿಯವರಿಗೆ ಈ ಶುಭ ಸಂದರ್ಭದಲ್ಲಿ ನಾವು ಗೌರವ ಮಾಡ್ತಿದ್ವಿ. ಕನ್ನಡ ಸೇವಾ ಸಂಘದ ಪದಾಧಿಕಾರಿಗಳು ಸರ್ವ ಸದಸ್ಯರ ಪರವಾಗಿ ಶ್ರೀಯುತರಿಗೆ ಗೌರವ ಜೋರಾದ ಚಪ್ಪಾಳೆ ಅಭಿನಂದನೆ ಬೇಕು. ಇನ್ನಷ್ಟು ಇಂತಹ ಸಮಾಜ ಸೇವೆ ಮಾಡುವಂತಹ ಯೋಗ ಭಾಗ್ಯ ನೀವು ನಂಬಿಕೊಂಡು ಬಂದಿರುವಂತಹ ಸತ್ಯಗಳು ನಿಮ್ಮನ್ನು ಸಹಕಾರ ಮಾಡಲಿ, ಆರೋಗ್ಯ ಆಯುಷ ಸಂಪತ್ತು ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿ ಮಾಡಲಿ ಎನ್ನುವ ಶುಭ ಸಂದೇಶದೊಂದಿಗೆ ಶ್ರೀಯುತರಿಗೆ ಶಾಲು ನೆಂಪಿನ ಕಾಣಿಕೆ ಗೌರವ. ಕುಲ್ಲೆ ವಂದನೆಗಳು.
ಏನೇ ಈ ಕನ್ನಡ ಸೇವಾ ಸಂಘದ ಮಲ್ಲ ಮಟ್ಟದ ಪ್ರತಿಯೊಂಜಿ ಕಾರ್ಯಕ್ರಮದ ಅಧ್ಯಕ್ಷರನ್ನಲ್ಲ ஒரு ಕಾರ್ಯಕರ್ತೆಯಾದ ಬೇಲೆ ಮಲ್ತೊಂದು ಪುನರ್ ಏರಿಕೆಂಡೆ ಅವು ಸಂದೇಶ ಹರ್ಷಿಟ್ಟಿ ದಯಮಲ್ತಾರಿಗೆ ಶುಭ ಸಂದರ್ಭ ಒಂಜಿ ಗೌರವ ಮಲ್ಪುಡಾರ ಧರ್ಮಪತ್ನಿ ಬೈತೀರಿ ಮಗಲುಲ್ಲಲು ದಯಮಲ್ತಿದೆ ಒಂಜಿ ಕುಲ್ಲಾದಾರಿಗೆ ಒಂಜಿ ನಮ್ಮ ಕಾರ್ಯಕ್ರಮ ಕೇವಲ ಒಂಜಿ 5 ನಿಮಿಷದ ಮುಖ್ಯ ಉಂಡು ಪೂರ ಕಾರ್ಯಕ್ರಮ ಆಂಡ್ ನಮ್ಮ ಸಭಾ ಕಾರ್ಯಕ್ರಮದ ವಿಷಯ ಬಲೆ ಸಂದೇಶ ಹರ್ಷಿಟ್ಟು ಅವರ ಧರ್ಮಪತ್ನಿ ಮಗಲಿ ಬಲೆ 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 ಬಲೆಗ ಬಲ ಬಲೆ ಮಾಗೇತನ ಮಗೆ ಬರಡು ಬಲೆ ಬಲೆ ವೇದಿಕೆ ಬಲೆ ಸಂದೇಶ್ ಆರ್ ಶೆಟ್ರು ಅರ್ನ ಪೊಪ್ಪ ರಾಮ್ ಶೆಡುಲ ಕನ್ನಡ ಸೇವಾ ಸಂಘಟ ಬಾರಿ ಮಲ್ಲ ಕೊಡುಗೆ ಕೊಡ್ತಿನಾರಿ ದುಂಬು ಅಗಲ ಒಂದು ಶಾಪ್ ಇತ್ತು ಅವಲೇ ನಮ್ಮ ಪೂರ ಸಂಘದ ಚಟುವಟಿಕೆ ಒಂದು ಇತ್ತು ಐಟ್ ಬೊಕ್ಕ ನಮ್ಮ ಸ್ವಂತ ಕಚೇರಿಗೆ ಬತ್ತ ನನಾಥ್ ಸಂದೇಶ್ ಶೆಟ್ರೆ ನನಾಥ್ ಸಮಾಜ ಸೇವೆ ಮಲ್ಪ ಯೋಗ ಬಗ್ಗೆ ಇರುಕರೋಡು ದೇವರು ಆರೋಗ್ಯ ಆಯುಷ್ಯ ಸಂಪತ್ತು ಕುರಿತು ಉತ್ತರೋತ್ತರ ಅಭಿವೃದ್ಧಿ ಮಲ್ಪಡ್ಬಂದು ಶ್ರೀಯುತರಿಗೆ ಗೌರವ ಮಲ್ಪಡ್ಕೆ ಬಲೆ 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 ಶಾಲೆ ನೆಂಪದ ಗಾಣಿಗೆ ಪುರಪ ಮೈಸೂರು ಗೌರವ ನಾಂಜಿ 10 ನಿಮಿಷ ಕಾರ್ಯಕ್ರಮ ಮುಗಿತೊಂದಿಲ್ಲ ಯಕ್ಷಗಾನ ಮುಂದುವರಿಯುಂಡು ಐಡುವಕ ಅನ್ನಪ್ರಸಾದ ವಿತರಣೆ ಉಂಡು ಒಂದನೇಲು ನಮ್ಮ ಈ ಕಾರ್ಯಕ್ರಮ ಮಹಿಳಾ ವಿಭಾಗದ ಗುರುಕರದಲ್ಲಿ ಶ್ರೀಮತಿ ಸುಗುಣ ಶೆಟ್ಟಿ ದಯಮಲ್ತದ್ದು ಬತ್ತದ್ದು ಆಸನ ಸ್ವೀಕಾರಗಳು ಅವರ ಯಜಮಾನರುಲ್ಲೇರಂದನೆ ಬರಡು ಜೋಗುಲಿತ್ತೇರಂದನೆ ವೇದಿಕೆ ಬರಡು ಐನಾತ್ ಬೇಗ ಬರಡು ದಯಮಲ್ತದ್ದು ವಿನಂತಿ ಮಲ್ತಂದಿಲ್ಲ ಪೊರ್ತು ಮೀರ್ದು ಬೋಂದು ಅಂಚಾದಿ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಶ್ರೀಮತಿ ಸುಗುಣ ಶೆಟ್ಟಿ ಬಲೆ ಕುಲೆ ಉಲ್ಲೇರೆ ಯಜಮಾನರು ಹೆಜ್ಜೆರೆ ಓಕೆ ಬಲೆ ಬಲೆ ಮಾತಾ ಮಹಿಳಾ ವಿಭಾಗದಗಳು ಅರಟು ಸೇರೋಡು ವಾರ್ಷಿಕೋತ್ಸವ ನಮ್ಮ ಉಂಜಿ ಟರ್ಮ್ ಮಾತ್ರ ಮಲ್ಪ ಅಂಚಾದಿ ಮೂಜೋಡ್ ವರ ನಮ್ಮ ಈ ಉಚ್ಚಯ ಮಲ್ಪ ಅಂಚಾದಿ ಬಲ್ಲೆ ಮಗಲೇ ಉಲ್ಲಲ್ ಸುಗುಣಕನ ಮಗಲು ಉಲ್ಲಲ್ ಬಲವಲ್ಲ ಮಗ ತುಂಬಲೆ ಜೋರೈನ ತಾಟಿದ ಅಭಿನಂದನೆ ಬೋಡು ಕನ್ನಡ ಸೇವಾ ಸಂಘಡು ಮಹಿಳಾ ವಿಭಾಗದ ಬಾರಿ ಮಲ್ಲ ಕೊಡುಗೆ ಉಂಟು ಒಂದನೇಲು ಏನೇ ದುಂಬೋಂದುಲೆ ನಮ್ಮ ಯುವ ವಿಭಾಗದ ಅಮಿತ್ ಜೆ ಶೆಟ್ಟಿ ಅವ್ರನ್ನ ಪಲ್ದಿಯುಲ್ಲೇರು ಪಲೆಯುಲ್ಲೆ ಬಲಿ ಅಮ್ಮ ಉಲ್ಲೇರಂದನ ವೇದಿಕೆ ಬರ್ತದ ಗೌರವ ಸ್ವೀಕಾರ ಮಲ್ಪಡು ಅಮಿತ್ ಜೆ ಶೆಟ್ಟಿ ಬಲಿ ಕನ್ನಡ ಸೇವಾ ಸಂಘದ ಯುವ ವಿಭಾಗದ ಗುರುಕಾರ್ಯ ಅಮಿತ್ ಜೆ ಶೆಟ್ಟಿ ರಂಗಭೂಮಿದ ಕಲಾವಿದೆ ಸಮಾಜ ಸೇವೆಗೆ ಶಾಲು ಪುರಪ ನೆಂಪದ ಕಾಣಿಕೆ ದೊಡ್ಡ ಗೌರವ ಮಲ್ತದಿಲ್ಲ ಒಂದನೇಲು हमारे बीच में यानी रविराज पैकेज सीएमडी सुरेंद्र शेट्टर दयमती ವೇದಿಕೆ ಬದ್ದು ಗೌರವ ಸ್ವೀಕಾರ ಮಲ್ಪಡು ಬಲಿ ಸರ್ ಇನ್ನಿತ ಅನ್ನದಾನ ಸೇವೆ ಕೊಡ್ತಿನಾರಿ ಅಂಚನೆ ಯಕ್ಷಗಾನದ ಸೇವಾಕರ್ತರು ರಡ್ಡು ಸಹೋದರಗಳು ಒಟ್ಟು ಸೇರಿದೆ ಈ ರಡ್ಡು ಸೇವೆ ಕೊರೊಂದಿಲ್ಲೇರಿ ಕನ್ನಡ ಸೇವಾ ಸಂಘಕ್ಕೆ ಮಲ್ಲ ಕೊಡುಗೆ ಉಂಟು ಮುಣ್ಕೂರು ರತ್ನಕೃಷ್ಣನ ರಡ್ಡು ಅರವದನಗಳು ಅಂಚನೆ ಮಲ್ಲಮಠದ ಕೊಡುಗೆ ಗುರುತಿನರು ಸದಾಶಿವ ಶೆಟ್ಟಿ
ಆಂಡ್ರಾಯ್ಡ್ MD दयामत उल्लेर सतोष शेट्टी वेदिके ಇವತ್ತು गौरव स्वीकार मलपड़ इचेरी सरी यानी हमारे बीच में शिवसेना चांदोली विभाग प्रमुख श्री अशोक माटेकर जी भी उपस्थित है। 2 शब्द कहने के लिए मैं आपसे विनती करता हूँ। नमस्कार। व्यासपीठ पर सभी सम्मानीय गेस्ट और आज इस कन्नड़ सेवा संघ पवई के 28th एनुअल डे पे उपस्थित सारे भाई और बहनों, आज बड़ी खुशी की बात है। कन्नड़ सेवा संघ पवई को 28 साल हो गया और पिछले अनेक वर्षों से मुझे यहाँ पर आने का अवसर मिलता है। आप लोग मुझे बुलाते हैं, आदर सम्मान करते हैं, इसलिए मैं सबसे पहले आप सबका आभार व्यक्त करता हूँ। सही मायने में मंडल बनाना, मंडल स्थापन करना बहुत आसान काम है, लेकिन मंडल चलाना और इतने साल चलाना ये बहुत बड़ा मुश्किल काम होता है। और ये क्योंकि मैं जानता हूँ, मेरे पॉलिटिकल करियर में मैंने अनेक समाज के अनेक मंडल, कम से कम 100 मंडल तो मैंने बनाए होंगे, लेकिन इतना बड़ा मंडल 28 साल तक निरंतर चल रहा है। और केवल चल नहीं रहा है, इस मंडल के माध्यम से समाज के लोगों के लिए, वो चाहे कल्चरल हो, एजुकेशनल हो, धार्मिक हो, हर क्षेत्र में समाज उद्धार करने का काम कन्नड़ सेवा संघ पवई के मार्फत हो रहा है। ये बड़ी खुशी की बात है और ऐसा ही कार्य हमेशा आपके मंडल के माध्यम से इस एरिया में, इस पवई में होना चाहिए, ऐसे मैं प्रार्थना करता हूं। और मेरे से जो भी सहायता बनता है, जो भी सेवा बनता है, मैं हमेशा वो सेवा करते आ रहा हूं। आगे भी जब तक मैं जिंदा हूं तब तक ये सेवा करते रहूंगा, ये मैं आश्वासन यहां पर देता हूं। गए अनेक वर्षों से आप सबका आशीर्वाद मिला है, आप सबका साथ मिला है और आपके आशीर्वाद से और साथ से ये अपने वार्ड में काम करने का मुझे मौका मिला है। और मैंने क्या काम किया है वो आपके सामने है, आगे भी करते रहूंगा। आपका आशीर्वाद, आपका प्यार आने वाले समय में फिर एक बार मिले, यही बोल के यहाँ पर रुकता हूं। धन्यवाद। जय हिंद, जय महाराष्ट्र। ಧನ್ಯವಾದ ಸರ್. ಯಾನೆ ಕಾರ್ಯಕ್ರಮ ದುಮ್ಗೋನದಲ್ಲಿ ನಮ್ಮ ಮಾಜಿ ಅಧ್ಯಕ್ಷರುಗಳು ಉಲ್ಲೇರಂದ್ರೆ ದಯಮಲ್ತದ ವೇದಿಕೆ ಹೊರಡು ದಯಾನಂದ್ ಸಿಬಂಗೇರ, ಅಣ್ಣಪ್ಪ ಪೂಜಾರಿ, ಸುಲೇಮನ್ ಕೊಳೆವೂರು, ಸುಧಾಕರ್ ಪೂಜಾರಿ, ನ್ಯಾಯವಾದಿ RG ಶೆಟ್ಟಿ, DK ಶೆಟ್ಟಿ, ರಮೇಶ್ D ರೈ, ನಾನರಗರಡಿ ಪ್ರಭಾಕರ್ ಶೆಟ್ಟಿ, ಕರುಣಾಕರ್ V ಶೆಟ್ಟಿ, ಸಾಂತೂರು ಅಶೋಕ್ ಶೆಟ್ಟಿ. ದಯಮಲ್ತ ಉಲ್ಲೇರಂದ್ರೆ ಗೌರವ ಸ್ವೀಕಾರ ಮಾಡ್ಬಿಟ್ಟು ಪುಷ್ಪ ಗೌರವ ಸಭಾಧ್ಯಕ್ಷರು ಗೌರವ ಮಲ್ಪೋಡು RG ಶೆಟ್ಟಿ ಉಲ್ಲೇರ್ ಸುಧಾಕರ್ ಬಲೆ ಅಂಚನೆ ಮಹಿಳಾ ವಿಭಾಗದ ಮಾಜಿ ಕಾರ್ಯದರ್ಶಿ ವೇದಿಕೆ ಉಲ್ಲೇರಂದಂಡ ದಯಮಲ್ತದ ವೇದಿಕೆ ಪುಷ್ಪ ಗೌರವ ನಳಿನಿ ಎಸ್ ಪೂಜಾರಿ, ವಿಜಯಲಕ್ಷ್ಮಿ M ಶೆಟ್ಟಿ, ಲಲಿತಾ ವಿ ಸುವರ್ಣ, ಶೈಲಾ ಎಸ್ ಶೆಟ್ಟಿ, ಮೋಹಿನಿ R ಶೆಟ್ಟಿ, ಪ್ರಶಾಂತಿ D ಶೆಟ್ಟಿ, ಜ್ಯೋತಿ RG ಶೆಟ್ಟಿ, ಯಶೋಧ ಎಸ್ ಪೂಜಾರಿ, ಅನಿತಾ ಎಸ್ ಶೆಟ್ಟಿ, ಸವಿತಾ ಕೆ ಶೆಟ್ಟಿ, ಶೋಭಾ R ರೈ. ದಯಮಲ್ತದ ಐನಾತ್ ಬೇಗ ಬತ್ತಿದ್ದು ಪುಷ್ಪ ಗೌರವ ಕೇಂದ್ರದಲ್ಲೇ ಮಾಜಿ ಅಧ್ಯಕ್ಷ ಮುಂದುವರಿಸಲಿ ಎಂದೆ. स्वर्गीय परशुराम केशव माटेकर मंच में ये कार्यक्रम हो रहे हैं। अशोक माटेकर जी भी अपना इधर बाजू में एक पेजौर स्वामी जी का एक सर्कल बना हुआ है, आपका भी दिल से धन्यवाद करता हूँ सर। आगे भी आपका सेवा और सपोर्ट हम लोग सब लोग चाहिए. ಒಂದೇನಲು ಏನೇ ಕಾರ್ಯಕ್ರಮ ತುಂಬಿಕೊರೊಂದುಲ್ಲೆ ನಮ್ಮೊಟ್ಟಿಗೂ ಬೀದಿ ಬೀದಿ ಸಂಘ ಸಂಸ್ಥೆಯಲ್ಲಿ ದಯಮಲ್ತದ ನಿಗಳ ಕೈಮುಗ್ಗಿದ್ದು ನಟೊಂದುಲ್ಲೆ ಏರ್ಲ ಬೇಜಾರ್ ಮಲ್ಪಡೆ ದಯಪಂಡೆ ದೇವಿಮಾತ್ಮೆ ಯಕ್ಷಗಾನ ಮುನ್ನಡ ಪರಿಗೊಂಡು ನಮ್ಮೊಟ್ಟಿಗೆ ಪತ್ರಿಕಾ ಮಾಧ್ಯಮದಲ್ಲಿ ಉಲ್ಲೇರು ಉದಯವಾಣಿ ಕರ್ನಾಟಕ ಮಲ್ಲ ಬ್ರಾಹ್ಮರಿದ ಪ್ರತಿನಿಧಿರು ಉಲ್ಲೇರು ದಯಮಲ್ತದ ವೇದಿಕೆ ಬದ್ ಗೌರವ ಸ್ವೀಕಾರ ಮಲ್ಪಡು ತ್ರಿರಂಗದ ಮುಜ್ಜನ ಉಲ್ಲೇರು ಮೋಹನ್ ರೈಕ್ಲು ಅಶೋಕ್ ಪಕಲ್ ನವೀನ್ ಶೆಟ್ಟಿ ಎನ್ನ ಬಳಿಕೆ
ಅಂಚನೆ ಪ್ರಾರ್ಥನೆ ಮಲ್ತಿನ ಪ್ರಶಾಂತ್ ಶೆಟ್ಟಿ ಉಲ್ಲಿರಂದ ಮಲ್ತದ ಈ ವೇದಿಕೆ ಪುಷ್ಪ ಗೌರವ ದೈತ ನೋಡು ಅವರಿಗೆ ಆಲ್ರೆಡಿ ನಮ್ಮ ಮಾಜಿ ಕಾರ್ಯಾಧ್ಯಕ್ಷ ಅದು ಗೌರವ ಮಲ್ತದ ದಯಮಲ್ತದ ಏರ್ನಾಲ್ ಪುದರ್ ಬುಡ್ದು ಬೋದಿತ್ತೇನೆ ಕುಡೋರ ನನೋರ ನಿಗಲಡ ಏನು ಮಾಪನಾಟಂದಿಲ್ಲ ದೇ ಪಂಡ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಉರಿದಿಲ್ಲ ದೇವಮತ್ ಯಕ್ಷಗಾನ ಭಾರಿ ಅಗತ್ಯವೇನ ಪುಣ್ಯ ಕಾರ್ಯ ಏನು ಕಾರ್ಯಕ್ರಮದ ಪ್ರಮುಖ ಅಂಗ ಸಭಾಧ್ಯಕ್ಷರ ಮಾತು ಸಂದೇಶ್ ಆರ್ ಶೆಟ್ಟಿ ಅವರಿಂದ ಸಭಾಧ್ಯಕ್ಷರ ಮಾತು ಬಲಿ. ನಮ್ಮೊಟ್ಟಿಗೂ ರವೀನಾಥ್ ಬಂಡರ್ಲಿ ಸರ್ ಬಂಡರ್ಲಿ ವೇದಿಕೆ ತಂಜಿ ಪುಷ್ಪ ಗೌರ ದೆತನಡು ಬರ್ಚಿಗೆ ಆ ರೇಕಡೆ ಶುರು ಮಲ್ತೀರಿ ಕಾಯ್ ದುಂಪೋನಲ್ಲ ಅಂದು ಸರಿ ಬಲೆ. ಏನಿತ್ತ ಆಶೀರ್ವಚನ ಮಲ್ಪಿರಬೇದಿನ ಚಿತ್ತಿನ ಉಮಾಮೇಶ್ವರಿ ಟೆಂಪಲ್ದ ಪ್ರಧಾನ ಅರ್ಚಕರ ಚಿತ್ತಿನ ಎಸ್ ಉಡುಪೆರೆ ಅಂಚೆನೆ ಉದ್ಘಾಟಕರ ಬೈದಿನ ಚಿತ್ತಿನ ಎನ್ನ ಮೋಕ್ಯದ ಪ್ರವೀಣನ್ನ ಬಣ್ಸಂಘದ ಅಧ್ಯಕ್ಷರು ಪ್ರವೀಣನ್ನೇ ಅಂಚೆನೆ ಎಸ್.ಎಂ. ಶೆಟ್ಟಿ ಸ್ಕೂಲ್ದ ಕಾರ್ಯಾಧ್ಯಕ್ಷರ ಚಿತ್ತಿನ ರತ್ನಗರ್ ಶೆಟ್ಟಿ ಮುನ್ಕೂರ್ಲ ಅಂಚೆನೆ ಇನ್ನಿತ ಆಟದ ಪವನ್ ಸರ್ ರಾಜೇಂದ್ರನ್ನೇ ಬೊಕ್ಕ ಸುರೇಂದ್ರನ್ನೇ ಅಗಲು ಈ ಆಟನು ಫುಲ್ಲು ವಹಿಸೊಂದೇರು ಅಂಚೆನೆ ವೇದಿಕೆ ಕಡೆತಿನ ಬೊಕ್ಕ ಎನ್ನ ಮೋಕ್ಯದ ರೀಜನಲ್ದ ಅಂದೇರಿ ಬಾಂದ್ರ ರೀಜನಲ್ದ ಸೂರಜನ್ನೇ ಅಂಚನೆ ಎಂಕ ಮನೋರಮಕ್ಕ ಅಂಚನೆ ಎಂಕಲ ಲೇಡೀಸ್ ವಿಂಗ್ ಯೂತ್ ವಿಂಗ್ ಬೊಕ್ಕ ಎಂಕಲ ಗೌರವ ಅಧ್ಯಕ್ಷರು ಎಂಕ ಬೆನ್ನೆಲುಬಾದ ಪುನಚಿತಿನ ಗೌರವ ಅಧ್ಯಕ್ಷರು ಮಹೇಶ್ ಶೆಟ್ರು ಅಂಚನೆ ಆರ್.ಜಿ. ಶೆಟ್ರು ಎಂಕಲ ಮಾಜಿ ಅಧ್ಯಕ್ಷರು ಬೊಕ್ಕ ರಮೇಶ್ ರೈ ನಾನ್ಯಾರಗರಡಿ ಪ್ರಭಾಕರ್ ಶೆಟ್ರು ದಿವಾಕರ್ ಶೆಟ್ರು ಸುಧಾನ್ನೆ ಮಗುಲ್ ಮಾತ ಎಂಕ ಏಪಲ ಹೆಲ್ಪ್ ಮಲ್ತೊಂದಿದೆ ಯಾನ್ ಹೆಚ್ಚು ಪಾತೆರಂ ಪೋಪುಜಿ ದೇ ಬನ್ನಗ ಯಾನ್ ಪಾತೆರ್ ಪೂರ ಸಭೆಟ್ ತಿನ್ನಗಲ್ ಪೂರ ಪಾತೆರ್ದಿರು ಆಟೋಗು ಟೈಮ್ ಅಂಡ್ ಅಂಚನೆ ಎಂಕಲೆಗೆ ಏಪಲ ಹೆಲ್ಪ್ ಮಲ್ತೊಂದು ಪುನಃ ರವೀಂದ್ರನಾಥ್ ಬಂಡರ್ಲು ಅಂಚನೆ ನವೀನನ್ನೇ ಬೊಕ್ಕ ಎಂಕುಲು 2 ಜನಕ್ಕೆ ಸನ್ಮಾನ ಮಲ್ತಾಯಿನಿ ಒಂಜಿ ಶ್ರೀಧರ್ ಶೆಟ್ರು ಊರುಡು ಎನ್ನರಡ್ಡು ತಂಗಲೆಗ್ಲಾರ್ ಪ್ರಿನ್ಸಿಪಾಲ್ ಆದುತ್ತೇರು ಅಂಚನೆ ಮೂಲ ಬೊಂಬೈಡ್ ಎನ್ನರಡ್ಡು ಜೋಕ್ಲೆಗ್ಲಾರ್ ಪ್ರಿನ್ಸಿಪಾಲ್ ಆದುತ್ತೇರು ಅವೆನ್ನ ಭಾಗ್ಯ ಎನ್ನ ಜೋಕ್ಲನೆಲ್ಲ ಯೋಗ ಭಾಗ್ಯ ಅಂಚನೆ ಆನಂದನ್ನ ಸಮಾಜ ಸೇವೆ ಮಸ್ತುಂಡು ಅರೆಗ್ಲ ಎಂಕುಲು ತೆಮಿಡು ಸನ್ಮಾನ ಮಲ್ತಾರ ಎಡ್ಡೆಡ್ಡ ಬೇಲೆ ಆವಾಡು ಬೊಕ್ಕ ಆಟದವರೆಗೆ ಮಸ್ತ್ ಜನ ಕಾತೊಂದುಲ್ಲೇರು ಮಸ್ತ್ ಲೇಟ್ ಆತಂಡು ಅಂಚದು ಏನು ಹೆಚ್ಚು ಪಾತೆರುಜಿ ಎಂಕಲಿಗೆ ಮಸ್ತ್ ಜನ ಬಣ್ಸಂಗೋಡು ಎಂಕಲೆ ಫುಲ್ಲು ಸಪೋರ್ಟ್ ಅಂದೇರಿ ಬಂದ್ರ ರೀಜನಲ್ ದಾವಡು ಬಣ್ಸಂಗೋಡು ಎಂಕಲ ಸಂಗೋಡು ಜೈವ ಕುರ್ಶಿಪ್ನಲ್ಲ ಬಣ್ಸಂಗದ ದೇನಿಗೆ ಬೊಕ್ಕ ಎಂಕಲ ಮಹಿಳಾ ಟೀಮು ಮಹಿಳಾ ವಿಭಾಗ ಮಸ್ತ್ ಎಡ್ಡೆಡ್ಡ ಬೇಲೆ ಮಲ್ತೊಂದುಂಡು ಮಹಿಳಾ ವಿಭಾಗದಗಳು ಫುಲ್ಲು ಸಪೋರ್ಟ್ ಎನ್ನ ಬೆತ್ತಡ್ಡಿ ಫುಲ್ಲು ಸಪೋರ್ಟ್ ಉಳ್ಳರಗುಲು ಮಹಿಳಾ ವಿಭಾಗ ಬೊಕ್ಕ ಎಂಕಲ ಮಾಜಿ ಅಧ್ಯಕ್ಷರನಗುಲು ಸಂಘದ ಪ್ರತಿಯೊರಿ ಮೆಂಬರ್ಲ ಯಾನ್ ಈ ಮಟ್ಟಗೂ ಬುಲೆವಡುಂದಂಡ ಆಗಲ್ಲ ಪೂರಗಲ ದೇನಿಗಂಡು ಬೊಕ್ಕ ಐಕಸ್ರ ಯಾನ್ ಈ ಮಟ್ಟಕ್ಕೆ ಬೀಳದೆ ಅಂಚಾದ ಯಾನೊಂಜಿ ಪಾಪದಯಾಲಯ ಸಂಘದ ಒಂಜಿ ಅಧ್ಯಕ್ಷ 22 ವರ್ಷದಿಂದ ಸಂಘಡು ಉಲ್ಲೇನು ಎಂಕುಲು ದುಂಬು ಸ್ಟಾರ್ಟ್ ಮಲ್ಪನಗ ಅವು ಒಂದಂ ತೀರ್ಥ ಮಟ್ಟಿಡ್ತೀನಿ ಎಂಕುಲು ಉಡುಪಿಯರ್ ಕುರ್ಸಿ ಗೊರೊಂದುತ್ತೀನಿ ಫ್ರೀ ಎಂಕುಲು ಮುನ್ಸಿಪಾಲಿಟಿ ಶಾಲೆಡು ಒಂದು ಪ್ರೋಗ್ರಾಮ್ ಮಲ್ತೊಂದಿತ್ತೀನಿ ಈತ ಒಂತೆ ಸಂಘ ಮತ್ತು ಮಾತೆಲ್ಲ ಜಾಯಿನ್ ಆಯ್ಯಾರ ಸಂಘಗೂ ಒಂತೆ ದೊಡ್ಡ ಬರ್ರೆ ಬರ್ತೇನೆ ಒಂತೆ ಸ್ಟೇಜ್ ಬಾರ್ದು ಮಲ್ಪನಡೆ ಮುಟ್ಟ ಮುಟ್ಟಿಯ ಎಂಕುಲು ನಾನು ಒಂಜಿ 5ನೇ ವರ್ಷಗೂ ಎಂಕಲು ಉಂದೆರ್ದ ಮಲ್ಲ ಆವಡು ಎಂಕಲ ಸಂಘ ನಿಗಲ ಮತ ಸಾಕಾರ ಸಲಹೆ ಎಂಕಲೊಟ್ಟು ಗುಪ್ಪಾಡು ಪ್ರವೀಣನ್ನೇ ಇನಿ ಊರು ಪೋಪಿನಾರು ಆರು ಪಂಡೇರ್ ಮಣಿ ಅನ್ ಕಾಗಜಿ ಗೋರ್ರೆ ಬನ ನಿಕ್ಕಸ್ರ ಏನು ಬರ್ಪೆ ಕ್ಯಾನ್ಸಲ್ ಮಲ್ತದ್ದು ಬೈದೇರು ಪ್ರವೀಣನ್ನ ಟ್ಯಾಂಕ್ಸ್ ಸರಿಯಾಗಿ ಮಸ್ತ್ ಬೊಕ್ಕ ಮಾತೆರೆಗಳ ದೇವರ ಕಟೆಲ್ ದಪ್ಪ ಎಡ್ಡೆ ಮಲ್ಪಾಡು ಇನ್ನು ಸನ್ಮಾನ ಮಲ್ತೀನಿ ಎಂಕಲ್ಲ 2 ಮೆಂಬರ್ನಗಳು ಉಳ್ಳೆ ರಗುಲು ಮಸ್ತ್ ದುಂಬುದ ಟೈಮ್ ಮಸ್ತ್ ಬೆಂತೆ ರಗುಲು ಆಗಲೇ ನೀ ಟೈಮ್ ಎಂಕುಲು ಗುರುತಿಸದ ಸನ್ಮಾನ ಮಲ್ತ ನನ್ನ ದುಂಬುಗಳ ಬಾಕಿದಾಗಲೇ ಮತ್ತೆ ಗುರುತಿಸದ ಸನ್ಮಾನ ಮಲ್ಪನ ಕಾರ್ಯಕ್ರಮ ನನ್ನದ ಅಧ್ಯಕ್ಷರನಗುಲ್ಲ ಮಲ್ತೊಂದು ಪೋಡು ಎಂಕ್ 2 ವರ್ಷ ಅವಕಾಶ ಈ ಎನ್ನ ಪೂರ ಸಂಘದ ಸದಸ್ಯರು ಕೊರ್ನಿಕ್ ಅಗಲೆಗಲೆ ಅನ್ ಚಿರೋನಿ ಮಾತೆರಲ್ಲ ಕಟೆಲ್ ದಪ್ಪ ಎಡ್ಡೆ ಮಲ್ಪಾಡು ನನ್ನ ನಮ್ಮ ಆಟ ತುವೇರಂಡು ಐಕಾಸ್ರ ಹೆಚ್ಚು ಪಾತ್ರೋಜಿ ಪ್ಯಾನ್ ಪಾತ್ರೆ ಪೂರ ಸಭೆ ತಿನ್ನಗುಲು ಪಾತ್ರೆ ಮಾತೆರಲ್ಲ ಕಟೆಲ್ ದಪ್ಪ ಕಾಯಿರಾರೋಗ್ಯ ಸಂಪತ್ತನ್ನು ಕೊರ್ದು ಕಾಪಾಡು ಬಂದು ಎನ್ನ 2 ಪಾತ್ರ ಮುಕ್ತಾಯ ಮಲ್ಪೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಹಾರಾಷ್ಟ್ರ, ಜೈ ಶ್ರೀರಾಮ್. ಸಂಕ್ಷಿಪ್ತವಾದ ಅಧ್ಯಕ್ಷ ಭಾಷಣ ಮಲ್ತಿನ ಸಂದೇಶ ಅರಸೆಟ್ರಿಗೂ ಸನ್ಮಾನ ಸಂದ ಹೊಂದಿಲ್ಲ ನಮ್ಮೊಟ್ಟಿಗೂ ಆರ್.ಎಲ್. ಭಟ್ ಉಲ್ಲಿರಿ ಆರ್.ಎಲ್. ಭಟ್ ದಂಪತಿಗಳಿದ್ದಾರೆ. ತಮಗೆ ಈ ಶುಭ ಸಂದರ್ಭದಲ್ಲಿ ಧನ್ಯವಾದ. ವೇದಿಕೆ ಒಂದು ಪುಷ್ಪಗೌರವ ಸ್ವೀಕರಿಸಬೇಕು ವಿನಂತಿಸುತ್ತದೆ. ಸರಿ, ಯಾನೇ ಈ ಕಾರ್ಯಕ್ರಮ 28ನೇ ವಾರ್ಷಿಕ ಸಂದರ್ಭದ ಅಧ್ಯಕ್ಷ ಸಂದೇಶ ಅರಸೆಟ್ಟಿಗೆ ಅವರಿಗೆ ಆಶೀರ್ವಚನ ಮಾಡಿದಂಥ ಉಡುಪವರಿಗೆ ಹಾಗೂ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಚಾಲನೆ ನೀಡಿದಂತಹ ಪ್ರವೀಣ್ ಪೂ ಶೆಟ್ಟಿಯವರಿಗೆ, ಬಂದಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೆ, ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಸೇರಿರುವಂತಹ ಕನ್ನಡ ಸೇವಾ ಸಂಘದ ಎಲ್ಲ ಸದಸ್ಯರುಗಳಿಗೆ, ಕಲಾಭಿಮಾನಿಗಳಿಗೆ, ಹಾಗೆ ಯಕ್ಷಗಾನ ಕಾರ್ಯಕ್ರಮ ನೀಡುತ್ತಿರುವಂತಹ ಎಲ್ಲ ಕಲಾವಿದರಿಗೆ, ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಸೋಲಸಿಸ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ, ಸ್ಥಳಾವಕಾಶ ನೀಡಿದವರಿಗೆ, ಎಲ್ಲರಿಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಶುಭ ಸಂದರ್ಭದಲ್ಲಿ ಧನ್ಯವಾದ ನೀಡುತ್ತಾ ನಾನು ವೇದಿಕೆಯಲ್ಲಿರುವ ಅತಿಥಿ ಗಣ್ಯರು ವಿನಂತಿ ಮಾಡುತ್ತಿದ್ದೇನೆ, ಯಕ್ಷಗಾನ ಮುಂದುವರಿಸಲು ವೇದಿಕೆಯನ್ನು ಬಿಟ್ಟುಕೊಡಬೇಕಾಗಿ.
ನಾನು ಭಾಗವತರಲ್ಲಿ ವಿನಂತಿ ಮಾಡುತ್ತಿದ್ದೇನೆ ಯಕ್ಷಗಾನವನ್ನು ಮುಂದುವರಿಸಬೇಕಾಗಿ. ಈಗ ನಿಮ್ಮ ಮುಂದೆ ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನ ಮುಂದುವರಿಯುವುದು.